आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। ಮುಂದೆ 10ನೇ ಸ್ಕಂದ ಪ್ರಾರಂಭ. 10ನೇ ಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯ ಹತ್ತಿರ ಪ್ರಶ್ನೆ ಮಾಡ್ತಾನೆ. ನೀವು ಇಲ್ಲಿ ತನಕ ನನಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದೀರಾ. ಸೋಮವಂಶದ ವಿಸ್ತಾರ, ಚಂದ್ರವಂಶದ ಬಗ್ಗೆ, ಅದೇ ರೀತಿ ಸೂರ್ಯವಂಶದ ಬಗ್ಗೆ, ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ರಾಜರ, ಮಹರ್ಷಿಗಳ, ವಾಮನರೂಪಿ ಪರಮಾತ್ಮ, ರಾಮನ ಚರಿತ್ರೆ, ನರಸಿಂಹದೇವರ ಚರಿತ್ರೆ, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಚರಿತ್ರೆಯನ್ನು ತಿಳಿಸಿದ್ದೀರಾ. ಮುಂದೆ ನನಗೆ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವನು ಎಂತಹ ಪರಮಾತ್ಮ ಅಂತ ಹೇಳಿದರೆ, ವಿಶೇಷವಾಗಿ ನನ್ನ ಪೂರ್ವಜರು ಅಂದರೆ ಪಾಂಡವರಿಗೆ ಯಾವ ರೀತಿಯಾದಂಥ ಕಷ್ಟ ಬಂದರೂ ಕೂಡ ಮೊದಲು ಅದನ್ನು ರಕ್ಷಣೆ ಮಾಡ್ತಾ ಇದ್ದಂಥವನು ಯಾರು? ಶ್ರೀಕೃಷ್ಣ ಪರಮಾತ್ಮ. ಪಾಂಡವರ ಎದುರುಗಡೆ ದೊಡ್ಡ ಸೈನ್ಯ ಇತ್ತು, ಕೌರವರ ಸೈನ್ಯ. ಮಹಾಭಾರತ ಯುದ್ಧ ಆದಾಗ ಪಾಂಡವರ ಹತ್ರ ಇದ್ದಿದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ, ಕೌರವರ ಹತ್ರ ಇದ್ದಿದ್ದು 11 ಅಕ್ಷೋಹಿಣಿ ಸೈನ್ಯ. ಅದರಲ್ಲೂ ಕೂಡ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಮುಂತಾದಂಥ ದೊಡ್ಡ ದೊಡ್ಡ ಮಹಾಯೋಧರಿದ್ದರು. ಅಷ್ಟೆಲ್ಲ ಸೈನ್ಯವನ್ನು ಕೂಡ ಪಾಂಡವರು ಅತ್ಯಂತ ಸುಲಭವಾಗಿ ಗೆದ್ದರು ಅಂತೆ. ಹೇಗೆ ಅಂತ ಹೇಳಿದ್ರೆ, ಕೃತ್ವ ವತ್ಸಪದಂ ಅಂತ ಹೇಳ್ತಾರೆ. ಒಂದೇನೋ ನೀರು ಚೆಲ್ಲಿರುತ್ತೆ, ಆ ನೀರು ಚೆಲ್ಲಿರುವಂತಹ ಮಣ್ಣಿನ ಜಾಗದಲ್ಲಿ ಒಂದು ಆಕಳು ಕರು ಹೆಜ್ಜೆ ಇಡುತ್ತೆ. ಹೆಜ್ಜೆ ಇಟ್ಟರೆ ಎಷ್ಟೇ ಇರುತ್ತೆ, ಇಷ್ಟು ಜಾಗ ಇರುತ್ತೆ ಅಷ್ಟೇ. ಅದನ್ನು ದಾಟಲಿಕ್ಕೆ ಒಂದು ಹದ್ದಿರುತ್ತೆ, ಗಿಡುಗ. ಅದಕ್ಕೆ ತುಂಬ ಕಷ್ಟ ಆಗುತ್ತಾ? ಸುಲಭವಾಗಿ ದಾಟುತ್ತೆ. ಒಂದು ಆಕಳ ಹೆಜ್ಜೆಯನ್ನು ಗಿಡುಗ ಎಷ್ಟು ಸುಲಭವಾಗಿ ದಾಟುತ್ತೋ ಅಷ್ಟು ಸುಲಭವಾಗಿ, ಅಂದರೆ ಅಷ್ಟು ಈಸಿಯಾಗಿ ಏನು ಮಾಡಿದರು ಪಾಂಡವರು ಕೌರವರ ಮೇಲೆ ಗೆದ್ದರು ಅಂತ. ಇಷ್ಟೆಲ್ಲ ಎದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಸಾಧ್ಯ ಆಯಿತು. ಅಷ್ಟು ಮಾತ್ರ ಅಲ್ಲ, ನಾನು ಗರ್ಭದಲ್ಲಿ ಇದ್ದಾಗ ದ್ರೌಣ್ಯಸ್ತ್ರ ವಿಪ್ಲುಷ್ಟ ಬಿದಂ ಮದಂಗಂ ಸಂತಾನ ಬೀಜಂ ಕುರುಪಾಂಡವಾನಾಂ ಅಂತ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ನನ್ನ ಮೇಲೇನೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ನಾನಿನ್ನೂ ಕಣ್ಣು ಬಿಟ್ಟು ಜಗತ್ತನ್ನು ನೋಡಿಲ್ಲ, ತಾಯಿ ಗರ್ಭದಲ್ಲಿ ಇದ್ದೇನೆ. ಅಂಥ ಸಂದರ್ಭದಲ್ಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ನನ್ನನ್ನು ಕೊಲ್ಲಲಿಕ್ಕೆ ಅಂತ ಪ್ರಯತ್ನ ಮಾಡಿದರು. ಆವಾಗ ನನ್ನನ್ನು ರಕ್ಷಣೆ ಮಾಡಿದ್ಯಾರು? ಇದೇ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ನಮ್ಮ ಇಡೀ ವಂಶವನ್ನು ರಕ್ಷಣೆ ಮಾಡಿದಂಥವನು ಶ್ರೀಕೃಷ್ಣ ಪರಮಾತ್ಮ. ಅವನ ಚರಿತ್ರೆಯನ್ನು ನನಗೆ ಉಪದೇಶ ಮಾಡಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಮುಂದೆ ಶುಕಾಚಾರ್ಯರು ತುಂಬ ವಿಸ್ತಾರವಾಗಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ ಹೇಳಿ ಶುರು ಮಾಡ್ತಾರೆ. ಒಟ್ಟು 12 ಸ್ಕಂದಗಳು ಭಾಗವತದಲ್ಲಿ. ಅದರಲ್ಲಿ ಅತ್ಯಂತ ದೊಡ್ಡ ಸ್ಕಂದ ಅಂತ ಹೇಳಿದರೆ ಅದು ದಶಮ ಸ್ಕಂದ, ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ. ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ವಸುದೇವ ಮತ್ತು ದೇವಕಿ ದೇವಿ ಅನ್ನುವಂಥ ಗರ್ಭದಲ್ಲಿ. ಅವರಿಬ್ಬರ ದಾಂಪತ್ಯದಲ್ಲಿ ಮಗನಾಗಿ ಅವತಾರ ಮಾಡ್ತಾನೆ. ಅವರಿಬ್ಬರಲ್ಲಿಯೇ ಪರಮಾತ್ಮ ಯಾಕೆ ಅವತಾರ ಮಾಡಿದ ಅಂತ ಹೇಳಿದರೆ, ಅವರಿಬ್ಬರು ಬೇರೆ ಯಾರೂ ಅಲ್ಲ, ಕಶ್ಯಪ ಋಷಿಗಳು ಮತ್ತು ಅದಿತಿ ದೇವಿಯೇ ವಸುದೇವ ದೇವಕಿಯರಾಗಿ ಅವತಾರ ಮಾಡಿರ್ತಾರೆ ಅಂತೆ. ಅವರು ತಪಸ್ ಮಾಡಲಿಕ್ಕೆ ಶುರು ಮಾಡಿರ್ತಾರೆ. ಮೊದಲು ಕಶ್ಯಪ ಅದಿತಿಗಳಾಗಿದ್ದಾಗ ತಪಸ್ ಮಾಡಿ ಪರಮಾತ್ಮ ಪ್ರತ್ಯಕ್ಷನಾದಾಗ ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ನೀನು ನಮಗೆ 3 ಜನ್ಮದಲ್ಲಿ ಮಗನಾಗಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದರಂತೆ ಪರಮಾತ್ಮ ಮೊದಲನೇ ಗರ್ಭದಲ್ಲಿ ಪೃಷ್ಣಿಗರ್ಭ ಅನ್ನೋ ಹೆಸರಿನಿಂದ ಹುಟ್ಟುತ್ತಾನೆ. 2ನೇ ಸಲ ಅವರಲ್ಲಿಯೇ ವಾಮನನಾಗಿ ಅವತಾರ ಮಾಡ್ತಾನೆ. ಮುಂದೆ 3ನೇ ಜನ್ಮ ಅವರೇನೇ ವಸುದೇವ ದೇವಕಿಯರಾಗಿ ಹುಟ್ಟಿರ್ತಾರೆ. ಅವರಲ್ಲಿ ಶ್ರೀಕೃಷ್ಣ ಎನ್ನುವ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡ್ತಾನೆ. ಹೀಗೆ ಅವರಲ್ಲಿಯೇ ಹುಟ್ಟಲಿಕ್ಕೆ ಕಾರಣ ಅವರು ಪ್ರಾರ್ಥನೆ ಮಾಡಿದ್ದು 3 ಬಾರಿ ನೀವು ನನಗೆ ಮಗನಾಗಿ ಹುಟ್ಟಬೇಕು ಅಂತ. ಈ ರೀತಿಯಾಗಿ ಹುಟ್ಟುತ್ತಾನೆ. ಹುಟ್ಟುವಂತಹ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಭೂಮಿಯ ಮೇಲೆ ಅನೇಕ ಜನ ದುಷ್ಟರು ವಾಸವಾಗಿದ್ದರು. ಜರಾಸಂಧ, ಕಂಸ ಮುಂತಾದಂಥ ಎಲ್ಲರೂ ಕೂಡ. ಆವಾಗ ಭೂದೇವಿ
ಅಂತ ಹೇಳಿದ್ರೆ ನಮ್ಮನ್ನೆಲ್ಲರನ್ನು ಕೂಡ ಹೊತ್ತಂತಹ ಭೂಮಿ ತಾನೇನು ಮಾಡ್ತಾಳೆ, ನೇರವಾಗಿ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ವಾಸ್ತವಿಕವಾಗಿ ಭೂಮಿಯ ಮೇಲೆ ಇಷ್ಟೆಲ್ಲ ಜನ ವಾಸವಾಗಿದ್ದಾರೆ. ಇವರೆಲ್ಲರ ಭಾರವನ್ನು ಕೂಡ ಭೂಮಿ ಹೊತ್ಕೊಂಡಿರ್ತಾಳೆ. ಭೂಮಿಗೆ ಕಷ್ಟ ಆಗೋದಿಲ್ಲ ಅಂತೆ. ಆದರೆ ಯಾವಾಗ ಕೆಟ್ಟ ಜನರು ಭೂಮಿಯ ಮೇಲೆ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೋ ಆವಾಗ ಭೂಮಿಗೆ ತೂಗ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ದುಃಖ ಆಗುತ್ತೆ ಅಂತೆ. ಯಾಕೆಂತ ಹೇಳಿದರೆ ಅವಳು ಇಷ್ಟು ಕಷ್ಟಪಟ್ಟು ಎಲ್ಲರನ್ನು ಹೊತ್ಕೊಂಡಿದ್ದಾಳೆ ಅಂತ ಅದಕ್ಕೆ ಕಾರಣ ಏನು, ಎಲ್ಲರೂ ಸಜ್ಜನರು ಇದ್ದಾರೆ ಅಂತ. ಯಾವಾಗ ದುರ್ಜನರು ಬರ್ತಾರೋ ಆವಾಗ ಅವಳಿಗೆ ದುಃಖ ಆಗುತ್ತೆ. ಅವಳು ಹೋಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾಳೆ ಅಂತೆ. ಭೂಭಾರ ಹರಣಾಯಚ ಅಂತ, ನನ್ನ ಮೇಲೆ ಇರುವಂತಹ ದುಷ್ಟರನ್ನು ಸಂಹಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ಅವತಾರವನ್ನು ಮಾಡ್ತಾನೆ. ಭೂಮಿಯ ಮೇಲೆ ಅವತಾರ ಮಾಡಬೇಕಾದ್ರೆ ಅದಕ್ಕೆ ಸರಿಯಾಗಿ ಅನೇಕ ದೇವತೆಗಳು ಕೂಡ ಭೂಮಿಯ ಮೇಲೆ ಅವತಾರ ಮಾಡ್ತಾರೆ. ಧರ್ಮರಾಜ ಅಂದರೆ ಯಮಧರ್ಮರಾಜ ಯಾರು ಯುಧಿಷ್ಠರನಾಗಿ ಅವತಾರ ಮಾಡ್ತಾರೆ. ವಾಯುದೇವರು ಭೀಮಸೇನ ದೇವರಾಗಿ, ಇಂದ್ರ ಅರ್ಜುನನಾಗಿ, ಅದೇ ರೀತಿಯಾಗಿ ಶೇಷದೇವರು ಬಲರಾಮನಾಗಿ, ಹೀಗೆ ಎಲ್ಲ ದೇವತೆಗಳು ಕೂಡ ಅವತಾರ ಮಾಡ್ತಾರೆ ಅಂತೆ. ಅವರು ಯಾಕೆ ಅವತಾರ ಮಾಡ್ತಾರೆ ಅಂತ ಹೇಳಿದರೆ, ಪರಮಾತ್ಮ ಅವತಾರ ಮಾಡಿ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಅದರಲ್ಲಿ ನಾವು ಕೂಡ ನಮ್ಮ ಸೇವೆಯನ್ನು ಮಾಡೋಣ ಅಂತ ಅವರೆಲ್ಲರೂ ಕೂಡ ಭೂಮಿಯ ಮೇಲೆ ಅವತಾರ ಮಾಡ್ತಾರೆ. ಕೆಲವೊಬ್ಬರು ಪರಮಾತ್ಮನಿಗಿಂತ ಮುಂಚೆಯೇ ಅವತಾರ ಮಾಡಿರ್ತಾರೆ, ಕೆಲವೊಬ್ಬರು ಪರಮಾತ್ಮ ಹುಟ್ಟಿದ ಮೇಲೆ ಹುಟ್ಟುತ್ತಾರೆ. ಹೀಗೆ ಬೇರೆ ಬೇರೆ ದೇವತೆಗಳೆಲ್ಲ ಅವತಾರ ಎಲ್ಲವೂ ಕೂಡ ಹಾಗೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಆಗಲಿಕ್ಕೆ ಕಥೆ ಏನು ಅಂತ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ತಾಯಿ ದೇವಕಿ, ತಂದೆ ವಸುದೇವ ಅಂತ. ಈ ವಸುದೇವನ ತಂದೆ ಶೂರಸೇನ ಅಂತ. ಈ ದೇವಕಿ ದೇವಿಯ ಅಣ್ಣ ಕಂಸ ಅಂತ. ಈ ಕಂಸ ಈ ದೇವಕಿ ದೇವಿ ಮತ್ತು ವಸುದೇವರ ವಿವಾಹ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಕೊನೆಗೆ ವಿವಾಹ ಎಲ್ಲವೂ ಕೂಡ ಆಗುತ್ತೆ. ವಿವಾಹವಾದ ನಂತರ ತಂಗಿಯನ್ನು ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಕಂಸ ಹೇಳ್ತಾನೆ, ಬೇರೆ ಯಾರು ಹೋಗೋದು ಬೇಡ, ನಾನೇ ಹೋಗಿ ಬರ್ತೇನೆ ಅಂತ. ತಾನೇ ಹೆಣ್ಣು ಮಗಳನ್ನು ಗಂಡನ ಮನೆ ಬಿಟ್ಟು ಬರಲಿಕ್ಕೆ ಹೋಗ್ತಾ ಇರ್ತಾನೆ. ರಥದಲ್ಲಿ ಹೋಗ್ತಾ ಇರ್ತಾನೆ, ತಾನೇ ರಥ ಓಡಿಸ್ತಾ ಇರ್ತಾನೆ. ತಾನು ರಥ ಓಡಿಸ್ತಾ ಇದ್ದಾನೆ, ಹಿಂದ್ಗಡೆ ವಸುದೇವ ಮತ್ತು ದೇವಿ ಕುತ್ಕೊಂಡಿದ್ದಾರೆ. ಆಗ ತಾನೇ ಮದುವೆಯಾಗಿದೆ. ಆ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಗುತ್ತೆ ಅಂತೆ. ಅಶರೀರವಾಣಿ ಏನು ಅಂತ ಹೇಳಿದ್ರೆ, ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಮ್ ನಯಸೇ ಬುಧ ಅಂತ, ನಿನ್ನ ತಂಗಿಯಲ್ಲಿ ಹುಟ್ಟುವಂತಹ 8ನೇ ಮಗು ಏನಾಗುತ್ತೆ, ನಿನ್ನನ್ನು ಸಾಯಿಸುತ್ತೆ ಅಂತ. ನಿನ್ನ ತಂಗಿಗೆ ಒಟ್ಟು 8 ಜನ ಮಕ್ಕಳು ಹುಟ್ಟುತ್ತಾರೆ, ಅದರಲ್ಲಿ 8ನೇ ಮಗು ನಿನ್ನನ್ನು ಸಾಯಿಸುತ್ತೆ ಎಂಬುದಾಗಿ ಅಶರೀರವಾಣಿ ಆಗುತ್ತೆ. ಇದು ಹೇಳಿದ್ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ವಾಯುದೇವರ ಅಶರೀರವಾಣಿ. ಇದು ವಾಯುದೇವರು ಮಂದಿ ಹೇಳಿರ್ತಾರೆ. ಇಷ್ಟು ಹೇಳಿದ್ದೇ ತಡ ತಾನೇ ಮಾಡ್ತಾನೆ, ರಥವನ್ನು ಪುನಃ ತನ್ನ ನಗರದ ಕಡೆ ತಿರುಗಿಸಿಬಿಡ್ತಾನೆ. ಅವನ ನಗರ ಮಥುರಾ ನಗರ ಅಂತ. ಆ ಮಥುರಾ ಪಟ್ಟಣದ ಕಡೆ ರಥವನ್ನು ತಿರುಗಿಸಿ ತಾನೇನು ಮಾಡ್ತಾನೆ, ಒಂದು ತೀರ್ಮಾನವನ್ನು ಮಾಡ್ತಾನೆ. ಇವರಿಬ್ಬರು ಕೂಡ ಬದುಕಿರಬಾರ್ದು ಅಂತ ತೀರ್ಮಾನ ಮಾಡಿ, ಅವತ್ತು ತಾನೇ ಮದುವೆಯಾಗಿದೆ, ತನ್ನ ತಂಗಿಯನ್ನು ಮತ್ತು ಅವಳ ಗಂಡನನ್ನು ಕೊಲ್ಲಲಿಕ್ಕೆ ಅಂತ ಖಡ್ಗವನ್ನು ಎತ್ತುತ್ತಾನೆ ಅಂತ. ಆವಾಗ ಆ ದೇವಕಿ ದೇವಿ ಸಾಷ್ಟಾಂಗ ಅವನಿಗೆ ನಮಸ್ಕಾರವನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳೆ. ನಿನಗೆ ಮೃತ್ಯು ಯಾರಿಂದ? ನನ್ನ ಮಕ್ಕಳಿಂದ, ನನ್ನಿಂದಲ್ಲ, ನನ್ನ ಗಂಡನಿಂದ ಅಲ್ಲ. ಹಾಗಾಗಿ ನೀನು ಮಾಡಬೇಡ, ನಮಗೆ ಯಾವಾಗ ಮಕ್ಕಳು ಹುಟ್ಟುತ್ತೋ ಡೈರೆಕ್ಟಾಗಿ ನೀನು ತಂದು ಕೊಟ್ಬಿಡ್ತೇವೆ, ನೀನು ಅದನ್ನು ಕೊಂದುಬಿಡು, ನಮ್ಮನ್ನು ಮಾತ್ರ ದಯವಿಟ್ಟು ಏನು ಮಾಡಬೇಡ ಅಂತ ಪ್ರಾರ್ಥನೆ ಮಾಡ್ತಾಳೆ. ಆವಾಗ ಇವನಿಗೂ ಸರಿ ಅನಿಸುತ್ತೆ. ಯಾಕೆಂದರೆ ಸಾಯಿಸೋದು ನಾನು ಇವರಲ್ಲ, ಮಕ್ಕಳು ಸಾಯಿಸೋದು. ಹಾಗಾಗಿ ಇವರನ್ನು ಏನು ಮಾಡೋದು ಬೇಡ, ಇವರನ್ನು ಒಂದು ಜೈಲಿನಲ್ಲಿ ಹಾಕಿಡೋಣ ಅಂತ ಹೇಳ್ತಾಳೆ. ಕೊನೆಗೆ ಈ ರೀತಿಯಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದಂತಹ ಇಬ್ಬರು ವಸುದೇವ ದೇವಕಿಯರಿಬ್ಬರು ಕೂಡ ಅವತ್ತಿನ ದಿವಸ ರಾತ್ರಿ ಜೈಲಿನಲ್ಲಿ ಕಾಲವನ್ನು ಕಳೀಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಜೈಲಿನಲ್ಲೇನೆ ಅನೇಕ ವರ್ಷಗಳು ಹಾಕ್ತಾ ಇರ್ತಾರೆ. ಆವಾಗ ಯಾವತ್ತು ಮಗು ಹುಟ್ಟುತ್ತೋ ಆವಾಗ ಏನು ಮಾಡ್ತಾ ಇದ್ದ, ಅದನ್ನು ತೆಗೆದುಕೊಂಡು ಹೋಗಿ ಇವನಿಗೆ ಕೊಡ್ತಾ ಇದ್ದ, ಕಂಸನಿಗೆ ಕೊಡ್ತಾ ಇದ್ದ. ಕಂಸ ಅದನ್ನು ಕೊಲ್ತಾ ಇದ್ದ. ಹೀಗೆ ಅನೇಕ ದಿವಸ ಆಯಿತು. ಹೀಗೆ ಅನೇಕ ದಿವಸ ಆದ ಮೇಲೆ ಅಲ್ಲೇನು ಮಾಡ್ತಾರೆ, ನಾರದರು ಬರ್ತಾರೆ ಅಂತೆ. ನಾರದರು ಬಂದು ಅವ್ರು ಹೇಳ್ತಾರೆ, ನೀನು ಇಷ್ಟು ಮಕ್ಕಳನ್ನು ಕೂಡ ಏನು ಮಾಡ್ತಾ ಇದ್ದೀಯಾ, ಬಿಡ್ತಾ ಇದ್ದೀಯಾ ಅಂದರೆ ವಾಸ್ತವಿಕವಾಗಿ ಅವನೇ ಮಾಡಿದ್ದ. ಉಳಿದ 7 ಮಕ್ಕಳು ಹುಟ್ಟಿದ್ರಲ್ಲ, ಅವ್ರು ಕೊಲ್ತಾ ಇರಲಿಲ್ಲ. ಕೊನೆಗೆ ನಾರದರು ಬಂದು ಉಪದೇಶ ಮಾಡ್ತಾರೆ ಅಂತೆ. ಯಾಕೆ ಅಂತ ಹೇಳಿದರೆ, ಅಶರೀರವಾಣಿಯನ್ನು ಕೆಲವೊಮ್ಮೆ ನಾವು ಸುಮ್ಮನೆ ಲೈಟಾಗಿ ತಗೋಬಾರ್ದು, ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಅವರನ್ನು ಕೂಡ ಕೊಂದು ಬಿಡು ಅಂತ. ಅವರು 8ನೇ ಮಗು ಆಗಿದ್ದರೂ ಆಗಿರ್ಬೋದು,
ವಸುದೇವ ನಿನಗೆ ಗೊತ್ತಿಲ್ಲದಂತೆ ಮಕ್ಕಳನ್ನು ಬಚ್ಚಿಟ್ಟಿರಬಹುದು, ಹಾಗಾಗಿ ಏನು ಮಾಡು ನೀನು ಅವರೆಲ್ಲರನ್ನು ಕೂಡ ಕೊಂದು ಬಿಡು ಅಂತ ಹೇಳ್ತಾನೆ ನಾರದರು. ಆ ರೀತಿಯಾಗಿ ನಾರದರ ಮಾತಿನಂತೆ ತಾವೇನು ಮಾಡ್ತಾರೆ, ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ಸಂಹಾರ ಮಾಡಿದಾಗ ಮುಂದೆ ಏನಾಗುತ್ತೆ, ಪರಮಾತ್ಮನ ಅವತಾರ ಆಗಲಿಕ್ಕೆ ತೀರ್ಮಾನ ಆಗುತ್ತೆ. ಪರಮಾತ್ಮ ಅವತಾರ ಮಾಡಿದ್ದು ಆ ಭಾದ್ರಪದ ಮಾಸದಲ್ಲಿ, ಇಲ್ಲಿ ಈ ಶ್ರಾವಣ ಮಾಸದಲ್ಲಿ ನಾಳೆ ಬರುವಂತಹ ಅಷ್ಟಮಿ ದಿನ, ಕೃಷ್ಣಾಷ್ಟಮಿ ದಿನ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು. ಆ ಸಂದರ್ಭದಲ್ಲಿ ಅವಳು ಗರ್ಭವತಿಯಾಗಿರ್ತಾಳೆ. ಗರ್ಭವತಿಯಾಗಿದ್ದಾಗ ಅಲ್ಲಿ ಏನಾಗುತ್ತೆ, ಗರ್ಭದಲ್ಲಿ ಪರಮಾತ್ಮ ಇದ್ದಾನೆ. ವಾಸ್ತವಿಕವಾಗಿ ಇಲ್ಲಿಯ ತನಕ ಏನಾಗಿತ್ತು, ಅವಳು 7 ಬಾರಿ ಗರ್ಭವತಿಯಾಗಿದ್ದಳು, 7 ಬಾರಿ ಕೂಡ ಮಕ್ಕಳನ್ನು ಹಡೆದಿದ್ದಳು. ಆದರೆ 8ನೇ ಬಾರಿ ಅವಳು ಗರ್ಭವತಿಯಾದಾಗ ಅವಳ ಮುಖದಲ್ಲಿ ವಿಶಿಷ್ಟವಾದಂತಹ ತೇಜಸ್ಸಿತ್ತು ಅಂತೆ. 7 ಬಾರಿ ಯಾವ ತೇಜಸ್ಸು ಇರಲಿಲ್ಲ, ಸಾಮಾನ್ಯ ಹೆಣ್ಣಿನಂತೆ ಇದ್ದಳು. ಯಾವಾಗ 8ನೇ ಬಾರಿ ಗರ್ಭವತಿಯಾದಳು ಮುಖದಲ್ಲಿ ವಿಶಿಷ್ಟವಾದಂತಹ ಕಾಂತಿ, ತೇಜಸ್ಸೆಲ್ಲವೂ ಕೂಡ ಇತ್ತು. ಅಷ್ಟಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಅವಳ ಗರ್ಭದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅವತಾರ ಮಾಡಲಿಕ್ಕೆ ಇದ್ದ. ಹಾಗಾಗಿ ಈ ರೀತಿಯಾಗಿ ತಾನೇನು ಮಾಡ್ತಾರೆ, ಅಲ್ಲಿ ಪ್ರವೇಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಗರ್ಭಸ್ತುತಿ ಅಂತ ಮಾಡ್ತಾರೆ. ಗರ್ಭಸ್ತುತಿ ಅಂತ ಹೇಳಿದರೆ ಗರ್ಭದಲ್ಲಿ ಇರುವಂತಹ ಪರಮಾತ್ಮನ ಸ್ತುತಿ ಅಂತ. ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡ ಬಂದು ವಿಶೇಷವಾಗಿ ಆ ಗರ್ಭದಲ್ಲಿ ಇರುವಂತಹ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾರೆ. ಈ ರೀತಿಯಾಗಿ ಸ್ತೋತ್ರ ಮಾಡಿ ಮುಂದೆ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಮಧ್ಯರಾತ್ರಿ 12 ಗಂಟೆಯ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ದೇವಕಿ ದೇವಿಯ ಗರ್ಭದಿಂದಾಗಿ ಅವತಾರವನ್ನು ಮಾಡ್ತಾನೆ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಬೇಕಾದ್ರೆ ಮೈ ಮೇಲೆ ಬಟ್ಟೆ ಇಲ್ಲದಂತೆ ಸಾಮಾನ್ಯ ಮಕ್ಕಳಾಗಿ ಹುಟ್ಟಿದೆ, 2 ಕೈ 2 ಕಾಲೆಲ್ಲ ಇರುತ್ತೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿದರೆ, ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಅಂತ ಪರಮಾತ್ಮ ಅವನು ಅದ್ಭುತವಾದಂತಹ ರೂಪ ಇತ್ತು. 2ನೇದಾಗಿ ಅಂಬುಜೇಕ್ಷಣಂ ಅಂತ. ಅಂಬುಜೇಕ್ಷಣಂ ಅಂತೇಳಿ ಕಮಲದಂತಹ ಸುಂದರವಾದಂತಹ ಕಣ್ಣುಗಳು, ಮತ್ತು 2 ಕೈಗಳಿದ್ದಿಲ್ಲ ಅಂತೆ. ಚತುರ್ಭುಜ 4 ಕೈಗಳಿದ್ದವು. ಕೈಗಳು ಖಾಲಿ ಇರಲಿಲ್ಲ. ಶಂಖ ಚಕ್ರ ಗದಾ ಪದ್ಮ ಅಂತ 4 ಆಯುಧಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದ. ಅದೇ ರೀತಿಯಾಗಿ ಎದೆಯಲ್ಲಿ ಶ್ರೀವತ್ಸ ಎಂಬಂಥ ಒಂದು ಚಿಹ್ನೆ ಇತ್ತು. ಶ್ರೀವತ್ಸ ಚಿಹ್ನೆ ಅಂತ ಹೇಳಿದರೆ ಒಂದು ರೀತಿ ಕೆಂಪು ಮತ್ತು ಕಪ್ಪು ಮಿಶ್ರಿತವಾದ ಬಣ್ಣದಿಂದ ಕೂಡಿದಂತಹ ಒಂದು ರೀತಿ ಮಚ್ಚೆ, ಅದು ಪರಮಾತ್ಮನ ಎದೆಯಲ್ಲಿ ಇರುತ್ತೆ. ಅದಕ್ಕೆ ಶ್ರೀವತ್ಸ ಚಿಹ್ನೆ ಅಂತ ಹೆಸರು. ಈ ರೀತಿಯಾಗಿ ಎಲ್ಲ ಆಭರಣಗಳನ್ನು ಧರಿಸಿಕೊಂಡು ಮೈ ಮೇಲೆ ಪೀತಾಂಬರ, ಒಳ್ಳೆಯ ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಹುಟ್ಟುಕೊಂಡು ಪರಮಾತ್ಮ ಅವಳ ಗರ್ಭದಿಂದಾಗಿ ಹೊರಗಡೆ ಬರ್ತಾನೆ ಅಂತೆ. ಈ ರೀತಿಯಾಗಿ ಹೊರಗಡೆ ಬಂದಾಗ ವಾಸ್ತವಿಕವಾಗಿ ಎಲ್ಲರೂ ಇಬ್ಬರು ನೋಡ್ತಾರೆ, ಬೇರೆಯವರು ನೋಡೋದಿಲ್ಲ. ಇದು ನೋಡಿದ್ಯಾರು? ಕೇವಲ ವಸುದೇವ ದೇವಕಿಯರು ಮಾತ್ರ. ತನ್ನ ತಂದೆ ತಾಯಿಗಳಿಗೆ ಮಾತ್ರ ಈ ರೀತಿಯಾದಂತಹ ದರ್ಶನವನ್ನು ಮಾಡಿಸ್ತಾನೆ. ದರ್ಶನವನ್ನು ಮಾಡಿ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ತಕ್ಷಣದಲ್ಲಿ ದೇವಕಿ ದೇವಿ ಮಲ್ಕೊಂಡು ಬಿಡ್ತಾಳೆ. ಅವಳಿಗೆ ಆ ರೀತಿಯ ಮಾಯನ್ನು ಉಂಟು ಮಾಡ್ತಾನೆ. ಕೊನೆಗೆ ಎಚ್ಚರ ಇರೋದು ಯಾರು? ತಂದೆಯಾದಂಥ ವಸುದೇವ ಮಾತ್ರ. ಆವಾಗ ತನ್ನ ಚಿಕ್ಕ ರೂಪದಿಂದ, ಬಾಲರೂಪದಿಂದ ಅವನಿಗೆ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ನೀನೀಗ ಏನು ಮಾಡಬೇಕು ಅಂತ ಹೇಳಿದರೆ, ನನ್ನನ್ನು ಕರೆದುಕೊಂಡು ಹೋಗಿ ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಬೇಕು. ನಂದಗೋಕುಲದಲ್ಲಿ ಈಗ ತಾನೇ ಅಲ್ಲಿ ನಂದಗೋಪ ಮತ್ತು ಯಶೋಧಾದೇವಿಗೆ ಒಂದು ಹೆಣ್ಣು ಮಗು ಹುಟ್ಟಿದೆ. ಅಲ್ಲಿರುವಂತಹ ಹೆಣ್ಣು ಮಗನ್ನು ಕರೆದುಕೊಂಡು ಇಲ್ಲಿಡಬೇಕು, ಇಲ್ಲಿದ್ದಂಥ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿಡಬೇಕು ಅಂತ. ಆವಾಗ ವಸುದೇವ ಹಿಂದೆ ಮುಂದೆ ಏನೂ ವಿಚಾರ ಮಾಡೋದಿಲ್ಲ. ತನಗೆ ಹುಟ್ಟಿದಂತಹ ಮಗು ಅದು ಹೋಗಿ ಅಲ್ಲಿ ಬೆಳೆಯುತ್ತೆ, ಆ ಮಗು ಬಂದು ಇಲ್ಲಿ ಬೆಳೆಯುತ್ತೆ ಅಂತ ಏನೋ ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಆದೇಶ ಮಾಡಿದ್ದ ಅದು ನಡೆದುಕೊಳ್ಬೇಕು ಅಂತ. ಆ ರೀತಿಯಾಗಿ ಸರಿ ಅಂತ ಪರಮಾತ್ಮನನ್ನು ಒಂದು ಸುಂದರವಾದಂತಹ ಬಿದಿರಿನ ಬುಟ್ಟಿಲಿ ಹೊತ್ಕೊಳ್ತಾನೆ ಅಂತೆ. ವಾಸ್ತವಿಕವಾಗಿ ಅಲ್ಲಿಯ ತನಕ ವಸುದೇವನ ಕೈಗೆಲ್ಲ ಕೋಳಗಳನ್ನು ಹಾಕಿದ್ರು, ಕಬ್ಬಿಣದ ಸರಪಳಿಯಿಂದ ಹಾಕಿ ಕಟ್ಟಿ ಹಾಕಿಬಿಟ್ಟಿದ್ದು ಜೈಲಿನಲ್ಲಿ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಹೇಳಿದನೋ ತಕ್ಷಣದಲ್ಲಿ ಏನೇ ಸರಪಳಿ ಬೀಗ ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಮುರಿದು ಬಿದ್ದು ಬಿಡುತ್ತೆ ಅಂತ. ಕೈಯಿಂದ ಮುರಿದು ಬಿದ್ದು ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ತನ್ನ ಒಂದು ಬುಟ್ಟಿಯಲ್ಲಿ ಎತ್ತಿಕೊಂಡು ಹೋಗ್ತಾ ಇರ್ತಾನೆ. ಹೊತ್ತುಕೊಂಡು ಹೊರಗಡೆ ಅಂತ ಕಾಲಿ ಇಡ್ತಾನೆ, ಹೆಜ್ಜೆಯನ್ನು ಇಡ್ತಾನೆ. ಜೋರಾಗಿ ಮಳೆ ಬರ್ಲಿಕ್ಕೆ ಶುರುವಾಗುತ್ತೆ ಅಂತೆ. ಛತ್ರಿ ಹಿಡ್ಕೊಳ್ಳೋಣ ಅಂತ ಹೇಳಿದ್ರೆ 2 ಕೈಯಲ್ಲಿ ಮಗುವನ್ನು ಹೊತ್ಕೊಂಡಿದ್ದಾನೆ. ಆವಾಗ ಸಾಕ್ಷಾತ್ ಶೇಷದೇವರು ಅಂದರೆ ಪರಮಾತ್ಮನ ಹಾಸಿಗೆಯಾದಂತಹ ಶೇಷದೇವರು
ತಾವು ತಮ್ಮ ರೂಪದಿಂದಾಗಿ ಬಂದು ತಮ್ಮ ಎಲ್ಲ ಹೆಡೆಗಳನ್ನು ಕೂಡ ಬಿಡಿಸಿ ಛತ್ರಿಯ ರೀತಿ ಹಿಡಿದುಕೊಳ್ತಾರೆ ಅಂತೆ. ಆ ರೀತಿಯಾಗಿ ಕೆಳಗಡೆ ವಸುದೇವ ಇದ್ದಾನೆ, ತಲೆಯ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಅದರ ಮೇಲೆ ಛತ್ರಿಯ ರೂಪದಲ್ಲಿ ಶೇಷದೇವರಿದ್ದಾರೆ. ಹೀಗೆ ವಸುದೇವ ತಾನೇನು ಮಾಡ್ತಾನೆ, ಮುಂದೆ ನಡೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ನಡೀತಾ ನಡೀತಾ ಯಮುನಾ ನದಿಯ ತೀರಕ್ಕೆ ಬರ್ತಾನೆ ಅಂತೆ. ಯಮುನಾ ನದಿ ತೀರಕ್ಕೆ ಬರ್ತಾನೆ, ಜೋರಾಗಿ ಮಳೆ ಬರ್ತಾ ಇರುತ್ತೆ, ಮಧ್ಯರಾತ್ರಿಯ ಸಂದರ್ಭ. ಯಮುನಾ ನದಿ ಜೋರಾಗಿ ಹರಿತಾ ಇರ್ತಾಳೆ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಹತ್ತಿರ ಬಂದು ತಕ್ಷಣ ದಾರಿ ಬಿಟ್ಟಾಳೆ ಅಂತೆ ಯಮುನಾ ನದಿ ದಾರಿ ಬಿಟ್ಟಾಗ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಅದೇ ಯಮುನಾ ನದಿಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿರುತ್ತೆ ನಂದಗೋಪನ ಮನೆಯಲ್ಲಿ, ನಂದಗೋಪ ಮತ್ತು ಯಶೋಧಾದೇವಿಗೆ. ಅಲ್ಲಿ ಇದ್ದಂತಹ ಹೆಣ್ಣು ಮಗುವನ್ನು ತಾನೇ ಇಟ್ಟುಕೊಂಡು ತನಗೆ ಹುಟ್ಟಿದಂತಹ ಗಂಡು ಮಗುವನ್ನು ಅಲ್ಲಿ ಇಟ್ಟು ತಾನೇ ಮಾಡ್ತಾನೆ. ಮತ್ತೆ ಪುನಃ ವಾಪಸ್ ಬಂದುಬಿಡ್ತಾನೆ. ವಾಪಸ್ ಬಂದಾಗ ಏನಾಗುತ್ತೆ, ಮತ್ತೆ ಪುನಃ ಯಥಾ ರೀತಿ ಅವನಿಗೆ ಕೈಗಳಿಗೆ ಕೋಳ ಇದೆಲ್ಲ ಸಿಕ್ಕಾಕೊಳ್ಳುತ್ತೆ. ಮರುದಿವಸ ಯಥಾವತ್ತಾಗಿ ಇಷ್ಟೆಲ್ಲ ಇರುತ್ತೆ. ಕೊನೆಗೆ ಮರುದಿನ ಅಲ್ಲಿ ಎಚ್ಚರ ಆಗುತ್ತೆ. ಯಾರಿಗೆ? ಯಶೋಧಾದೇವಿ ಮತ್ತು ನಂದಗೋಪನಿಗೆ. ಎದ್ದು ಪಕ್ಕದಲ್ಲಿ ನೋಡ್ತಾರೆ. ಯಶೋಧಾದೇವಿಗೆ ವಾಸ್ತವಿಕ ಮಗು ಆಗಿರುತ್ತೆ ಅಂತ ಗೊತ್ತಿರುತ್ತೆ, ಆದರೆ ಅದು ಗಂಡು ಮಗು ಹೆಣ್ಣು ಮಗು ಅಂತ ಗೊತ್ತಿರೋದಿಲ್ಲ, ರಾತ್ರಿಯ ಸಂದರ್ಭ ಅಂತ. ಕೊನೆಗೆ ಗಂಡು ಮಗು ಅಂತ ಗೊತ್ತಾಗುತ್ತೆ. ವಿಶೇಷವಾದಂತಹ ಆನಂದವನ್ನು ಪಟ್ಟು ಭಾಗವತದಲ್ಲಿ ಹೇಳುವಂತೆ ಅವನು ಯಾರು ನಂದಗೋಪ 1,000 ಗೋದಾನವನ್ನು ಮಾಡ್ತಾನೆ ಅಂತ ತನ್ನ ಮಗು ಹುಟ್ಟಿದ್ದಕ್ಕಾಗಿ. ಯಾಕೆ ಅಂತ ಹೇಳಿದರೆ ಅವನಿಗೆ ಪ್ರಧಾನವಾದಂತಹ ಆಸ್ತಿಯೇನೇ ಗೋಗಳು. ಅವ್ರ ಹೆಸರೇ ನಂದಗೋಪ ಅಂತ, ಗೋವನ್ನು ಕಾಯುವಂತಹ ವ್ಯಕ್ತಿ ಅಂತ. ಹಾಗಾಗಿ ಬೇಕಾದಷ್ಟು ಗೋವಿ ಸಂಪತ್ತಿತ್ತು. ಹಾಗಾಗಿ ಬ್ರಾಹ್ಮಣರಿಗೆ 1,000 ಗೋದಾನವನ್ನು ಮಾಡ್ತಾನೆ. ಹೀಗೆ ಗೋದಾನವನ್ನೆಲ್ಲ ಮಾಡಿ ಮುಂದೆ ವೈಭವದಿಂದ ಎಲ್ಲ ನಡೆಯುತ್ತೆ. ಈ ಕಡೆ ವಸುದೇವ ದೇವಕಿ ಜೈಲಿನಲ್ಲಿ ಇದ್ದಾರೆ. ಹುಟ್ಟಿದ್ದು ಹೆಣ್ಣು ಮಗು, ಅಂದರೆ ಅಲ್ಲಿಂದ ಬಂದಂತಹ ಹೆಣ್ಣು ಮಗು. ಕೊನೆಗೆ ಕಂಸ ಬರ್ತಾನೆ, ಮಗುವನ್ನು ಕರೆದುಕೊಂಡು ಹೋಗ್ತಾನೆ. ಆವಾಗ ದೇವಕಿ ದೇವಿ ಪ್ರಾರ್ಥನೆ ಮಾಡ್ತಾಳೆ ಅಂತೆ, ಇಷ್ಟು ದಿವಸ ಗಂಡು ಮಕ್ಕಳು ಹುಟ್ಟಿದ್ರೆ ನಿನಗೇನೋ ಅವರು ಸಾಯಿಸ್ಬೋದು ಅಂತ ಹೆದರಿಕೆ ಇತ್ತು. ಹುಟ್ಟಿದ್ದು ಹೆಣ್ಣು ಮಗು ದಿನನೇ ಹೇಗೆ ಸಾಯಿಸ್ತಾಳೆ, ಹಾಗಾಗಿ ದಯವಿಟ್ಟು ಬಿಟ್ಟುಬಿಡು ಅಂತ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಆದರೆ ಕಂಸ ಏನೂ ಕೂಡ ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ಅದು ಹೆಣ್ಣಾಗಲಿ ಗಂಡಾಗಲಿ 8ನೇ ಮಗುವಿನಿಂದ ನನಗೆ ಮೃತ್ಯು ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸಾಯಿಸ್ತೇನೆ ಅಂತ ತೀರ್ಮಾನ ಮಾಡಿ ಎತ್ತುಕೊಂಡು ಹೊರಗಡೆ ಬರ್ತಾನೆ ಅಂತೆ. ಹೊರಗಡೆ ಬಂದು ಒಂದು ದೊಡ್ಡ ಬಂಡೆ ಇರುತ್ತೆ. ಆ ಮಗುವಿನ ಕಾಲನ್ನು ಹಿಡಿದುಕೊಂಡು ಮೇಲೆ ಎತ್ತಿ ಕೆಳಗಡೆ ಹೊಡಿಬೇಕು, ಅಪ್ಪಳಿಸ್ಬೇಕು ಅಂತ ಮೇಲೆ ಎತ್ತುತ್ತಾನೆ. ಎತ್ತಿದ ತಕ್ಷಣ ಆ ಮಗು ಮೇಲ್ಗಡೆ ಹಾರಿಬಿಡುತ್ತೆ ಅಂತೆ. ಹಾರಿ ಏನಾಗುತ್ತೆ, ಅಷ್ಟಭುಜಾಮ್ ಅಂತ ಒಂದು ಹೆಣ್ಣಿನ ದೇವತೆಯ ರೂಪ, 8 ಭುಜ ಇರುವಂತಹ ದಿವ್ಯವಾದಂತಹ ರೂಪ, ಸಾಕ್ಷಾತ್ ಭದ್ರಕಾಳಿಯ ರೂಪ, ಅಂದರೆ ದುರ್ಗಾದೇವಿಯೇ ಆ ಹೆಣ್ಣು ಮಗುವಾಗಿ ಅವತಾರ ಮಾಡಿರ್ತಾಳೆ. ಅವತಾರ ಮಾಡಿ ತನ್ನ 8 ಭುಜಗಳು, 8 ಕೈಗಳಲ್ಲಿ ಬಿಲ್ಲು ಬಾಣ ಮುಂತಾದಂಥ 8 ರೀತಿಯಾದಂಥ ಆಭರಣಗಳು ಅದನ್ನು ಧರಿಸಿಕೊಂಡು ತಾನು ಆ ಕಂಸನಿಗೊಂದು ಮಾತನ್ನು ಹೇಳ್ತಾಳೆ ಅಂತೆ, ನಿನಗೆ ಬುದ್ಧಿ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ನಿನ್ನನ್ನು ಸಂಹಾರ ಮಾಡುವಂತಹ ಮಗು ಈಗಾಗಲೇ ಬೇರೆ ಕಡೆ ಅವತಾರ ಮಾಡಿ ಆಗಿಬಿಟ್ಟೆ, ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳಿಬಿಡ್ತಾಳೆ. ಹೇಳಿ ತಾನು ಅದೃಶ್ಯಳಾಗಿಬಿಡ್ತಾಳೆ. ಈ ರೀತಿಯಾಗಿ ಹೇಳಿದಾಗ ಕಂಸನಿಗೆ ಇನ್ನಷ್ಟು ಬೇಸರ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿಯ ತನಕ ಅವನನ್ನು ಸಾಯಿಸುವಂತಹ ಮಗು ಇಲ್ಲೇ ಹುಟ್ಟುತ್ತೆ ಅಂತ ಒಂದು ಗ್ಯಾರಂಟಿ ಇತ್ತು. ಈಗ ದುರ್ಗಾದೇವಿ ಅಂತ ಹೇಳಿದಳು, ನಿನ್ನನ್ನು ಸಾಯಿಸುವಂತಹ ಮಗು ಬೇರೆ ಕಡೆ ಹುಟ್ಟಿ ಬೆಳೀತಾ ಇದೆ ಆಲ್ರೆಡಿ ಅಂತ. ಆವಾಗ ಅವನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಕೊನೆಗೆ ಅದೇ ರೀತಿ ಜೀವನ ಮಾಡ್ತಾ ಇರ್ತಾನೆ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ಸ್ವಲ್ಪ ದಿವಸ ಆದರೆ ಒಂದು ತೀರ್ಮಾನವನ್ನು ಮಾಡ್ತಾನೆ. ಎಲ್ಲ ರಾಕ್ಷಸರನ್ನು ಕೂಡ ಕರೀತಾನೆ. ಅವನಿಗೆ ಜೀವನದ ಮೇಲೆ ತುಂಬ ಭಯ ಇತ್ತು. ಅದಕ್ಕೋಸ್ಕರ ತೀರ್ಮಾನ ಮಾಡ್ತಾನೆ, ಈ 1 ತಿಂಗಳ ಅವಧಿಯಲ್ಲಿ ಎಲ್ಲೆಲ್ಲಿ ಚಿಕ್ಕ ಮಕ್ಕಳು ಹುಟ್ಟಿದ್ದಾರೋ ಅವರೆಲ್ಲರನ್ನು ಕೂಡ ನಾವು ಕೊಂದು ಹಾಕಬೇಕು ಅಂತ ಒಂದು ಆದೇಶವನ್ನು ಕೊಡ್ತಾನೆ. ಆ ರೀತಿಯಾಗಿ ಒಬ್ಬೊಬ್ಬ ದೈತ್ಯರಿಗೂ ಕೂಡ ನೀವೆಲ್ಲ ಕಡೆ ಹೋಗಿ ಎಲ್ಲೆಲ್ಲಿ ಚಿಕ್ಕ ಮಕ್ಕಳು ಹುಟ್ಟಿರುತ್ತೋ ಎಲ್ಲವನ್ನು ಕೂಡ ಕೊಂದು ಹಾಕಿಬಿಡಿ ಅಂತ ಆಜ್ಞೆಯನ್ನು ಮಾಡ್ತಾನೆ. ಆ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಚಿಕ್ಕ ಮಕ್ಕಳನ್ನು ಸಾಯಿಸ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮನೆಗೆ ಬಂದಂತಹ ಮೊದಲ ರಾಕ್ಷಸ ಅಂತ ಹೇಳಿದ್ರೆ ಅದು ಪೂತನ ಎನ್ನುವಂತಹ ರಾಕ್ಷಸ. ಆವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಇನ್ನೂ ಕೇವಲ 1.5 ತಿಂಗಳಂತೆ. 1.5 ತಿಂಗಳ ಸಣ್ಣ ಕೂಸು ಶ್ರೀಕೃಷ್ಣ ಪರಮಾತ್ಮ. ಆವಾಗ ಯಾವ ಯಶೋದೆ ಬರ್ತಾಳೆ. ಯಶೋದೆ ಬೇರೆ ಯಾರೋ ಅಲ್ಲ, ತಾಟಕ ಅನ್ನುವಂತಹ ರಾಕ್ಷಸಿ. ನಾವು ನಿನ್ನೆ ಕೇಳಿದ್ದೀವಿ, ರಾಮದೇವರು ಸಂಹಾರ ಮಾಡಿದಂತಹ ರಾಕ್ಷಸಿ ತಾಟಕೆ ಅಂತ. ಆ ತಾಟಕೆಯೇನೆ ಮತ್ತೆ ಪೂತನೆಯಾಗಿ ಹುಟ್ಟಿರ್ತಾಳೆ. ಆ ಪೂತನೆ
ವಾಸ್ತವಿಕವಾಗಿ ರಾಕ್ಷಸ ಸ್ತ್ರೀ ಕೆಟ್ಟ ರೂಪ ಇರುತ್ತೆ. ಆ ಕೆಟ್ಟ ರೂಪದಿಂದಾಗಿ ತಾನು ಆ ಮನೆಗೆ ಬಂದರೆ ಯಾರೂ ಕೂಡ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಒಳ್ಳೆ ಸೌಂದರ್ಯದ ರೂಪವನ್ನು ಧಾರಣೆ ಮಾಡಿ ಬರ್ತಾಳೆ. ಆ ರೀತಿ ಬಂದಾಗ ಯಶೋದೆ ಎದುರುಗಡೆನೇ ಇರ್ತಾಳೆ. ಎದುರುಗಡೆ ಇದ್ದರೂ ಕೂಡ ಅವಳಿಗೆ ಆ ಪೂತನೆಯ ರೂಪವನ್ನು ನೋಡಿ ಅವಳಿಗೊಂಥರ ಆಶ್ಚರ್ಯ ಆಗ್ಬಿಡ್ತಾರೆ. ಎಷ್ಟು ಸುಂದರವಾದಂಥ ಹೆಣ್ಣನ್ನು ನಾನು ಇಡೀ ಜಗತ್ತಿನ ನೋಡೇ ಇಲ್ಲ, ಎಂತಹ ಸುಂದರವಾದ ಹೆಣ್ಣು ಅಂತ ಮೈ ಮರೆತು ಬಿಡ್ತಾಳೆ ಅಂತೆ. ಕೊನೆಗೆ ತಾನೇ ಶ್ರೀಕೃಷ್ಣ ಪರಮಾತ್ಮನ ಅವಳ ಕೈ ಕೊಟ್ಟು ಅವಳು ಯಾರೋ ಅಂತ ಗೊತ್ತಿಲ್ಲ, ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ತನ್ನ ಮಗುವನ್ನು ಕೊಟ್ಟು ಬಿಡ್ತಾಳೆ. ಕೊನೆಗೆ ಪೂತನಾ ದೇವಿ ತಾನೇನು ಮಾಡ್ತಾಳೆ, ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅವಳು ಆ ಜಾಗಕ್ಕೆ ವಿಷವನ್ನು ಹಚ್ಚಿಕೊಂಡು ಬಂದಿದ್ದಳು. ಸ್ತನ್ಯಪಾನವನ್ನು ಮಾಡ್ತಾ ಮಾಡ್ತಾ ಆ ವಿಷಯವೆಲ್ಲವೂ ಕೂಡ ಅವಳ ಬಾಯಿಗೆ ಹೋಗಬೇಕು, ಶ್ರೀಕೃಷ್ಣ ಪರಮಾತ್ಮನ ಬಾಯಿಗೆ ಹೋಗಬೇಕು, ಅವನು ಸಾಯಬೇಕು ಅಂತ ಅವಳ ಉದ್ದೇಶ ಇದ್ದಿದ್ದು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡ್ತಾನೆ, ಆ ಸ್ತನ್ಯಪಾನವನ್ನು ಮಾಡ್ತಾ ಮಾಡ್ತಾ ಅವಳ ಜೀವವನ್ನೇ ಹೀರಿಕೊಂಡು ತಾನೇ ಮಾಡ್ತಾನೆ, ಅವಳನ್ನು ಸಂಹಾರ ಮಾಡಿ ಹಾಕಿಬಿಡ್ತಾನೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಸ್ತ್ರೀವಧೆ, ಹೆಣ್ಣನ್ನು ಸಂಹಾರ ಮಾಡೋದು ಅದು ನಿಷಿದ್ಧ ಅಂತ. ಆದರೆ ಯಾವಾಗ ನಿಷಿದ್ಧ ಅಂತ ಹೇಳಿದರೆ, ಅವಳು ಸಾತ್ವಿಕಳಾಗಿದ್ದರೆ, ಒಂದು ವೇಳೆ ಆ ಹೆಣ್ಣು ತುಂಬ ಕೆಟ್ಟವಳಾಗಿದ್ದರೆ ಆವಾಗ ಅವಳು ಸಂಹಾರವನ್ನು ಕೂಡ ಮಾಡಬಹುದು ಅಂತ. ಹಾಗಾಗಿ ರಾಮದೇವರೇ ಮಾಡೋದು ತಾಟಕೆಯನ್ನು ಸಂಹಾರ ಮಾಡಿದರು. ಈಗ ಕೃಷ್ಣ ಪರಮಾತ್ಮ ಮೊದಲು ಸಂಹಾರ ಮಾಡಿದ್ದೇನೆ ಪೂತನೆ ಅನ್ನುವಂಥ ರಾಕ್ಷಸಿಯನ್ನು ಈ ರೀತಿಯಾಗಿ ಸಂಹಾರ ಮಾಡಿದ. ಯಾವಾಗ ಅವಳ ಜೀವ ಹೋಯಿತು ಆವಾಗ ಅವಳ ನಿಜ ರೂಪ ಬಂತು ಅಂತೆ. ದೊಡ್ಡ ಭಯಾನಕವಾದಂತಹ ಬೆಟ್ಟದಂತಹ ರೂಪ. ಇಲ್ಲಿ ವರ್ಣನೆ ಮಾಡುವಂತೆ ಅವಳ ದೇಹ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದರೆ, ಅವಳ ದೇಹವನ್ನು ಇಡೀ ನಂದಗೋಕುಲ ಜನ ಎಲ್ಲರೂ ಕೂಡ ಎತ್ಕೊಳ್ಳಿಕ್ಕಾಗಲಿಲ್ಲ ಅಂತೆ. ಕೊನೆಗೆ ಅವಳ ದೇಹವನ್ನು ಮರ ಕೊರೆದಂತೆ ಕೊರೆದು ಒಂದೊಂದು ದೇಹವನ್ನು ಪ್ರತ್ಯೇಕವಾಗಿ ಸುಟ್ಟರು ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಎಲ್ಲ ದೇಹವನ್ನು ಕೂಡ ಒಂದು ಕಡೆ ಹಾಕಿ ಕಟ್ ಮಾಡಿ ಸುಡಲಿಕ್ಕೆ ಪ್ರಾರಂಭ ಮಾಡಿದರು. ಸುಡಬೇಕಾದ್ರೆ ಇನ್ನೊಂದು ವಿಚಿತ್ರ ನಡೀತು ಅಂತೆ. ಏನಂದರೆ, ಬೆಂಕಿ ಹಚ್ಚಿದ ತಕ್ಷಣ ಏನಾಯಿತು, ಅವಳ ದೇಹದಿಂದ ಒಳ್ಳೆಯ ಸುಗಂಧ ಪರಿಮಳ ಬರಲಿಕ್ಕೆ ಶುರುವಾಯಿತು ಅಂತೆ. ಅವರಿಗೆ ಆಶ್ಚರ್ಯ ಆಗುತ್ತೆ. ಇದೇದು ಈಗ ನೋಡಿದ್ರೆ ಕೆಟ್ಟ ರಾಕ್ಷಸಿ, ಯಾರ ದೇಹದಿಂದಲೂ ಒಳ್ಳೆಯ ಪರಿಮಳ ಬರೋದಿಲ್ಲ. ದೇಹ ಅಂದ್ರೇ ದೋಷ, ಕೆಟ್ಟದಿರುವಂತಹ ದೇಹ, ರಕ್ತ ಮಾಂಸ ಇರುವಂತಹ ದೇಹ, ಇದರಿಂದ ಹೇಗೆ ಪರಿಮಳ ಬರುತ್ತೆ ಎಂಬುದಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವಳ ದೇಹದಿಂದ ಆ ರೀತಿಯಾಗಿ ಯಾಕೆ ಒಳ್ಳೆ ಪರಿಮಳ ಬಂತು ಅಂತ ಹೇಳಿದರೆ, ಸಾ ತಾಟಕ ಚೋರ್ವಶಿ ಸಂಪ್ರವಿಷ್ಟ ಕೃಷ್ಣಾವಧ ನಿರಯಂ ಸಂಜಗಾಮ ಸಾತೋರ್ವಶಿ ಕೃಷ್ಣ ಭುಕ್ತಸ್ತನೇನ ಪೂತ ಸ್ವರ್ಗಂ ಪ್ರಯೋ ತತ್ಕ್ಷಣೇನ ಅಂತ ಪುರಾಣಗಳಲ್ಲಿ ಕೆಲವೊಂದು ಸಲ ಜೀವದ್ವಯಾವೇಶ ಅಂತ ಇರುತ್ತೆ. ಅಂದರೆ ಒಂದೇ ವ್ಯಕ್ತಿಯಲ್ಲಿ ಇಬ್ಬರು ಜೀವರು ಇರ್ತಾರೆ ಒಳಗಡೆ. ಈಗ ನಮ್ಮಲ್ಲಿ ಸಾಮಾನ್ಯ ಒಂದೇ ಜೀವ, ಕೆಲವೊಬ್ಬರಲ್ಲಿ ಹಾಗೆ ಜೀವದ್ವಯಾವೇಶ, ಇಬ್ಬರು ಜೀವರು ಆವೇಶ ಇರ್ತಾರೆ. ಅದು ಒಂದೊಂದು ಜೀವ ಒಂದೊಂದು ಸಲ ಆ್ಯಕ್ಟಿವ್ ಆಗ್ತಾ ಇರುತ್ತೆ. ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಈ ಪೂತನೆಯಲ್ಲಿ ಇಬ್ಬರು ಜೀವರು ಇದ್ದರು. ಒಂದು ತಾಟಕ್ಕೆ, ಕೆಟ್ಟ ರಾಕ್ಷಸಿ, ಇನ್ನೊಂದು ಊರ್ವಶಿ ಅಂತ. ಊರ್ವಶಿ ಅಂತ ಹೇಳಿದ್ರೆ ಅಪ್ಸರಾ ಸ್ತ್ರೀ, ರಂಭೆ ಊರ್ವಶಿ ಅಂತೆಲ್ಲ ಕೇಳ್ತೇವೆ. ಆ ಊರ್ವಶಿಯ ಅವಳು ಕೂಡ ಹುಟ್ಟಿದ್ದಳಲ್ಲಿ ಒಂದು ಋಷಿಯ ಶಾಪದಿಂದ. ಹಾಗಾಗಿ ಊರ್ವಶಿಯ ಒಂದು ಜೀವ ಅದರಲ್ಲಿ ಇತ್ತು. ಅದರಿಂದ ಏನಾಯಿತು, ಊರ್ವಶಿ ಒಳ್ಳೆಯ ಗಂಧರ್ವ ಸ್ತ್ರೀ, ಹಾಗಾಗಿ ಆ ದೇಹದಿಂದ ಏನು ಬಂತು, ಒಳ್ಳೆಯ ಪರಿಮಳ ಬಂತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅವಳ ದೇಹವನ್ನು ಸುಟ್ಟಾಗ ಅದರಿಂದ ಏನಾಯಿತು, ಊರ್ವಶಿ ಅವಳಿಗೆ ಪುಣ್ಯ ಬಂತು ಅಂತೆ, ತಾಟಕಿಗೆ ಪಾಪ ಬಂತು ಅಂತ. ಯಾಕೆ ಅಂತ ಹೇಳಿದರೆ, ಶ್ರೀಕೃಷ್ಣ ಪರಮಾತ್ಮ ಅವನು ಹಾಲನ್ನು ಕುಡಿದ, ವಿಷವನ್ನು ಕುಡಿದ. ಇಲ್ಲಿ ಹಾಲನ್ನು ಕುಡಿಸಿದ್ಯಾರು ಅಂತ ಹೇಳಿದರೆ ಅವಳಲ್ಲಿ ಇದ್ದಂತಹ ಊರ್ವಶಿ ಅಂತೆ. ವಿಷವನ್ನು ಕುಡಿಸಿದ್ದು ಅವಳ ಒಳಗಡೆ ಇದ್ದಂತಹ ತಾಟಕೆ. ಹಾಗಾಗಿ ತಾಟಕೆಗೆ ವಿಷವನ್ನು ಕುಡಿಸಿದ್ದಕ್ಕೇನಾಯಿತು, ಕೆಟ್ಟ ಗತಿ ಆಯಿತು, ನರಕ ಪ್ರಾಪ್ತಿ ಆಯಿತು. ಇವಳಿಗೆ ಇನ್ನಷ್ಟು ಊರ್ಧ್ವಲೋಕ, ಒಳ್ಳೆಯ ಲೋಕ ಪ್ರಾಪ್ತಿಯಾಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಪ್ರಾರಂಭದಲ್ಲಿ ಮಾಡಿದಂತಹ ಒಂದು ಸಂಹಾರ ಅಂತ ಹೇಳಿದ್ರೆ ಪೂತನಾದೇವಿಯ ಸಂಹಾರ. ಇಷ್ಟೆಲ್ಲ ಆದ ಮೇಲೆ ಮುಂದೆ ಶ್ರೀಕೃಷ್ಣ ಪರಮಾತ್ಮನಿಗೆ 3 ತಿಂಗಳಾಗಿತ್ತು. 3 ತಿಂಗಳಾದಾಗ ಈಗ ಒಂದು ಸಂಸ್ಕಾರ ಅಂತ ಇರುತ್ತೆ. ಹೇಗೆ ಒಂದು ಗರ್ಭದಲ್ಲಿ ಇದ್ದಾಗ ಒಬ್ಬ ಮನುಷ್ಯನಿಗೆ 16 ಸಂಸ್ಕಾರಗಳಾಗಬೇಕು ಅಂತ ತಿಳಿಸ್ತಾರೆ. ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣು ಬಲಿ, ನಾಮಕರಣ, ಜಾತಕರ್ಮ ಅಂತ 16 ಸಂಸ್ಕಾರಗಳಿದ್ದಾವೆ. ಮದುವೆ ತನಕ ಅಷ್ಟು ಸಂಸ್ಕಾರಗಳು ಒಬ್ಬ ವ್ಯಕ್ತಿಗೆ ಆಗಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸಂಸ್ಕಾರ ಯಾವುದು ಅಂತ ಹೇಳಿದರೆ ಅದು ನಿಷ್ಕ್ರಮಣ ಅಂತ. ನಿಷ್ಕ್ರಮಣ ಅಂತ ಹೇಳಿದರೆ ಮನೆಯಿಂದ ಹೊರಗಡೆ ಹೋಗೋದು ಅಂತ. ಸಾಮಾನ್ಯವಾಗಿ ಮೊದಲೆಲ್ಲ ಡಿಲಿವರಿ ಅನ್ನೋದು ಮನೆಯಲ್ಲೇ ಆಗ್ತಾ ಇತ್ತು. ಮನೆಯಿಂದ ಹೊರಗಡೆ ಮಗು ಕರೆದುಕೊಂಡು ಹೋಗ್ತಾ ಇರಲಿಲ್ಲ.
ಮನೆಯಿಂದ ಮಗುವನ್ನು ಯಾವಾಗ ಕರೆದುಕೊಂಡು ಹೋಗೋದು ಅಂತ ಹೇಳಿದ್ರೆ 3 ತಿಂಗಳಾದ ಮೇಲೆ. ಅದಕ್ಕೆ ನಿಷ್ಕ್ರಮಣ ಸಂಸ್ಕಾರ ಅಂತ. ಅಂದರೆ ಮನೆಯಿಂದ ಹೊರಗಡೆ ಬಂದು ಸೂರ್ಯನ ದರ್ಶನವನ್ನು ಮಾಡಿಸಿ ಮುಂದೆ ಯಾವುದಾದ್ರೂ ದೇವಸ್ಥಾನಕ್ಕೆ, ಮನೆ ಹತ್ತಿರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಸೋದು ಅಂತ. ಇದಕ್ಕೆ ನಿಷ್ಕ್ರಮಣ ಸಂಸ್ಕಾರ ಅಂತ ಹೆಸರು. ಒಬ್ಬ ಜೀವ ಗರ್ಭದಲ್ಲಿ ಇದ್ದಾಗ 3 ಸಂಸ್ಕಾರ ಆಗುತ್ತೆ. 4 ಸಂಸ್ಕಾರ: ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣು ಬಲಿ ಅಂತ. ಅದಾದಮೇಲೆ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ ಇದೆಲ್ಲ ಆಮೇಲೆ ಆಗುತ್ತೆ. ಈ ರೀತಿಯಾಗಿ ಅವನಿಗೆ ನಿಷ್ಕ್ರಮಣ ಸಂಸ್ಕಾರ, ಮನೆಯಿಂದ ಹೊರಗೆ ಬರುವಂತಹ ಸಂಸ್ಕಾರ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಎಲ್ಲ ಸೂರ್ಯದೇವರ ದರ್ಶನವನ್ನೆಲ್ಲ ಮಾಡಿಸಿ ಮನೆಯ ಒಂದು ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಕರೆದುಕೊಂಡು ಬಂದಾಗ ಯಾವ ಯಶೋಧಾದೇವಿ ಏನೊಂದು ವಸ್ತು ಮರೆತು ಬಂದು ಬಿಟ್ಟಿರ್ತಾಳೆ. ಅದಕ್ಕೋಸ್ಕರ ಮಗುವನ್ನು ಅಲ್ಲೇ ಒಂದು ಚಿಕ್ಕ ಬಂಡಿ ಇರುತ್ತೆ, ಎತ್ತಿನ ಬಂಡಿ. ಆ ಎತ್ತಿನ ಬಂಡಿಯ ಕೆಳಗಡೆ ಮಲಗಿಸಿ ತಾನೇನು ಮಾಡ್ತಾ ಮನೆಗೆ ಹೋಗಿ ತೆಗೆದುಕೊಂಡು ಬರಬೇಕಂತ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಆಟ ಆಡ್ತಿರ್ತಾರೆ, ಆ ಕೈ ಕಾಲುಗಳು ಆಡಿಸ್ತಾ ಇರ್ತಾರೆ ಯಾವಾಗಲೂ ಕೂಡ, ಚಿಕ್ಕ ವಯಸ್ಸಿನ ಮಕ್ಕಳು. ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಏನು ಮಾಡಿದ, ಪುಟ್ಟ ಮಕ್ಕಳು ಹೇಗೆ ಕೈ ಕಾಲುಗಳನ್ನು ಆಡಿಸ್ತಾರೋ ಆ ರೀತಿಯಾಗಿ ತಾನು ಕೈ ಕಾಲುಗಳನ್ನು ಆಡಿಸ್ಲಿಕ್ಕೆ ಶುರು ಮಾಡಿದ. ತಕ್ಷಣ ಏನಾಯಿತು, ಆ ಶ್ರೀಕೃಷ್ಣ ಪರಮಾತ್ಮನ ಎಡಗಾಲು ಆ ಬಂಡಿಗೆ ಬಡಿತು ಅಂತೆ. ಬಂಡಿ ಕೆಳಗಡೆ ಮಲಗಿದ್ದಾನೆ, ಕಾಲು ಬಂಡಿಗೆ ಬಡಿತು. ಬಂಡಿಗೆ ಬಡದಿದ್ದೇ ತಡ ಅಲ್ಲಿ ವಾಸ್ತವಿಕವಾಗಿ ಬಂಡಿ ಖಾಲಿ ಬಂಡಿ ಅಲ್ಲ ಅಂತೆ. ಅದರಲ್ಲಿ ಅನೇಕ ರೀತಿಯಾದಂಥ ಭಕ್ಷ್ಯ ಭೋಜ್ಯ ಅಂದರೆ ಸ್ವೀಟ್ಗಳನ್ನೆಲ್ಲ ಮಾಡಿ ತುಂಬಿಸಿ ಇಟ್ಟಿದ್ದರು ಯಾರೋ ವ್ಯಾಪಾರಕ್ಕೆ ಅಂತ ಬಂದಂತಹ ವ್ಯಕ್ತಿಗಳು. ಕೊನೆಗೆ ಯಾವಾಗ ಪಾದ ಸ್ಪರ್ಶ ಆಯಿತೋ ಅವನ ಆ ಬಂಡಿ ಎಂಬುದು 3 ಹೋಳಾಗಿ ಹೋಗ್ಬಿಡ್ತು. 3 ಹೋಳಾಗಿ ಪೀಸ್ ಆಗಿ ಹೋಗ್ಬಿಡ್ತು. ಕೊನೆಗೆ ಅದನ್ನು ನೋಡ್ತಾ ಅನೇಕ ಜನ ಅಲ್ಲೇ ನಿಂತಿದ್ದಾರೆ. ಕೆಲವಷ್ಟು ಜನ ಕೃಷ್ಣ ಜೊತೆಗೆ ಆಟ ಆಡ್ತಾ ಇದ್ರು, ಚಿಕ್ಕ ಚಿಕ್ಕ ಮಕ್ಕಳು. ಆವಾಗ ಅಲ್ಲಿದ್ದವ್ರೆಲ್ಲ ಬಂದು ಕೇಳ್ತಾರೆ ಅಂತೆ, ಯಾರು ಮಾಡಿದರು ಇದನ್ನು, ಬಂಡಿಯನ್ನು ಯಾರು ಮುರಿದಾಕಿದ್ರು ಅಂತ. ಅದು ದೊಡ್ಡವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಇದು ಯಾರು ಮುರಿದ್ರು ಅಂತ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಾಗುತ್ತೆ ಅಂತ. ಯಾರೆಲ್ಲ ಶ್ರೀಕೃಷ್ಣ ಪರಮಾತ್ಮ ಜೊತೆ ಆಟ ಆಡ್ತಾ ಇದ್ರು. ಅವ್ರು ಹೇಳ್ತಾರೆ, ಹೃದಯ ಅನೇನ ಪಾದೇನ ಕ್ಷಿಪ್ತಮೇತನ್ ನ ಸಂಶಯ ಅಂತ. ಈ ಹುಡುಗ, ಚಿಕ್ಕ ಹುಡುಗ ಅಳ್ತಾ ಇದ್ದಂತಹ ಬಾಲಕ ಏನು ಮಾಡಿದ, ಪಾದವನ್ನು ಅದಕ್ಕೆ ಬಡಿಸಿದ, ಅದರಿಂದ ಬಂಡಿ ಹೋಳು ಆಗಿಬಿಡ್ತು ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ಏನಾಯಿತು, ಯಾರು ಕೂಡ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆ. ಇಷ್ಟು ಚಿಕ್ಕವಾಗಿ, ಇನ್ನೂ 3 ತಿಂಗಳ ಮಗು ಅದೇ ಮಾಡಲಿಕ್ಕೆ ಸಾಧ್ಯ ಅಂತ ಯಾರು ನಂಬೋದೇ ಇಲ್ಲ ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೆ ವೇದವ್ಯಾಸ ದೇವರು ಮುಂದೆ ಒಂದು ಮಾತನ್ನು ಹೇಳ್ತಾರೆ. ಯಾವಾಗ ಜಾಸ್ತಿ ಹೊರಗಿನ ಪ್ರಪಂಚದ ಜ್ಞಾನ ನಮಗೆ ಬರುತ್ತೋ ಆವಾಗ ಪರಮಾತ್ಮನ ಬಗ್ಗೆ ಜ್ಞಾನ ಕಡಿಮೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಯಾರು ಅಂತ ಹೇಳಿದ್ರೆ ಇದೇ ಪ್ರಸಂಗ ಸಾಕ್ಷಿ ಅಂತ. ಸ್ವತಃ ಚಿಕ್ಕ ಚಿಕ್ಕ ಮಕ್ಕಳು ಹೇಳ್ತಾ ಇದ್ದಾರೆ ಈ ಮಗುವೇನೇ ಮಾಡಿದ್ದು ಅಂತ. ಆದರೆ ಅವರೆಲ್ಲ ದೊಡ್ಡವರು, ಮಾತನ್ನು ಕೇಳಿಸ್ಕೊಂಡವರು, ಹಾಗಾಗಿ ಅವ್ರು ನಂಬಲೇ ಇಲ್ಲ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಪೂತನೆಯ ಸಂಹಾರವನ್ನು ಮಾಡಿದ. ಮುಂದೆ ಈ ಬಂಡಿಯನ್ನು ಸಂಹಾರ ಮಾಡಿದ. ಬಂಡಿ ನಮಗೆ ಕಾಣಿಸಲಿಕ್ಕೆ ಮೇಲ್ನೋಟಕ್ಕೆ ಕೇವಲ ಮರದ ಬಂಡಿ, ಎತ್ತಿನ ಬಂಡಿ. ಆದರೆ ವಾಸ್ತವಿಕವಾಗಿ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಶಕಟಾಸುರ ಅಂತ ಒಬ್ಬ ರಾಕ್ಷಸ. ಶಕಟ ಅಂತ ಹೇಳಿದ್ರೆ ಬಂಡಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಶಕಟಾಸುರ ಅಂತ ಹೇಳಿದ್ರೆ ಬಂಡಿಯ ರೂಪದಲ್ಲಿ ಇದ್ದಂತಹ ಒಬ್ಬ ಅಸುರ. ಅವನು ಆ ಬಂಡಿಯಲ್ಲಿ ಸೇರ್ಕೊಂಡಿದ್ದ. ಶ್ರೀಕೃಷ್ಣ ಪರಮಾತ್ಮನ ಕೊಲ್ಲಬೇಕು ಅಂತ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡ್ತಾನೆ. ಮುಂದೆ ತೃಣಾವರ್ತ ಎನ್ನುವಂತಹ ರಾಕ್ಷಸನ ಸಂಹಾರ. ತೃಣಾವರ್ತ ಅಂತ ಹೇಳಿದರೆ ಗಾಳಿಯ ರೂಪದಲ್ಲಿ ಇದ್ದಂತಹ ರಾಕ್ಷಸ. ಒಂದು ದಿವಸ ಶ್ರೀಕೃಷ್ಣ ಪರಮಾತ್ಮ ಮನೆಯ ಹೊರಗಡೆ ಆಡ್ತಾ ಇರ್ತಾನೆ. ಆಡಬೇಕಾದ್ರೆ ದೊಡ್ಡ ಗಾಳಿ ಬರುತ್ತೆ, ಬಿರುಗಾಳಿ ಬಂದು ಶ್ರೀಕೃಷ್ಣ ಪರಮಾತ್ಮ ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಮೇಲೆ ಆಕಾಶದ ಎತ್ತರಕ್ಕೆ. ಆಕಾಶಕ್ಕೆ ಎತ್ತಿಕೊಂಡು ಹೋದಾಗ ಅಲ್ಲಿ ಅದು ರಾಕ್ಷಸನ ರೂಪ ತಾಳುತ್ತೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಅವನನ್ನು ಕುತ್ತಿಗೆಯನ್ನು ಹಿಸುಕಿ ಅದನ್ನು ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ರಾಕ್ಷಸರನ್ನು ಸಂಹಾರ ಮಾಡ್ತಾ ಹೋಗ್ತಾನೆ. ರಾಕ್ಷಸರನ್ನು ಸಂಹಾರ ಮಾಡ್ತಾ 2-3 ವರ್ಷ ವಯಸ್ಸಾದಾಗ ಬೇರೆಯವರ ಮನೆಗೆ ಹೋಗಿ ಚೇಷ್ಟೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಅದಕ್ಕೆ ಭಾಗವತ ಹೇಳ್ತಾ ಹೋಗುತ್ತೆ, ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ಸಂಜಾತಹಾಸಃ ಸ್ಥೇಯಂ ಸಾಧ್ವತದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ ಅಂತ ಅನೇಕರ ಮನೆಗೆ ಹೋಗಿ ತುಂಟಾಟ ಮಾಡ್ತಾ ಇದ್ದ. ತುಂಟಾಟ ಮಾಡಿದಾಗ ಪ್ರತಿಯೊಬ್ಬರ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ದಂತೆ. ಯಾರ ಹತ್ರ? ಯಶೋಧಾದೇವಿ ಹತ್ರ. ಸಾಮಾನ್ಯವಾಗಿ ಏನಾಗಿರುತ್ತೆ, ಒಂದು ಹಸು ಹಾಲು ಕೊಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಕೈ ಹಾಕಿ ಕರೆದೇ ಕೊಡೋದಿಲ್ಲ ಅಂತೆ. ಮೊದಲು ಏನು ಮಾಡಬೇಕು, ಕರು ಹೋಗಿ ಸ್ವಲ್ಪ ಬಾಯಿ ಹಾಕಿ ಹಾಲನ್ನು ಕುಡಿಬೇಕು ಅಂತೆ. ಕುಡಿದ ಮೇಲೆ ಅದು ನಮಗೆ ಹಾಲು ಕೊಡಲಿಕ್ಕೆ ಶುರುವಾಗುತ್ತೆ.
ಹಾಗಾಗಿ ಏನು ಮಾಡ್ತಾರೆ, ಹಾಲು ಕರಿಯೋರು ಪ್ರಾರಂಭದಲ್ಲಿ ಸ್ವಲ್ಪ ಕರುವನ್ನು ಬಿಡ್ತಾರೆ. ಒಂದು 2 ನಿಮಿಷ ಆದಮೇಲೆ ಏನು ಮಾಡ್ತಾರೆ, ಅದನ್ನು ಕಟ್ಟಿ ಹಾಕಿ ಅದು ಕುಡಿಬೇಕಾದಂಥ ಹಾಲನ್ನು ಕರೆದು ನಮಗೆಲ್ಲ ಮಾರ್ತಾರೆ. ಆವಾಗ ಕರುಗಳನ್ನು ಕಟ್ಟಿ ಹಾಕಿರ್ತಾರೆ, ಅದು ಬಂದು ಹಾಲು ಕುಡಿಬಾರ್ದು ಅಂತ. ಈ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಿದ್ದ, ಯಾವಾಗ ಕರುಗಳನ್ನು ಕಟ್ಟಿ ಹಾಕಿರ್ತಿದ್ರು ಆವಾಗ ಏನು ಮಾಡ್ತಿದ್ದ, ಹೋಗಿ ಗಂಟನ್ನು ಬಿಚ್ಚಿ ಬಿಡ್ತಾ ಇದ್ದ. ಗಂಟು ಬಿಚ್ಚಿದಾಗ ಏನಾಗ್ತಿತ್ತು, ಅವು ಫುಲ್ ಹಾಲು ಕುಡಿದು ಬಿಡ್ತಾ ಇದ್ದು. ಅವರಿಗೆ ಕರಿಲಿಕ್ಕೆ ಹಾಲೇ ಇಲ್ಲ, ಅವರಿಗೆ ಜೀವನಕ್ಕೆ ಮಾಡಲಿಕ್ಕೆ ಜೀವನವೇ ಅದು, ಹಾಲು ಮೊಸರು ಮಾರಿ ಜೀವನ ಮಾಡ್ತಾ ಇದ್ದಂಥವ್ರು. ಕರು ಬಂದು ಎಲ್ಲ ಹಾಲು ಕುಡಿದು ಬಿಟ್ರೆ ಏನಾಗ್ತಾ ಇತ್ತು, ಕರೀಲಿಕ್ಕೆ ಹಾಲೇ ಇಲ್ಲ ಅಂತ ಆಗ್ತಿತ್ತು. ಕೊನೆಗೆ ಯಾಕೆ ಬಿಚ್ಚಿದೆ ಅಂತ ಕೇಳ್ತಾರೆ. ಆವಾಗ ಪರಮಾತ್ಮ ಹೇಳ್ತಾ ಇದ್ದ, ಇದು ನನ್ನ ಸ್ವಭಾವ ಅಂತ. ಏನು ಸ್ವಭಾವ ಅಂತ ಹೇಳಿದರೆ, ಪರಮಾತ್ಮ ಹೇಳ್ತಾನೆ, ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಅಂತ. ಇಡೀ ಜಗತ್ತನ್ನು ಪರಮಾತ್ಮ ಬಂಧನ ಮಾಡಿ ಇಟ್ಟಿದ್ದ, ಕಟ್ಟಿ ಹಾಕಿ ಇಟ್ಟಿದ್ದಾನೆ ಅಂತೆ. ಹಾಗಾಗಿ ಇಡೀ ಜಗತ್ತನ್ನು ಕಟ್ಟಿ ಹಾಕುವವನು ನಾನೇ, ಬಿಚ್ಚುವವನು ನಾನೇ ಅಂತ ಹೇಳ್ತಾನೆ. ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಏನೋ ಹುಡುಗ ಮಾತಾಡ್ತಿದ್ದೀನಿ ಬಿಟ್ಬಿಡ್ತಾರೆ. ನಿಜವಾದಂಥ ಅಂತಾರೆ ಅಂತ ಹೇಳಿದ್ರೆ, ಬರೀ ಕರುಗಳನ್ನು ಗಂಟು ಕಟ್ಟೋದು ಗಂಟು ಬಿಚ್ಚೋದು ಮಾತ್ರ ನನ್ನ ಕೆಲಸ ಅಲ್ಲ, ಇಡೀ ಜಗತ್ತನ್ನೇ ಈ ಬಂಧನದಲ್ಲಿ ಇಡೋದು ನನ್ನ ಕೆಲಸ, ಬಂಧನ ಬಿಚ್ಚೋದು ಕೂಡ ನನ್ನದೇ ಕೆಲಸ. ಹಾಗಾಗಿ ಇದು ನನ್ನ ಸ್ವಭಾವ ಅಂತ ಹೇಳ್ತಾನೆ. ಕೊನೆಗೆ ಅವ್ರ ಅರ್ಥ ಆಗೋದಿಲ್ಲ, ಬೈದು ಹಾಗೆ ಕಳಿಸ್ಬಿಡ್ತಾರೆ. ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾ ಇದ್ದ, ಸ್ಥೇಯಂ ಸ್ವಾದೋದ್ಯತ ದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ ಅಂತ ಕೆಲವೊಬ್ಬರ ಮನೆಗೆ ಹೋಗಿ ಅನೇಕ ರೀತಿಯಾದಂತಹ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವೂ ಕೂಡ ಕದೀತಾ ಇದ್ದ. ಕದ್ದೇ ಮಾಡ್ತಾ ಇದ್ದ, ತಾನು ತಿಂತಾ ಇರಲಿಲ್ಲ, ಅದು ಬೇರೆಯವ್ರಿಗೆ ಕೊಡ್ತಾ ಇದ್ದ ಅಂತೆ. ಆವಾಗ ಅವರೇ ಮಾಡ್ತಾ ಇದ್ರು, ಬಂದು ಯಾರು ತಿಂದಿರ್ತಾರೋ ಅವ್ರಿಗೆ ಹೊಡಿತಾ ಇದ್ರು. ತಿಂದವ್ರು ಯಾರು, ಅವನ ಜೊತೆಗೆ ಬಂದಂತಹ ಸ್ನೇಹಿತರು, ಅನೇಕ ರೀತಿಯಾದಂತಹ ಬೆಕ್ಕು ಮುಂತಾದಂತಹ ಪ್ರಾಣಿಗಳು, ಅವುಗಳಿಗೆ ಹೊಡಿತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಮರ್ಕಾನ್ ಭೋಕ್ಷನ್ ವಿಭಜಿತಿ ಸಹ ಚೇನ್ ನಾಸ್ತಿ ಭಾಂಡಂ ಬಿನತ್ತಿ ಅಂತ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನ ಕಾಟ ಜಾಸ್ತಿ ಆಗಿ ಏನು ಮಾಡ್ತಾ ಇದ್ರು, ಆ ಮೊಸರು ಮತ್ತು ಹಾಲನ್ನು ಒಂದು ಪಾತ್ರೆ ಹಾಕಿ ಮೇಲ್ಗಡೆ ಕಟ್ತಾ ಇದ್ರು ಅಂತೆ, ಈ ಶ್ರೀಕೃಷ್ಣ ಪರಮಾತ್ಮ ಸಿಗಬಾರ್ದು ಅಂತ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತರ ಹೆಗಲ ಮೇಲೆ ಹತ್ತಿಕೊಂಡು ಅದನ್ನು ಹೊಡಿತಾ ಇದ್ದ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಚೇಷ್ಟೆಯನ್ನು ಮಾಡ್ತಾ ಇದ್ದ. ಹೀಗೆ ಪ್ರತಿಯೊಬ್ಬ ಆಗಿನ ಎಲ್ಲ ಒಂದು ನೊಂದ ಗೋಪಾಲದಲ್ಲಿದ್ದಂತಹ ಎಲ್ಲ ಹೆಂಗಸರಿ ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿನಿತ್ಯ ಒಂದು ಕಡೆ ಅಂತ ಸೇರಿಕೊಂಡು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಚಾಡಿ ಹೇಳೋದು ತಾಯಿಗೆ. ಇದೇ ಪ್ರತಿನಿತ್ಯದ ಕೆಲಸ ಆಗಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ಮನೆಗಳಿಗೆ ಹೋಗಿ ಎಲ್ಲ ಕದೀತಾ ಇದ್ದ ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಹೇಳಿ ವೇದವ್ಯಾಸದೇವರು ಒಂದು ಮಾತನ್ನು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಯಾಕೆ ಕದೀತಾ ಇದ್ದ ಅಂತ. ಸಾಮಾನ್ಯವಾಗಿ ಕಳ್ಳತನ ಮಾಡೋದು ಅಂತ ಹೇಳಿದ್ರೆ ತಪ್ಪಿನ ಕೆಲಸ. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ದ್ರವ್ಯಗಳನ್ನು ಇನ್ನೊಬ್ಬ ವ್ಯಕ್ತಿ ಕದ್ದರೆ ಅದು ದೊಡ್ಡ ತಪ್ಪು. ಶ್ರೀಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಯಾಕೆ ಕದೀತಾ ಇದ್ದ ಅಂತ ಹೇಳಿದರೆ, ಒಂದು, ಅವನು ಕಳ್ಳತನವನ್ನೇ ಮಾಡಿಲ್ಲ. ಯಾಕೆ ಅಂತ ಹೇಳಿದರೆ, ಉಪನಿಷತ್ತು ಹೇಳುವಂತೆ ಇಡೀ ಜಗತ್ತು ಅದು ಪರಮಾತ್ಮನ ಮನೆ, ಈಶಾವಾಸ್ಯವಿದಂ ಸರ್ವಂ ಅಂತ. ಇಡೀ ಜಗತ್ತು ಪರಮಾತ್ಮನ ಮನೆ. ಹಾಗಾಗಿ ಜಗತ್ತಿನಲ್ಲಿ ಇರುವುದೆಲ್ಲವೂ ಕೂಡ ಯಾರದ್ದು, ಪರಮಾತ್ಮನದ್ದು. ಹಾಗಾಗಿ ಇಲ್ಲಿರುವಂಥ ಬೆಣ್ಣೆಯು ಪರಮಾತ್ಮನದ್ದೇ, ಎಲ್ಲವೂ ಅವನದ್ದೇ. ಹಾಗಾಗಿ ತನ್ನದೇ ಆದದನ್ನು ತಾವು ತೆಗೆದುಕೊಂಡಿದ್ದಾನೆ, ಅಷ್ಟು ಕಳ್ಳತನ ಅಲ್ಲ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಕಳ್ಳತನ, ಯಾಕೆಂದರೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ ಅಂತ. ಆ ರೀತಿಯಾಗಿ ನೋಡಿದರೂ ಕೂಡ ಅದು ಕಳ್ಳತನ ಅಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ, ಪರಮಾತ್ಮ ನಂದ ಗೋಕುಲದಲ್ಲಿ ಎಷ್ಟು ಮನೆ ಇತ್ತೋ ಎಲ್ಲ ಮನೆಗೂ ಹೋಗ್ತಾ ಇರಲಿಲ್ಲ ಅಂತೆ. ಯಾರು ವಿಶಿಷ್ಟವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ರು ಅವರ ಮನೆಗೆ ಮಾತ್ರ ಹೋಗ್ತಾ ಇದ್ದ. ಅವರ ಮನೆಗೆ ಮಾತ್ರ ಹೋಗಿ ಅವರ ಬೆಣ್ಣೆಯನ್ನು ಹಾಲನ್ನು ಕಳ್ಳತನ ಮಾಡ್ತಾ ಇದ್ದ. ಕಳ್ಳತನ ಮಾಡುವ ಮೂಲಕ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಅವರಲ್ಲಿ ಇದ್ದಂತಹ ಪಾಪವನ್ನು ಅಪಹಾರ ಮಾಡ್ತಾ ಇದ್ದಂತೆ. ಪಾಪವನ್ನು ಅಪಹಾರ ಮಾಡಿ ಅವಳಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದ. ಅದಕ್ಕೋಸ್ಕರ ತಾನು ಆ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ದ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆಟ ಆಡ್ತಾ ಇದ್ದೆ. ಮುಂದೆ ಬಲರಾಮ ಎಲ್ಲರ ಜೊತೆ ಆಟ ಆಡ್ತಾ ಇರ್ತಾನೆ. ಈ ರೀತಿಯಾಗಿ ಬೆಳೀತಾ ಇರ್ತಾನೆ. ಒಂದು ದಿವಸ ಶ್ರೀಕೃಷ್ಣ ಪರಮಾತ್ಮನಿಗೆ 4 ವರ್ಷ ವಯಸ್ಸಾಗಿರುತ್ತೆ. 4 ವರ್ಷ ವಯಸ್ಸಾದಾಗ ಇದೇ ರೀತಿಯಾಗಿ ಬೆಣ್ಣೆ ತಿಂತಾ ಇರ್ತಾನೆ. ಬೆಣ್ಣೆ ತಿನ್ನಬೇಕಾದ್ರೆ ಜೊತೆಗೆ ಮಕ್ಕಳು ತಿನ್ನುವಂತೆ ಸಾಮಾನ್ಯವಾಗಿ ಮಣ್ಣು ತಿಂದು ಬಿಡ್ತಾನೆ. ಆವಾಗ ಎಲ್ಲ ಗೋಪಾಲಕರು ಕೂಡ ಬಂದು ಯಶೋದೆ ಹತ್ರ ಕಂಪ್ಲೇಂಟ್ ಕೊಡ್ತಾರೆ ಅಂತೆ. ಕೃಷ್ಣೋ ಮೃದಂ ಭಕ್ಷಿತವಾನ್ ಅಂತ. ಮೃತ ಅಂತ ಹೇಳಿದ್ರೆ ಮಣ್ಣು ಅಂತ, ಮೃತ್ತಿಕೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮೃತ ಅಂತ ಹೇಳಿದ್ರೆ ಮಣ್ಣು. ಕೃಷ್ಣ ಏನು ಮಾಡಿದ್ರೆ ಮಣ್ಣು ತಿಂದುಬಿಟ್ಟಿದ್ದಾನೆ ಅಂತ. ಆವಾಗ ಇವಳಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ. ಮಣ್ಣು ತಿಂದುಬಿಟ್ರೆ ಮತ್ತೆ ಹೊಟ್ಟೆಲಿ ಏನಾಗುತ್ತೋ ಏನೋ ಕಷ್ಟ ಅಂತ ಮಣ್ಣು ಯಾಕೆ ತಿಂದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾಳೆ. ಆವಾಗ ಕೃಷ್ಣ ಹೇಳ್ತಾನೆ,
ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯಂ ಗಿರಸ್ತರಿ ಸಮಕ್ಷ ಪಶ್ಯಮೇ ಮುಖಂ ಅಂತ ನಾನು ಮಣ್ಣು ತಿಂದೇ ಇಲ್ಲ ಅಂತ. ಮತ್ತು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಮಣ್ಣು ತಿಂದಿದ್ದೀಯಾ ಅಂತ ಹೇಳಿ ಇವರೆಲ್ಲರೂ ಕೂಡ ಸರ್ವೇ ಮಿಥ್ಯಾಭಿಶಂಸನೆ, ಇವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಲ್ಲ, ಒಬ್ಬರು ಹೇಳ್ತಾ ಇಲ್ಲ, ಇಬ್ಬರು ಹೇಳ್ತಾ ಇಲ್ಲ, 100 ಜನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ, ನೀನೇ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಿ ಸತ್ಯಂ ಗಿರಸ್ತರಿ ಸಮಕ್ಷಂ ಪಶ್ಚಿಮೇ ಮುಖಂ ಅಂತ, ನಿನಗಷ್ಟು ನಂಬಿಕೆ ಇಲ್ಲ ಅಂತೇಳಿ ನನ್ನ ಬಾಯಿಯನ್ನು ನೋಡು ಅಂತ ತನ್ನ ಬಾಯಿಯನ್ನು ಓಪನ್ ಮಾಡಿ ತನ್ನ ತಾಯಿಗೆ ತೋರಿಸ್ತಾನೆ ಅಂತೆ. ಸುತ್ತಮುತ್ತಲೂ ಇದ್ದಂತಹ ಎಲ್ಲ ಅವನ ಸ್ನೇಹಿತರಿಗೆ ಬಲರಾಮನಿಗೆ ಕಾಣಿಸ್ತಾ ಇದ್ದದ್ದು ಕೇವಲ ಅವನ ಮುಖ ಮಾತ್ರ. ಯಾರ ಮುಖ? ಶ್ರೀಕೃಷ್ಣ ಪರಮಾತ್ಮನ ಮುಖ. ಆದರೆ ಯಶೋಧಾದೇವಿಗೆ ಮಾತ್ರ ಅಲ್ಲಿ ಕಾಣಿಸ್ತಾ ಇತ್ತು ಅಂತ ಹೇಳಿದರೆ ಸಮಗ್ರ ಬ್ರಹ್ಮಾಂಡವೇ ಕಾಣಿಸ್ಲಿಕ್ಕೆ ಶುರುವಾಯಿತು ಅಂತೆ. ಆ ಶ್ರೀಕೃಷ್ಣ ಪರಮಾತ್ಮನ ಬಾಯಿಯಲ್ಲಿ ಸಮಗ್ರ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಈ ಒಂದು ಅನೇಕ ರೀತಿಯಾದಂತಹ 8 ದಿಕ್ಕುಗಳು, ಅದೇ ರೀತಿಯಾಗಿ ಅಗ್ನಿ, ವಾಯು, ನಕ್ಷತ್ರ, ಎಲ್ಲ ಬೆಟ್ಟ, ಸಮುದ್ರ, ದ್ವೀಪ ಎಲ್ಲವೂ ಕೂಡ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಕೊನೆಗೆ ಆ ಭಾರತ ದೇಶ, ಅದರಲ್ಲಿ ಈ ನಂದಗೋಪನ ಅರಮನೆಯಲ್ಲಿ ಯಶೋಧಾದೇವಿಯ ಮುಂದೆ ಶ್ರೀಕೃಷ್ಣ ಪರಮಾತ್ಮ. ಇದೆಲ್ಲ ಕಾಣಿಸ್ತಿರೋದೆಲ್ಲಿ? ಶ್ರೀಕೃಷ್ಣ ಪರಮಾತ್ಮನ ಬಾಯಿಯಲ್ಲಿ. ಅದರೊಳಗಡೆ ಒಂದು ಭೂಮಿ, ಅದರೊಳಗೆ ಮತ್ತೊಂದು ಯಶೋದೆ, ಅವನ ಮುಂದೆ ಮತ್ತೆ ಶ್ರೀಕೃಷ್ಣ, ಅದರಲ್ಲಿ ಮತ್ತೆ ಇನ್ನೊಂದು ಪುಟ್ಟ ಬಾಯಿ, ಅದರಲ್ಲಿ ಮತ್ತೆ ಎಲ್ಲ ಬ್ರಹ್ಮಾಂಡ. ಈ ರೀತಿಯಾಗಿ ಅದ್ಭುತ ಎಂಬುದು ಯಶೋಧಾದೇವಿ ಕಾಣಿಸುತ್ತೆ ಅಂತೆ. ಇಷ್ಟು ಹೇಳಿದಾಗ ಒಂದು ಕ್ಷಣ ಅವಳಿಗೆ ಏನು ಮಾಡಬೇಕಂತ ತೋಚೋದಿಲ್ಲ. ಇದೇನಾದರೂ ರಾಕ್ಷಸರ ಮಾಯೆ ಏನು ಇದೆ ಎಂಬುದು ಗೊತ್ತಾಗೋದಿಲ್ಲ. ಅವಳು ಹೇಳ್ತಾಳೆ, ಕಿಂ ಸ್ವಪ್ನ ಏತದುತ ದೇವಮಾಯ ಕಿಂವಾ ಮದಿಯೋ ಬತ ಮುದ್ದಿಮೋಹ ಅಂತ. ಇದೇನಾದರೂ ಕನಸ, ಅಥವಾ ದೇವತೆಗಳು ನನಗೆ ಮೋಸ ಮಾಡ್ತಾ ಇದ್ದಾರಾ, ಅಥವಾ ರಾಕ್ಷಸರೇನಾದರೂ ಮಾಡ್ತಾ ಇದ್ದಾರಾ, ಅಥವಾ ನನಗೆ ಬುದ್ಧಿ ತಲೆ ಕೆಟ್ಟೋಗ್ಬಿಟ್ಟಿದ್ದೇನಾ ಅಂತ. ಆ ರೀತಿಯಾಗಿ ಅವನಿಗೆ ಆಶ್ಚರ್ಯ ಆಗುತ್ತೆ ಅಂತೆ. ಆಶ್ಚರ್ಯ ಆಗಿದ್ದೇ ತಡ ಬಾಯನ್ನು ಮುಚ್ಚಿಬಿಡ್ತಾನೆ. ಮತ್ತೆ ಯಶೋದೆ ಅಂದಿನಿಂದ ಸಾಮಾನ್ಯ ತಾಯಿಯಂತೆ. ಪರಮಾತ್ಮನ ಯಾವುದೇ ಅವತಾರದಲ್ಲಾದರೂ ಕೂಡ ಪರಮಾತ್ಮ ಈ ರೀತಿಯಾಗಿ ಕೆಲವೊಂದು ಸಲ ತನ್ನ ನಿಜವಾದಂಥ ಸ್ವರೂಪವನ್ನು ತೋರಿಸ್ತಾನೆ ಅಂತೆ. ತೋರಿಸಿದಾಗ ಅದನ್ನು ಗಮನಿಸಿದಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕ್ಷಣ ಏನಾಗುತ್ತೆ, ಇವನು ಪರಮಾತ್ಮ ಅನ್ನುವಂಥ ಬುದ್ಧಿ ಬರುತ್ತೆ. ಮುಂದೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಏನಾಗುತ್ತೆ, ಇವನು ನನ್ನ ಮಗ, ನನ್ನ ತಂದೆ, ಈ ರೀತಿಯಾದ ಬುದ್ಧಿ ಬರುತ್ತೆ ಅಂತೆ. ಯಶೋಧಾದೇವಿಗೆ ಆಗಿದ್ದು ಅಷ್ಟೇ. ನೋಡಿದಾಗ ಈ ಸಾಮಾನ್ಯ ಹುಡುಗನಲ್ಲ, ಸಾಕ್ಷಾತ್ ಪರಮಾತ್ಮನೇ ಆಗಿರಬೇಕು ಅಂತ ಅನಿಸುತ್ತೆ. ಮುಂದೆ ಸ್ವಲ್ಪ ಹೊತ್ತಾಗಿ ಏನೋ ಅವನು ಕೃಷ್ಣ ತಪ್ಪು ಮಾಡಿದ ತಕ್ಷಣ ಮತ್ತೆ ಬೈಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವನು ನನ್ನ ಮಗ ಅನ್ನುವಂಥ ಬುದ್ಧಿನೇ ಬಂದುಬಿಡುತ್ತೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಮಾಡ್ತಾ ಇರ್ತಾನೆ. ಈ ರೀತಿ ಅನೇಕ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಎದೆ ಹಾಲನ್ನು ಕೊಡ್ತಾ ಇರ್ತಾಳೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಡುಗೆ ಮನೆಯಲ್ಲಿ ಒಲೆ ಮೇಲೆ ಹಾಲನ್ನು ಇಟ್ಟಿರ್ತಾಳೆ. ಹಾಲನ್ನು ಇಟ್ಟಾಗ ಹಾಲು ಉಕ್ಕಿ ಬರುತ್ತೆ. ಹಾಲು ಉಕ್ಕಿ ಬಂದಾಗ ಹಾಲಿನ ಪಾತ್ರೆ ಇಳಿಸಬೇಕು ಅಂತ ತಾನು ಹಾಲು ಕುಡಿಸ್ತಾ ಇರ್ತಾಳೆ ಮಗನಿಗೆ. ಮಗನನ್ನು ಅಲ್ಲೇ ಕೆಳಗಡೆ ಬಿಟ್ಟು ಹೋಗ್ಬಿಡ್ತಾಳೆ ಯಾರೋ ಯಶೋಧಾದೇವಿ. ಆವಾಗ ಪರಮಾತ್ಮನಿಗೆ ಸಿಟ್ಟು ಬರುತ್ತೆ ಅಂತೆ. ಯಾಕೆ ಅಂತ ಹೇಳಿದರೆ, ಸಂಜಾತ ಕೋಪಃ ಸ್ಫುರಿತಾರುಣಧಾರಂ ಸಂದಸ್ಯ ದದ್ಭಿ ದದಿ ಮಂಡಭಾಜಂ ಅಂತ. ಇಡೀ ಜಗತ್ತಿಗೆ ತಂದೆಯಾದಂತಹ ನಾನು ಎಲ್ಲಿದ್ದೇನೆ? ತೊಡೆ ಮೇಲೆ ಮಲ್ಕೊಂಡಿದ್ದೇನೆ. ನನಗೆ ಹಾಲನ್ನು ಕೊಡಿಸ್ತಾ ಇದ್ದಾಳೆ. ಇದು ಎಷ್ಟು ದೊಡ್ಡ ಪುಣ್ಯ ಅವಳದು. ಅಷ್ಟು ದೊಡ್ಡ ಕಾರ್ಯವನ್ನು ಮಾಡಬೇಕಾದ್ರೆ ಯಾವುದೋ ಸಾಮಾನ್ಯ ಆಕಳು ಹಾಲು ಕೆಳಗಡೆ ಚಲ್ತಾ ಇದೆ, ಉಕ್ತಾ ಇದೆ ಅಂತ ಅದು ಇಳಿಸ್ಲಿಕ್ಕೆ ಹೋಯ್ದಾಳಲ್ಲ, ಇದು ನನಗೆ ಮಾಡಿದಂಥ ಅಪಮಾನ ಅಂತ ಪರಮಾತ್ಮ ತೀರ್ಮಾನ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಪರಮಾತ್ಮ ಮಗನಾಗಿ ಬಂದಿದ್ದೆ ಅವಳ ದೊಡ್ಡ ಪುಣ್ಯ. ಅದರ ಎಚ್ಚರ ಮೇಲಂದರೆ ಸಾಮಾನ್ಯ ಮಗುವಿನಂತೆ ಆಡ್ತಾ ಇದ್ದಾಳೆ. ಹಾಗಾಗಿ ಪರಮಾತ್ಮ ತೀರ್ಮಾನ ಮಾಡಿ ಏನು ಮಾಡ್ತಾನೆ, ಮನೆಯಲ್ಲಿ ಇದ್ದಂತಹ ಎಲ್ಲ ಗಡಿಗೆಯನ್ನು ಕೂಡ ಹೊಡೆಯಲಿಕ್ಕೆ ಶುರು ಮಾಡ್ಬಿಡ್ತಾನೆ ಅಂತೆ. ಅವನು ಹೇಳಿ ಕೇಳಿ ನಂದಗೋಪ ಅಂದರೆ ಆ ಹಾಲಿನ ಆಕಳು ಎಲ್ಲದರ ರಾಜ. ಮನೆಯಲ್ಲಿ ಬೇಕಾದಷ್ಟು ಸಾವಿರಾರು ಆಕಳಿದ್ದವು, ಬೇಕಾದಷ್ಟು ಹಾಲು, ಮೊಸರು, ತುಪ್ಪ ಎಲ್ಲವೂ ಕೂಡ ಇತ್ತು. ಎಲ್ಲ ಗಡಿಗೆಯನ್ನು ಕೂಡ ಹೊಡೆಯಲಿಕ್ಕೆ ಶುರು ಮಾಡಿಬಿಡ್ತಾನೆ. ಮನೆಯಲ್ಲಿದ್ದಂತಹ ಒಂದೇ ಒಂದು ಗಡಿಗೆಯನ್ನು ಕೂಡ ಬಿಡದೆ ಎಲ್ಲ ಗಡಿಗೆಯನ್ನು ಹೊಡೆದಾಕಿ ಬಿಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇಷ್ಟ ಆದಾಗ ಯಶೋಧಾದೇವಿಗೆ ತುಂಬ ಸಿಟ್ಟು ಬರುತ್ತೆ. ಅಂದರೆ ತುಂಬ ಸಿಟ್ಟು ಬಂದು ಅವನನ್ನು ಹುಡುಕ್ಲಿಕ್ಕೆ ಶುರು, ಎಲ್ಲಿ ಹೋಗಿದ್ದಾನೆ ಅಂತ. ಎಲ್ಲಿ ಹೋಗಿದ್ದಾನೆ ಅಂತ ನೋಡ್ತಾಳೆ. ಅವನು ಮನೆ ಹಿಂದ್ಗಡೆ ಹೋಗಿ ಅಲ್ಲಿದ್ದಂತಹ ಬೆಕ್ಕುಗಳಿಗೆ ಆ ಬೆಣ್ಣೆಯನ್ನು ಹಾಕ್ತಾ ಇರ್ತಾನೆ ಅಂತೆ. ತಕ್ಷಣದಲ್ಲಿ ಏನೇ ಒಂದು ಹಗ್ಗ ತೆಗೆದುಕೊಂಡು ಬರ್ತಾಳೆ. ಹಗ್ಗ ತೆಗೆದುಕೊಂಡು ಬಂದು ಏನು ಮಾಡ್ತಾಳೆ, ಅವನು ಕಟ್ಟಿ ಹಾಕ್ಲಿಕ್ಕೆ ಅಂತ ನೋಡ್ತಾಳೆ. ದೊಡ್ಡ ಹಗ್ಗ ಇರುತ್ತೆ, ಕಟ್ತಾಳೆ. ಕಟ್ಟಿದ ತಕ್ಷಣ ಹಗ್ಗ ಏನಾಗುತ್ತೆ, 2 ಫೀಟ್ ಕಡಿಮೆ ಆಗುತ್ತೆ ಅಂತೆ. ಇನ್ನೊಂದು ದೊಡ್ಡ ಹಗ್ಗ ತರ್ತಾಳೆ,
ಮತ್ತೆ ಕಡಿಮೆ ಆಗುತ್ತೆ. ಹೀಗೆ ಮನೆಯಲ್ಲಿ ಇದ್ದಂತಹ ಎಲ್ಲ ಹಗ್ಗವನ್ನು ತಂದರೂ ಕೂಡ ಏನಾಗುತ್ತೆ, 2 ಕಡಿಮೆ ಆಗಿಬಿಡುತ್ತೆ, 2 ಫೀಟ್ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಕಡಿಮೆ ಆಗಿದ್ದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವಳಿಗೆ 2 ಇರಲಿಲ್ಲ ಅಂತೆ. ಏನಿರಲಿಲ್ಲ? ಒಂದು ಜ್ಞಾನ ಇರಲಿಲ್ಲ, ಅದೇ ರೀತಿಯಾಗಿ ಅಭಿಮಾನ ಅನ್ನೋದಿತ್ತು ಅಂತ. ಅಂದರೆ ನನ್ನ ಮಗ ಅನ್ನುವಂಥ ಅಭಿಮಾನ ಇತ್ತು, ಅದೇ ರೀತಿಯಾಗಿ ಪರಮಾತ್ಮ ಅನ್ನುವಂಥ ಜ್ಞಾನ ಇರಲಿಲ್ಲ. ಹಾಗಾಗಿ 2 ಅವಳಿಗೆ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಏನಾಯಿತು, ಹಗ್ಗ ಎಂಬುದು 2 ಫೀಟ್ ಕಡಿಮೆ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಅವಳು ತುಂಬ ಶ್ರಮ ಆಗಿಬಿಡುತ್ತೆ. ಯಾರಿಗೆ? ಯಶೋಧಾದೇವಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಆವಾಗ ತನ್ನ ತಾಯಿಗೆ ಕಷ್ಟ ಆಯ್ತಲ್ಲ ಅಂತ ಕೊನೆಗೆ ಏನು ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮ ತಾನೇ ಆ ಹಗ್ಗವನ್ನು ತನ್ನ ಹೊಟ್ಟೆಗೆ ಕಟ್ಕೊಳ್ತಾನೆ. ಹೊಟ್ಟೆಗೆ ಕಟ್ಟಿದರೆ ಸಾಕಾಗೋದಿಲ್ಲ, ಹಗ್ಗ ಕಟ್ಟಿದರೆ ಹಾಗೆ ಓಡೋಗ್ಬಿಡ್ತಾನೆ. ಒಂದು ಗಟ್ಟಿಯಾದಂಥ ಜಾಗಕ್ಕೆ ಪರಮಾತ್ಮನ ಕಟ್ಟಿ ಹಾಕಬೇಕು ಅಂತ ಒರಳು ಕಲ್ಲು ಅಂತ ಇರುತ್ತೆ. ಒರಳು ಕಲ್ಲು ಅಂತೇಳಿ ಕುಟ್ಟುವಂತಹ ಕಲ್ಲು. ಈ ರೀತಿಯಾಗಿ ಹೀಗಿದ್ದು ಮತ್ತೆ ಈ ರೀತಿಯಾಗಿ ಇರುತ್ತೆ. ಅದಕ್ಕೆ ಮಧ್ಯದಲ್ಲಿ ಹಗ್ಗವನ್ನು ಕಟ್ಟಿ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಕಟ್ತಾರೆ. ಕಟ್ಟಿ ಇವತ್ತು ನಾನು ನನ್ನ ಕೆಲಸವನ್ನು ಆರಾಮ ಮಾಡ್ಕೊಳ್ಬೋದು, ಶ್ರೀಕೃಷ್ಣ ಪರಮಾತ್ಮನ ತೊಂದರೆ ಇರೋದಿಲ್ಲ ಅಂತ ತೀರ್ಮಾನ ಮಾಡಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಸ್ವಲ್ಪ ಹೊತ್ತನೇ ನಿಂತಿದ್ದ. ನಿಂತು ಅವನಿಗೂ ಬೇಜಾರಾಯಿತು, ಏನಾದರೂ ಮಾಡಬೇಕು ಅಂತ ತಾನೇನು ಮಾಡ್ತಾನೆ, ಸ್ವಲ್ಪ ಒರಳಕಲ್ಲನ್ನು ಸರಿಸ್ತಾನೆ ಅಂತೆ. ಸರಿಸಿದಾಗ ಒರಳಕಲ್ಲು ಸರಿಯುತ್ತೆ. ಆವಾಗ ಗೊತ್ತಾಗುತ್ತೆ ನಾನು ಕಟ್ಟಿದ್ದು ಕೂಡ ವೇಸ್ಟ್ ಆಯಿತು ಅಂತ. ಅದನ್ನೇ ಬೆನ್ನಿಗೇನೆ ಇರುತ್ತೆ, ಒರಳಕಲ್ಲು ಇರುತ್ತೆ, ಅದನ್ನೇ ಸರಿಸ್ತಾ ಮನೆಯಿಂದ ಹೊರಗಡೆ ಹೋಗಿಬಿಡ್ತಾನಂತೆ. ಹೊರಗಡೆ ಹೋಗಿ ನೇರವಾಗಿ ಮನೆ ಹತ್ತಿರ ದೊಡ್ಡ ಕಾಡಿರುತ್ತೆ, ಆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ಒಂದು ದೊಡ್ಡ 2 ಮರಗಳಿರ್ತಾವೆ ಅಂತೆ. ಆ ಮರಗಳು ಅರ್ಜುನ ವೃಕ್ಷ ಅಂತ ಆ ವೃಕ್ಷಕ್ಕೆ ಹೆಸರು. ಅರ್ಜುನ ವೃಕ್ಷ ಅಂತ ಅತಿ ದೊಡ್ಡ ಮರ, 2 ದೊಡ್ಡ ಅವಳಿ ಜೋಳಿ ಮರ ಅಂತ ಇರುತ್ತೆ ಅಂತೆ. ಅಲ್ಲಿಗೆ ಹೋಗ್ತಾನೆ. ಆ ಮರಗಳು ಹೇಗಿರ್ತವೆ, ಈ ರೀತಿಯಾಗಿ ಇರ್ತವೆ, ವಿ ಶೇಪಲ್ಲಿ. ಮರಗಳ ಮಧ್ಯದಿಂದ ಕೃಷ್ಣ ಹೋಗ್ತಾನೆ, ಹೊರಗಡೆ ಬರ್ತಾನೆ. ಆದರೆ ಒರಳಕಲ್ಲು ಬರೋದೇ ಇಲ್ಲ. ಶ್ರೀಕೃಷ್ಣ ಪುಟ್ಟದಾಗಿದ್ದ, ಹೊರಗಡೆ ಬಂದುಬಿಟ್ಟ. ಒರಳಕಲ್ಲು ತುಂಬ ದೊಡ್ಡದಿದೆ, ಅದು ಮಧ್ಯದಿಂದ ಬರ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತಾನು ತನ್ನ ಶಕ್ತಿಯನ್ನು ಪ್ರಯೋಗ ಮಾಡಿ ಜೋರಾಗಿ ಎಳೆದು ಬಿಡ್ತಾನೆ ಅಂತೆ. ಎಳೆದಾಗ ಏನಾಯಿತು, ಅದರ ಜೊತೆಗೆ ಆ 2 ವೃಕ್ಷ, ಅರ್ಜುನ ವೃಕ್ಷಗಳು ಕೂಡ ಕೆಳಗಡೆ ಜೋರಾಗಿ ದಪ್ಪ ಅಂತ ಬಿದ್ದುಬಿಡ್ತಾವೆ ಅಂತೆ. ಆ ರೀತಿಯಾಗಿ ಬಿದ್ದಾಗ ಅಲ್ಲೇನಾಗುತ್ತೆ, ಅದರ ಒಳಗಡೆ ಇದ್ದಂತಹ 2 ಕುಬೇರನ ಮಕ್ಕಳು ಮೇಲೆದ್ದು ಬರ್ತಾರೆ ಅಂತೆ. ಅಂದರೆ ವಾಸ್ತವಿಕವಾಗಿ ಅಲ್ಲೇನಾಗಿತ್ತು ಅಂತ ಹೇಳಿದರೆ, ನಲಕೂಬರ ಮತ್ತು ಮಣಿಗ್ರೀವ ಅಂತ ಕುಬೇರನ ಮಕ್ಕಳು. ಅವರು ಯಾವುದೋ ಒಂದು ಶಾಪದ ನಿಮಿತ್ತವಾಗಿ ಮರಗಳಾಗಿ ಹುಟ್ಟಿದ್ದರು. ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ವಾಸ್ತವಿಕವಾಗಿ ನಲಕೂಬರ ಮತ್ತು ಮಣಿಗ್ರೀವ ಕುಬೇರನ ಮಕ್ಕಳು ಸ್ವಲ್ಪ ಅಹಂಕಾರ ಜಾಸ್ತಿ. ಯಾವುದೋ ಒಂದು ಋಷಿಯ ಮುಂದೆ ಬಟ್ಟೆ ಇಲ್ಲದೆ ತಾವು ಸ್ನಾನ ಮಾಡ್ತಾ ಇರ್ತಾರೆ ನದಿಯಲ್ಲಿ. ಆ ಋಷಿ ಶಾಪ ಕೊಡ್ತಾನೆ ಅಂತೇಳಿ, ನೀವೇ ಮಾಡ್ತಾ ಇದ್ರೆ ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಾ ಇದ್ದೀರಾ, ಹಾಗಾಗಿ ಬಟ್ಟೆಯನ್ನೇ ಹಾಕಿಕೊಳ್ಳದೇ ಇರುವಂತಹ ಜನ್ಮ ಬರಲಿ ನಿಮಗೆ ಅಂತ. ಹಾಗಾಗಿ ಅವರಿಗೆ ಮರದ ಜನ್ಮ ಬಂದಿರುತ್ತೆ. ಕೊನೆಗೆ ಅದೇ ವೃಕ್ಷದಲ್ಲಿ 2 ರಾಕ್ಷಸರು ಇರ್ತಾರೆ ಅಂತೆ. ಅವರ ಹೆಸರು ದುನಿ ಮತ್ತು ಚಮು ಅಂತ. ಅವರ ಸಂಹಾರವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ. ಅದೇ ರೀತಿಯಾಗಿ ಆ ನಲಕೂಬರ ಮತ್ತು ಮಣಿಗ್ರೀವರ ಉದ್ಧಾರವನ್ನು ಮಾಡ್ತಾನೆ ಅಂತ. ಹೀಗೆ ತಾನು ಮಾಡಿದಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದುಷ್ಟರ ಸಂಹಾರ ಮತ್ತು ಸಜ್ಜನರ ರಕ್ಷಣೆ, ಇದನ್ನು ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದ. ಯಾವಾಗ ಅಷ್ಟು ದೊಡ್ಡ ಮರಗಳು ಬಿದ್ದುಬಿಟ್ಟು ಆ ಇಡೀ ಶಬ್ದ ಯಾರಿಗೆ ಕೇಳಿಸುತ್ತೆ, ಆ ನಂದ ಗೋಕುಲದ ಜನರಿಗೆ ಕೇಳಿಸುತ್ತೆ ಅಂತೆ. ಹಾಗೂ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಬಂದು ನೋಡ್ತಾರೆ, ಜೋರಾಗಿ ಮಳೆಯಾಗಿಲ್ಲ, ಗಾಳಿ ಬಂದಿಲ್ಲ, ಏನೂ ಬಂದಿಲ್ಲ, ಮರಗಳು ಮಾತ್ರ ಬಿದ್ದುಬಿಟ್ಟಿದ್ದೇವೆ. ಹೇಗೆ ಅಂತ ನೋಡ್ತಾನೆ. ಅಲ್ಲಿರುವಂಥ ಮಕ್ಕಳು ಹೇಳ್ತಾರೆ ಅಂತೆ, ಕೃಷ್ಣ ಬೆಳೆಸಿದ ಅಂತ. ಆವಾಗ ಯಾರಿಗೆ, ನಂದ ಗೋಪ ಮತ್ತು ಯಶೋದೆಗೆ ತುಂಬ ದುಃಖ ಆಗುತ್ತೆ ಅಂತೆ. ನನ್ನ ಮಗನಿಗೆ ಏನಾಗಿದೆಯೋ ಏನೋ ಅಂತ. ಯಾವುದೋ ಒಬ್ಬ ರಾಕ್ಷಸನ ಕೊಂದ, ಈಗ ನೋಡಿದರೆ 2 ಮರಗಳನ್ನು ಬೆಳೆಸಿಬಿಟ್ಟಿದ್ದಾನೆ. ಹಾಗಾಗಿ ಇವನಿಗೇನೋ ದೃಷ್ಟಿದೋಷ ಇರಬೇಕು ಅಂತ ಮನೆಗೆ ಬಂದು ದೃಷ್ಟಿಯನ್ನು ತೆಗೆದು ತಾವು ಅವನಿಗೆಲ್ಲ ಮಂಗಳ ಪೂಜೆಯನ್ನು ಮಾಡ್ತಾರೆ ಅಂತೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಸಂಹಾರವನ್ನು ಕೂಡ ಮಾಡಿ ಕೊನೆಗೆ ಪರಮಾತ್ಮ ತಾನೊಂದು ತೀರ್ಮಾನ ಮಾಡ್ತಾನೆ, ನಾನು ಇನ್ನು ಮುಂದೆ ನಂದ ಗೋಕುಲದಲ್ಲಿ ಇರಬಾರ್ದು ಅಂತ. ಇದ್ದಿದ್ದರೆ ನಂದ ಗೋಕುಲ ಅನ್ನುವಂಥ ಪ್ರದೇಶದಲ್ಲಿ, ಮಥುರಾಪಟ್ಟಣದಿಂದ ಸ್ವಲ್ಪ ದೂರ ಇರುವಂತಹ ಪ್ರದೇಶ. ಆವಾಗ ತಾನು ಒಂದು ತೀರ್ಮಾನ ಮಾಡ್ತಾನೆ. ಅಲ್ಲಿ ಇದ್ದಂತಹ ಎಲ್ಲರಿಗೂ ಕೂಡ ಹೇಳ್ತಾನೆ, ನಂದ ಗೋಕುಲದ ಎಲ್ಲ ಜನರಿಗೂ ಕೂಡ ಹೇಳ್ತಾನೆ, ನಾವು ಇನ್ನು ಮುಂದೆ ಇಲ್ಲಿ ಇರೋದು ಬೇಡ, ಎಲ್ಲರೂ ಕೂಡ ವೃಂದಾವನಕ್ಕೆ ಹೋಗೋಣ ಅಂತ. ಆವಾಗ ಅಲ್ಲಿ ಇದ್ದಂಥ ಹಿರಿಯರೆಲ್ಲ ಕೂಡ ಹೇಳ್ತಾರೆ,
ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದರೆ ನಮ್ಮ ಅಪ್ಪ ಹುಟ್ಟಿದಂತಹ ಊರು, ನಮ್ಮ ತಾತ ಇದ್ದಂತಹ ಊರು, ನಮ್ಮ ಮುತ್ತಾತ ಇದ್ದಂತಹ ಊರು, ಹೀಗೆ ನಮ್ಮ ಹಿರಿಯರು ಎಲ್ಲರೂ ಕೂಡ ಹುಟ್ಟಿ ಬೆಳೆದಂತಹ ಊರು. ಹಾಗಾಗಿ ನಾವು ಸಾಯೋ ತನಕ ಇಲ್ಲೇ ಇರ್ತೇವೆ, ಊರು ಬಿಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಕೂಡ ಜೋರಾಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ನಮ್ಮ ಮನೆ ಇಲ್ಲೇ ಇದೆ, ನಮ್ಮ ಆಸ್ತಿ ಇಲ್ಲೇ ಇದೆ, ನಮ್ಮ ಹೊಲ ಎಲ್ಲ ಇಲ್ಲೇ ಇದೆ, ಹಾಗಾಗಿ ದೇವಸ್ಥಾನ ಇದೆ, ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ವಾಸ್ತವಿಕವಾಗಿ ನಂದ ಗೋಕುಲವನ್ನು ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಯಾಕೆ ತೀರ್ಮಾನ ಮಾಡಿದ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅಂತೆ. ಶ್ರೀಕೃಷ್ಣ, ನಾನು ಚಿಕ್ಕವನಿದ್ದಾಗ ನಂದ ಗೋಕುಲ ಹೇಗಿತ್ತು, ಇವಾಗ ಹೇಗಿದೆ ಅಂತ. ನಾನು ಚಿಕ್ಕವನಿದ್ದಾಗ ಎಲ್ಲ ಕಡೆ ಏನಾಗಿತ್ತು, ಹಸಿರಿತ್ತು, ಎಲ್ಲ ಕಡೆ ಗಿಡ ಮರ ಬಳ್ಳಿ ಎಲ್ಲ ಕೂಡ ಹಸಿರುಮಯವಾಗಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಗಿಡವನ್ನು ಕೂಡ ಕತ್ತರಿಸಿ ಏನಾಗಿಬಿಟ್ಟಿದೆ, ಅಲ್ಲಿ ಇದ್ದಂತಹ ಗಿಡ ಮರಗಳನ್ನೆಲ್ಲ ಕತ್ತರಿಸಿ ಹಸಿರೇ ನಾಶವಾಗಿ ಎಲ್ಲ ಕಡೆ ಬರೀ ಖಾಲಿ ಗ್ರೌಂಡ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲಿ ಪರಿಸರ ಚೆನ್ನಾಗಿರುತ್ತೋ ನಾನು ಅಲ್ಲಿ ಇರ್ತೇನೆ, ಇಲ್ಲಿ ಪರಿಸರವೇ ಚೆನ್ನಾಗಿಲ್ಲ, ಹಾಗಾಗಿ ನಾನು ಇರೋದು ಬೇಡ ಅಂತ ತೀರ್ಮಾನ ಮಾಡ್ತಾನೆ. ಈ ರೀತಿಯಾಗಿ ಮಾಡಿದಾಗ ಪರಮಾತ್ಮ ಹೇಳಿದಾಗ ಅದೆಲ್ಲರೂ ಕೂಡ ಒಪ್ಕೊಳ್ಳೋದಿಲ್ಲ, ಯಾರು ಅಲ್ಲಿ ಊರಿನ ಹಿರಿಯ ಜನರು. ಸರಿ, ಕೃಷ್ಣ ಪರಮಾತ್ಮ ಹಾಗೆ ಇರಲಿ ಅಂತ ಸ್ವಲ್ಪ ಹೊತ್ತು ಬಿಡ್ತಾನೆ. ಒಂದು ದಿವಸ ಏನಾಗುತ್ತೆ, ಅಲ್ಲಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಕೆಲಸ ಏನಂತೆ, ಗೋಪಾಲಕ, ದನವನ್ನು ಕಾಯೋದೇ ಅವರ ಕೆಲಸ. ಪ್ರತಿನಿತ್ಯ ಪರ್ವತಕ್ಕೆ ಹೋಗೋದು, ಅವರಿಗೆ ಚೆನ್ನಾಗಿ ಹುಲ್ಲು ಮೇಯಿಸೋದು ಆಕಳಗಳಿಗೆ, ಯಮುನಾ ನದಿಗೆ ಬರೋದು, ನೀರು ಕುಡಿಸೋದು, ಮನೆಗೆ ಕರೆದುಕೊಂಡು ಬರೋದು, ಮರು ದಿವಸ ಬೆಳಗ್ಗೆ ಹಾಲು ಕರಿಯೋದು, ಅದನ್ನು ಮೊಸರು ಮಾಡೋದು, ಬೆಣ್ಣೆ ಮಾಡೋದು, ತುಪ್ಪ ಮಾಡೋದು, ಮಾರೋದು, ಊಟ ಮಾಡೋದು, ಇದೇ ಅವರ ಜೀವನ ಪದ್ಧತಿ. ಹೀಗೆ ಪ್ರತಿನಿತ್ಯ ಹಾಲು ಕುಡಿಸಲಿಕ್ಕೆ ಅಂತ, ನೀರು ಕುಡಿಸಲಿಕ್ಕೆ ಅಂತ ನದಿಗೆ ಹೋಗ್ತಾ ಇರ್ತದೆ, ಯಮುನಾ ನದಿ ಹತ್ತಿರ. ಒಂದು ದಿವಸ ಏನಾಗ್ಬಿಟ್ಟಿರುತ್ತೆ, ಅಲ್ಲಿ ಹೋಗಿ ನೀರು ಕುಡಿದ ತಕ್ಷಣ ಅಲ್ಲಿ ಇದ್ದಂತಹ ಎಲ್ಲ ಪ್ರಾಣಿಗಳಿಗೆ, ಮನುಷ್ಯರಿಗೆ ದೊಡ್ಡ ರೋಗ ಬಂದುಬಿಡುತ್ತೆ ಅಂತೆ. ಏನು ಅಂತ ಅರ್ಥ ಆಗೋದಿಲ್ಲ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ದಿವಸ ಅಲ್ಲಿ ಹೋಗಿ ನೋಡ್ತಾನೆ. ಅಲ್ಲಿ ಅವನಿಗೆ ಅರ್ಥ ಆಗುತ್ತೆ, ಆ ಒಂದು ನದಿಯಲ್ಲಿ, ಯಮುನಾ ನದಿಯಲ್ಲಿ ದೊಡ್ಡ ಸರ್ಪ ಬಂದು ವಾಸ ಆಗಿಬಿಟ್ಟಿರುತ್ತೆ. ಅದರ ಹೆಸರು ಕಾಳಿಂಗ ಅಂತ. ಕಾಳಿಂಗ ಅನ್ನುವಂಥ ದೊಡ್ಡ ಸರ್ಪ ಅಲ್ಲಿ ಒಂದು ವಾಸವಾಗಿಬಿಟ್ಟಿರುತ್ತೆ ಯಮುನಾ ನದಿಯಲ್ಲಿ. ಅದರಿಂದ ಏನಾಗ್ತಿತ್ತು ಅಂತ ಹೇಳಿದರೆ, ಆ ಕಾಳಿಂಗ ದೊಡ್ಡ ವಿಷ ಸರ್ಪ, ಅದರ ವಿಷ ಎಲ್ಲೋ ಕೂಡ ಯಮುನಾ ನದಿಯಲ್ಲಿ ಸೇರಿ 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 ಏನಾಗ್ಬಿಟ್ಟಿತ್ತು, ಸುತ್ತಮುತ್ತ ಅಂದರೆ ಯಮುನಾ ನದಿಯ ಪಕ್ಕದಲ್ಲಿ ಒಂದು ಸಣ್ಣ ಮರವೂ ಕೂಡ ಇರಲಿಲ್ಲ ಅಂತೆ. ಕೆಲವೊಂದು ಮರ ಇತ್ತು, ಮರ ಎಲ್ಲೂ ಕೂಡ ಒಣಗಿ ಹೋಗಿಬಿಟ್ಟಿತ್ತು. ಹೀಗೆ ಅದರ ವಿಷದ ಗಾಳಿಯ ಎಫೆಕ್ಟಿನಿಂದಾಗಿ ಅನೇಕ ಜನ ಸತ್ತೇ ಹೋಗಿಬಿಟ್ಟಿದ್ರು. ಅನೇಕ ಜನರ ಅಂಗಾಂಗ ವೈಕಲ್ಯ, ಕಾಲು ಸರಿಯಾಗಿ ಇರಲಿಲ್ಲ, ಕೆಲವೊಂದು ಮರಗಳು ಫುಲ್ಲು ಮುರಿದೇ ಹೋಗಿಬಿಟ್ಟಿದ್ದು, ಕೆಲವೊಂದು ಮರಗಳಲ್ಲಿ ಹಸಿರೇ ಇಲ್ಲ. ಹೀಗೆ ನದಿಯ ವಾತಾವರಣ ಎಲ್ಲೂ ಕೂಡ ಹಾಳಾಗಿ ಹೋಗಿಬಿಟ್ಟಿತ್ತು. ಕೊನೆಗೆ ಪರಮಾತ್ಮ ತೀರ್ಮಾನ ಮಾಡಿ ತಾನು ಆ ಕಾಳಿಂಗನನ್ನು ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ಒಂದು ದಿವಸ ಬೇಕಂತನೇನೆ ಆ ನದಿಯ ಹತ್ತಿರ ಹೋಗಿ ಆಟ ಆಡಲಿಕ್ಕೆ ಶುರು ಮಾಡ್ತಾನೆ ತನ್ನ ಗೆಳೆಯರ ಜೊತೆಗೆ, ಚೆಂಡಿನ ಆಟ. ಆವಾಗ ಚೆಂಡೇನಾಗುತ್ತೆ, ನದಿಗೆ ಹೋಗಿ ಬಿದ್ದುಬಿಡುತ್ತೆ. ಆವಾಗ ಹಾಗಾದರೆ ನೀವ್ಯಾರು ಚಿಂತೆ ಮಾಡಿ, ನಾನು ಹೋಗಿ ಚೆಂಡು ತರ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಅಲ್ಲಿದ್ದಂತಹ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಹೇಳ್ತಾರೆ, ಅಲ್ಲಿ ಹೋಗೋದು ಬೇಡ ಅಂತ. ಯಾಕೆಂದರೆ ಆ ನದಿಯಲ್ಲಿ ದೊಡ್ಡ ಸರ್ಪ ಇದೆ, ತುಂಬ ವಿಷದ ಸರ್ಪ ಅದು, ಹಾಗಾಗಿ ಅಲ್ಲಿ ಹೋಗೋದು ಬೇಡ ಅಂತ. ಶ್ರೀಕೃಷ್ಣ ಪರಮಾತ್ಮ ನೀವೇನು ಚಿಂತೆ ಮಾಡಿ, ನಾನು ಅಲ್ಲಿ ಹೋಗಿ ಹಾರ್ತೇನೆ ಅಂತ ಹೇಳ್ತಾನೆ. ನೇರವಾಗಿ ಮರವನ್ನು ಹತ್ತುತ್ತಾನೆ. ಮರದಲ್ಲಿ ಎಲೆ ಗಿಲೆ ಏನೂ ಇರೋದಿಲ್ಲ, ಖಾಲಿ ಒಣಗಿದಂತಹ ಮರ. ಆ ಮರದಿಂದಾಗಿ ನೇರವಾಗಿ ಆ ನದಿಗೆ ಹಾರ್ತಾನೆ ಅಂತೆ. ಯಾವಾಗ ಹಾರಿದನೋ ತಕ್ಷಣದಲ್ಲಿ ಮಲಗಿದ್ದಂತಹ ಕಾಳಿಂಗ ಸರ್ಪ ಮೇಲೆದ್ದು ಬರ್ತಾನೆ. ಅವನಿಗೆ 7 ಹೆಡೆಗಳು. ಅವನಿಗೂ ಮತ್ತು ಶ್ರೀಕೃಷ್ಣ ಪರಮಾತ್ಮನಿಗೂ ದೊಡ್ಡ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆದಾಗ ಶ್ರೀಕೃಷ್ಣ ಪರಮಾತ್ಮ ಅವನ ತಲೆಯ ಮೇಲೆ ನಿಂತುಕೊಂಡು ತಾನೇ ಮಾಡ್ತಾನೆ, ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಅದು ಹೆಡೆ ಬಿಚ್ಚಿಕೊಂಡು ನಿಂತಿದೆ. ನಿಂತಹ ಹೆಡೆಯ ಮೇಲೆ ಇವನು ನೃತ್ಯ ಮಾಡ್ತಾ ಇದ್ದಾನೆ. ಇಂತಹ ದಿವ್ಯವಾದಂತಹ ಒಂದು ಸಂದರ್ಭವನ್ನು ನೋಡಿ ಏನಾಗುತ್ತೆ, ಸಾಕ್ಷಾತ್ ದೇವಾನುದೇವತೆಗಳೇನೆ ಆಕಾಶದಲ್ಲಿ ಬಂದು ನಿಂತ್ಕೊಳ್ತಾರೆ ಅಂತೆ. ಪರಮಾತ್ಮ ನೃತ್ಯ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಬ್ರಹ್ಮದೇವರು ಮೃದಂಗವನ್ನು ಬಾರಿಸಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಅದೇ ರೀತಿಯಾಗಿ ವಾಯುದೇವರು ಹಾಡಲಿಕ್ಕೆ ಶುರು ಮಾಡ್ತಾರೆ, ರುದ್ರದೇವರು ತಾಳವನ್ನು ತಡ್ತಾರೆ ಅಂತ. ಈ ರೀತಿಯಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮ ಮಾಡ್ತಾ ಇರುವಂತಹ ದಿವ್ಯವಾದಂತಹ ನೃತ್ಯವನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಅವನ ಕಾಳಿಂಗನ ಹೆಡೆಯ ಮೇಲೆ ನೃತ್ಯವನ್ನು ಮಾಡ್ತಾ 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 ಕೊನೆಗೇನಾಗುತ್ತೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸತ್ತು ಹೋಗಬೇಕಾಗಿತ್ತು ಅವನು. ಆವಾಗ ಅವನ ಹೆಂಡತಿಯರು ಒಂದು ಪ್ರಾರ್ಥನೆ ಮಾಡ್ತಾರೆ ಅಂತ, ದಯವಿಟ್ಟು ನಮ್ಮನ್ನು ಗಂಡನನ್ನು ಸಾಯಿಸಬೇಡ ಅಂತ ಪ್ರಾರ್ಥನೆ ಮಾಡ್ತಾರೆ.
ಆವಾಗ ಏನಾಗುತ್ತೆ, ಅವನೇ ಕೃಷ್ಣ ಪರಮಾತ್ಮ ಬಿಡ್ತಾನೆ. ಆವಾಗ ಕಾಳಿಂಗ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಅವನು ಅಲ್ಲಿಯೇ ಯಾಕೆ ಬಂದು ಇದ್ದಿದ್ದ ಅಂತ ಹೇಳಿದರೆ, ಅವನ ಮೇಲೆ ಗರುಡನ ಕಣ್ಣಿತ್ತು. ಗರುಡ ಹಾವುಗಳ ದ್ವೇಷಿ, ಶತ್ರು. ಹಾಗಾಗಿ ಗರುಡ ಅವನು ತಿನ್ನಬೇಕು ಅಂತ ಬಂದಿದ್ದ. ಆದರೆ ಗರುಡನಿಗೆ ಒಂದು ಶಾಪ ಇತ್ತು ಅಂತೆ, ಯಮುನಾದಿ ತೀರಕ್ಕೆ ನೀನು ಬಂದರೆ ನಿನ್ನ ನಾಶ ಆಗುತ್ತೆ ಅಂತ ಒಬ್ಬ ಋಷಿಯ ಶಾಪ ಇತ್ತು. ಹಾಗಾಗಿ ಇಲ್ಲಿದ್ದರೆ ಸೇಫ್ ಅಂತ ಏನು ಮಾಡಿದ್ದ, ಅವನು ಇಲ್ಲಿ ಮಾತ್ರ ಇದ್ದ, ಎಲ್ಲಿ ಯಮುನಾ ನದಿಯಲ್ಲಿ. ಕೊನೆಗೆ ಇವನು ಹೇಳ್ತಾನೆ, ಯಾರು ಶ್ರೀಕೃಷ್ಣ ಪರಮಾತ್ಮ, ನೀನೇನು ಚಿಂತೆ ಮಾಡಬೇಡ, ನಿನ್ನ ತಲೆ ಮೇಲೆ ಏನಿದೆ ನನ್ನ ಹೆಜ್ಜೆ ಗುರುತಿದೆ, ನನ್ನ ಹೆಜ್ಜೆ ಗುರುತು ಇರುವ ತನಕ ಗರುಡ ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಆರಾಮವಾಗಿ ಹೋಗು ಅಂತ ಕಳಿಸ್ತಾನೆ. ಕೊನೆಗೆ ಅದನ್ನು ಬಿಟ್ಟು ಹೋಗಿಬಿಡ್ತಾನೆ. ಇಟ್ಟು ಹೋದಾಗ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಇನ್ನೊಂದು ಸಲ ತನ್ನ ಜನರಿಗೆಲ್ಲ ಹೇಳ್ತಾನೆ, ನನ್ನ ಗೋಕುಲನ್ನು ಬಿಟ್ಟು ಹೋಗೋಣ ಅಂತ. ಒಪ್ಕೊಳ್ಳೋದಿಲ್ಲ. ಕೊನೆಗೆ ಒಂದು ತೀರ್ಮಾನವನ್ನು ಮಾಡ್ತಾನೆ. ತನ್ನ ರೋಮಕೂಪಗಳಿಂದ, ಅರ್ಥಾತ್ ತನ್ನ ಕೂದಲುಗಳಿಂದ ಭಯಾನಕವಾದಂತಹ ಇದನ್ನು ಸೃಷ್ಟಿ ಮಾಡ್ತಾನೆ ಅಂತೆ. ತೋಳಗಳನ್ನು, ಉಲ್ಫ್ಗಳನ್ನು ಸೃಷ್ಟಿ ಮಾಡ್ತಾನೆ. ಅವು ನೋಡಲಿಕ್ಕೆ ಮಾತ್ರ ಏನು ತೋಳಗಳು, ಆದರೆ ಅತ್ಯಂತ ಭಯಾನಕವಾದಂಥ ಹುಲಿಯ ರೂಪದಲ್ಲಿ ಇದ್ದಂತೆ. ಅಷ್ಟು ದೊಡ್ಡ ರೂಪ, ಭಯಾನಕವಾದಂತಹ ರೂಪ. ಆ ತೋಳಗಳೆಲ್ಲವೂ ಕೂಡ ಏನು ಮಾಡ್ತವೆ, ಎಲ್ಲರ ಮನೆಗೆ ಹೋಗಿ ಅಲ್ಲಿದ್ದಂತಹ ಕರುಗಳನ್ನು, ಆಕಳುಗಳನ್ನು ಕಚ್ಚಲಿಕ್ಕೆ ಶುರು ಮಾಡ್ತವೆ ಅಂತೆ, ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತವೆ. ಆವಾಗ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ, ನಾವು ಇಲ್ಲಿ ಇರೋದು ಸರಿಯಲ್ಲ ಅಂತ. ಯಾಕೆಂತ ಹೇಳಿದರೆ, ತೋಳಗಳು ಒಂದು ಸಲ ಒಂದು ಪ್ರದೇಶಕ್ಕೆ ಅಂತ ಬಂದರೆ ಅದು ವಾಪಸ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ತೋಳ ಎಂಬುದು ಮನೆಗೆ ಪ್ರವೇಶ ಮಾಡಿದರೆ ತುಂಬ ಅನಿಷ್ಟಕಾರ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಇರೋದು ಬೇಡ ಅಂತ ತೀರ್ಮಾನ ಮಾಡಿ ತಾವಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ವೃಂದಾವನಕ್ಕೆ ಅಂತ ಬರ್ತಾರೆ. ನಂದಗೋಕುಲದಿಂದ ವೃಂದಾವನಕ್ಕೆ ಬರ್ತಾರೆ. ಈ ರೀತಿಯಾಗಿ ವೃಂದಾವನದಲ್ಲಿ ಬಂದು ಜೀವನವನ್ನು ಮಾಡ್ತಾ ಇರ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇವಲ 6 ವರ್ಷ ವಯಸ್ಸು. ಅದೇ ರೀತಿ ಅಲ್ಲಿಯೂ ಕೂಡ ಅದೇ ಕೆಲಸ, ಗೋವುಗಳನ್ನು ಮೇಯಿಸೋದು, ಹಾಲು ಕರೆಯೋದು, ಮೊಸರು ಮಾರೋದು, ಇದೇ ಜೀವನ ಕೆಲಸ ಅವರಿಗೆ. ಒಂದು ದಿವಸ ಎಲ್ಲರೂ ಕೂಡ ಕಾಡಿಗೆ ಮೇಯಿಸಲಿಕ್ಕೆ ಅಂತ ಹೋಗಿರ್ತಾರೆ. ಹೋಗಿದ್ದು ಯಾರ್ಯಾರು, ಚಿಕ್ಕ ಚಿಕ್ಕ ಹುಡುಗರು ಮಾತ್ರ. ಈ ಶ್ರೀಕೃಷ್ಣ ಮತ್ತು ಅವನ ಸ್ನೇಹಿತರೆಲ್ಲರೂ ಕೂಡ ಹೋಗಿರ್ತಾರೆ. ಹೋದಾಗ ಅಲ್ಲಿ ಏನಾಗುತ್ತೆ, ತುಂಬ ಹಸಿವೆ ಆಗಿಬಿಡುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ. ಜೊತೆಗೆ ಬುತ್ತಿಯನ್ನು ತಂದಿರೋದಿಲ್ಲ. ಅದಕ್ಕೇನಾಗುತ್ತೆ, ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಇಲ್ಲಿ ಒಂದು ಹತ್ತಿರ ಒಂದು ಋಷಿಗಳ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಾವೇನು ಮಾಡೋಣ, ಅನ್ನವನ್ನು ಕೇಳೋಣ, ಅವ್ರು ಕೇಳಿದರೆ ಕೊಡ್ತಾರೆ ಅಂತ ಹೇಳ್ತಾರೆ. ಆವಾಗ ಶ್ರೀಕೃಷ್ಣ ಮತ್ತು ಬಲರಾಮ ಹೋಗೋದಿಲ್ಲ, ನನ್ನ ಹೆಸರು ಹೇಳಿ ಕೊಡ್ತಾರೆ ಅಂತ ಹೇಳ್ತಾರೆ. ಆವಾಗ ಎಲ್ಲ ಗೋಪಾಲಕರು ಕೂಡ ಸೇರಿಕೊಂಡು ಋಷಿಗಳ ಹತ್ರ ಹೋಗ್ತಾರೆ. ಋಷಿಗಳು ಯಾಗವನ್ನು ಮಾಡ್ತಾ ಇರ್ತಾರೆ. ಹೀಗೆ ನಾನು ಶ್ರೀಕೃಷ್ಣ ಮತ್ತು ಬಲರಾಮನ ಕಡೆಯವರು ಅವರಿಲ್ಲೇ ಸ್ವಲ್ಪ ದೂರ ಇದ್ದಾರೆ, ಅವ್ರಿಗೆ ತುಂಬ ಹಸಿವೆ ಆಗಿಬಿಟ್ಟಿದೆ, ದಯವಿಟ್ಟು ಅನ್ನವನ್ನು ಕೊಡಿ ಎಂಬುದಾಗಿ ಕೇಳ್ತಾರೆ ಅಂತೆ. ಆವಾಗ ಋತ್ವಿಜರು ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಶೃಣ್ವಂತೋಪಿ ನಶುಶ್ರುಭು ಅಂತ ಅವರಿಗೆ ವಾಸ್ತವಿಕವಾಗಿ ಅವರ ಮಾತು ಕೇಳಿಸ್ತಾ ಇದೆ, ಆದರೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಕೊಡಲ್ಲ ಅಂತ ಡೈರೆಕ್ಟಾಗಿ ಹೇಳಿಕ್ಕಾಗೋದಿಲ್ಲ. ಯಾಕೆ, ಆ ರೀತಿಯಾಗಿ ಮನೆಗೆ ಬಂದಂಥ ವ್ಯಕ್ತಿಗಳಿಗೆ ಕೊಡಲ್ಲ ಅಂತ ಡೈರೆಕ್ಟಾಗಿ ಆ ರೀತಿ ತಿಳಿಸ್ಬಾರ್ದು ಅಂತ. ಕೊಡಲಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದರು, ಕೇಳಿದರೂ ಕೂಡ ಕೇಳಿಸ್ತೇ ಇರೋ ಥರ ಇದ್ದರು. ಅಂದರೆ ಅವರನ್ನು ಒಂಥರ ನಿರಾಶರನ್ನಾಗಿ ಮಾಡಿಬಿಟ್ರು. ಪಾಪ ಅವರು ಅನ್ನ ಸಿಗುತ್ತೆ ಬಂದಿದ್ದಾರೆ, ಅನ್ನವನ್ನು ಕೊಡಲೇ ಇಲ್ಲ ಅವರಿಗೆ. ಈ ರೀತಿಯಾಗಿ ಆದಾಗ ಶ್ರೀಕೃಷ್ಣ ಮತ್ತು ಬಲರಾಮನ ಹತ್ರ ಬಂದು ಹೇಳ್ತಾರೆ, ನಾ ಹೋಗಿ ಕೇಳಿದರೆ ಅವರು ಏನು ರೆಸ್ಪಾನ್ಸೇ ಮಾಡಲಿಲ್ಲ ಎಂಬುದಾಗಿ ಹೇಳ್ತಾರೆ. ಇಷ್ಟು ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ, ನೀವು ಯಾರ ಹತ್ರ ಹೋಗಿದ್ರಿ ಅಂತ. ಆ ಗಂಡಸರ ಹತ್ರ ಹೋಗಿದ್ವಿ ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೀವು ಅಲ್ಲಿ ಹೋಗಬಾರ್ದಾಗಿತ್ತು, ಅದರ ಹಿಂದ್ಗಡೆಯೇ ಅಡಿಗೆ ಮನೆ ಇದೆ. ಅಡಿಗೆ ಮನೆಯಲ್ಲಿ ಅವರ ಹೆಂಡತಿಯರು ಅನ್ನವನ್ನು ಅಡಿಗೆಯನ್ನು ಮಾಡ್ತಾ ಇರ್ತಾರೆ, ಅವರ ಹತ್ತಿರ ಹೋಗಿ ಕೇಳಿ, ಅವರು ಕೊಟ್ಟೇ ಕೊಡ್ತಾರೆ ಅಂತ. ತಕ್ಷಣದಲ್ಲೇನೆ ಎಲ್ಲ ಗೋಪಾಲಕರು ಕೂಡ ಹೋಗ್ತಾರೆ. ಹಿಂದ್ಗಡೆ ಬಾಗಿಲ ಹತ್ರ ಹೋಗಿ ಹೇಳ್ತಾರೆ, ಈಗ ನಾವು ಶ್ರೀಕೃಷ್ಣನ ಕಡೆಯವರು, ದಯವಿಟ್ಟು ನಮಗೆ ನಾವು ಸ್ವಲ್ಪ ಅನ್ನ ಕೊಡಿ ಅಂತ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಹೆಸರನ್ನು ಕೇಳ್ತಾರೋ ತಕ್ಷಣದಲ್ಲಿಯೇ ತಾವು ಮಾಡಿದಂತಹ ಎಲ್ಲ ಭಕ್ಷ್ಯ ಭೋಜ್ಯ ಎಲ್ಲವನ್ನೂ ಕೂಡ ಗಂಟನ್ನು ಕಟ್ಟಿ ತಾವೇ ಏನು ಮಾಡ್ತಾರೆ, ಅವ್ರು ಕೇಳಿದ್ದೇನು ನಮ್ಮ ಹತ್ರ ಕೊಟ್ಟುಬಿಡಿ ಅಂತ. ಆದರೆ ತಾವೇ ತಲೆಯ ಮೇಲೆ ಹೊತ್ತುಕೊಂಡು ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಒಂದು ಎಲ್ಲವನ್ನು ಕೂಡ ತಾವು ಮಾಡಿದಂತಹ ಪ್ರತಿಯೊಂದು ಅಡುಗೆಗಳನ್ನು ಕೂಡ ಏನು ಮಾಡ್ತಾರೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಬಿಡ್ತಾರೆ ಅಂತೆ. ಈ ಕಡೆ ಇವರೇನು ಮಾಡ್ತಾ ಇದ್ದಾರೆ, ಹೋಮ ಮಾಡ್ತಾ ಇದ್ದಾರೆ. ಇವರಿಗೆ ಕಾಣಿಸುತ್ತೆ ಅಂತ ಇವ್ರು ಹೋಗ್ತಾ ಇರೋದು. ತಡಿಬೇಕು ಅಂತ ಹೇಳಿದ್ರೆ ಇವರು ಮಾತಾಡೋ ರೀತಿ ಇಲ್ಲ, ಯಾಕೆ ಹೋಮವನ್ನು ಮಾಡ್ತಾ ಇದ್ದಾರೆ. ಎದ್ದು ಹೋಗೋ ರೀತಿಯೂ ಇಲ್ಲ. ಹಾಗಾಗಿ ಸುಮ್ಮನೆ ಯಜ್ಞವನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಯಜ್ಞ ಮುಗಿದ ಮೇಲೆ ಬೈಲಿಕ್ಕೆ ಅಂತ ಶುರು ಮಾಡ್ತಾರೆ ಅಂತೆ.
ನೀವು ಎಂಥ ಕೆಲಸ ಮಾಡಿದಿರಿ ಅಂತ ಬೈಬೇಕು ಅಂತ ಬರ್ತಾರೆ. ಆವಾಗ ಗೊತ್ತಾಗುತ್ತೆ ಅವರಿಗೆ ತಮ್ಮ ಹೆಂಡತಿಯರ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತೆ ಅಂತೆ. ನಾವೇನು ಮಾಡಿದ್ವಿ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ತಾನು ಹಸಿವು ಅಂತ ಕೇಳಿದಾಗ ಒಂದು ತುತ್ತು ಅನ್ನವನ್ನು ಕೂಡ ಕೊಡಲಿಲ್ಲ. ನಮ್ಮ ಹೆಂಡತಿಯರು ಏನು ಮಾಡಿದರು, ಕೇಳಿದ್ದಕ್ಕೆ ಒಂದು ತುತ್ತು ಅನ್ನ ಅಲ್ಲ, ಇಡೀ ಮಾಡಿದಂತಹ ಪಂಚಭಕ್ಷ್ಯ ಪರಮಾತ್ಮ ಎಲ್ಲವನ್ನು ಕೂಡ ಕೊಟ್ಟುಬಿಟ್ರು. ಹಾಗಾಗಿ ನಾವು ದೊಡ್ಡ ಪಂಡಿತರು ಜ್ಞಾನಿಗಳು ಅಂತ ಅನ್ಕೊಳ್ತೇವೆ, ಆದರೆ ನಮ್ಮ ಜ್ಞಾನ ಪಾಂಡಿತ್ಯ ಎಲ್ಲವೂ ಕೂಡ ಇವತ್ತೇನಾಯಿತು, ವ್ಯರ್ಥ ಆಗಿಬಿಡ್ತು ಅಂತ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಏನು ಅಂತ ಹೇಳಿದ್ರೆ, ಶ್ರದ್ಧಾಹುತಂ ಯನ್ಮುಖ ಇಜ್ಜನ ಭಮಹಿ ನವೈತಥಾ ಚೇತನೆಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸೆ ವರೆಗುಹು ಅಂತ ಅಷ್ಟಾತ್ಯನಂತ ಖಲು ತತ್ವಕೋವಿದೈ ಅಂತ ಒಂದು ಮಾತು ಬರುತ್ತೆ. ಇವತ್ತು ಅನೇಕ ಜನ ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನು ಎಲ್ಲವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಆಹುತಿಯನ್ನು ಕೂಡ ಹಾಕ್ತೇವೆ ನಾವು. ಆಹುತಿಯನ್ನು ಪರಮಾತ್ಮ ಸ್ವೀಕಾರವನ್ನು ಮಾಡ್ತಾನೆ. ಅದೇ ರೀತಿ ಅನೇಕ ಜನ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಅನ್ನದಾನವನ್ನು ಮಾಡ್ತಾರೆ. ಅದನ್ನು ಕೂಡ ಅವರ ಒಳಗಡೆ ಇದ್ದುಕೊಂಡು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತೆ. ಅದನ್ನು ಸ್ವೀಕಾರ ಮಾಡ್ತಾನೆ, ಇದನ್ನು ಸ್ವೀಕಾರ ಮಾಡ್ತಾನೆ. ಇದರಲ್ಲಿ ಜಾಸ್ತಿ ಪ್ರೀತಿಯಿಂದ ಯಾವುದನ್ನು ಸ್ವೀಕಾರ ಮಾಡ್ತಾನೆ ಅಂತ, ಅಗ್ನಿಯಲ್ಲಿ ಹಾಕಿರುವಂತಹ ಆಹುತಿಯನ್ನು ಸ್ವೀಕಾರ ಮಾಡ್ತಾನೋ ಅಥವಾ ಬ್ರಾಹ್ಮಣರ ಬಾಯಿಯಲ್ಲಿ ಹಾಕಿದಂತಹ ಅನ್ನವನ್ನು ಅರ್ಥಾತ್ ಬ್ರಾಹ್ಮಣರ ಊಟವನ್ನು ಸ್ವೀಕಾರ ಮಾಡ್ತಾನೋ ಅಂತ. ಅದಕ್ಕೆ ಹೇಳ್ತಾರೆ ಅಷ್ಟಾತ್ಯನಂತಹ ಕೆಲವು ತತ್ವಕೋವಿದೈಹಿ ಅಂತ. ಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದರೆ ಅದನ್ನು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತೆ. ಯಾಕೆ ಅಂತ ಹೇಳಿದರೆ ಅಗ್ನಿ ಅದು ಜಡವಾದಂತಹ ವಸ್ತು, ಅಂದರೆ ಅದಕ್ಕೆ ಜೀವ ಇಲ್ಲ ಅಗ್ನಿಗೆ. ಆದರೆ ಇವರು ಹಾಗಲ್ಲ, ಜೀವ ಇರುವಂತಹ ವ್ಯಕ್ತಿಗಳು. ಅಷ್ಟು ಮಾತ್ರ ಅಲ್ಲ, ಜ್ಞಾನ ಅನ್ನೋದಿದೆ. ಹಾಗಾಗಿ ಅವರಲ್ಲಿ ಅನ್ನದಾನವನ್ನು ಮಾಡಿದರೆ ಅದನ್ನು ತುಂಬ ಪ್ರೀತಿಯಿಂದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಭಾಗವತದಲ್ಲೇ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಬಂದಿದ್ದು ಬ್ರಾಹ್ಮಣರಲ್ಲ, ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾನೆ. ಪರಮಾತ್ಮನೇ ಬಂದು ಕೇಳಿದರೂ ಕೂಡ ನಾವೇನು ಮಾಡಲಿಲ್ಲ, ಅವನಿಗೆ ಅನ್ನದಾನವನ್ನು ಮಾಡಲೇ ಇಲ್ಲ. ಹಾಗಾಗಿ ನಾವು ಇವತ್ತು ಮಾಡಿದಂತಹ ಯಜ್ಞ ಯಾಗ ವ್ರತ ಉಪವಾಸ ಎಲ್ಲವೂ ಕೂಡ ಏನಾಯಿತು, ವ್ಯರ್ಥ ಅಂತ ಕರ್ಸ್ಕೊಂಡ್ಬಿಡುತ್ತೆ. ನಮ್ಮ ಹೆಂಡತಿಯರು ಮಾಡಿದಂತಹ ಒಂದು ತುತ್ತು ಅನ್ನದಾನದಿಂದಾಗಿ ಪರಮಾತ್ಮ ತೃಪ್ತನಾಗಿ ಬಿಟ್ಟ. ನಮಗೆ ಇಷ್ಟು ಜ್ಞಾನ ಇದ್ದರೂ ಕೂಡ ನಾವೇ ಮಾಡಲಿಲ್ಲ, ಬಂದು ಕೇಳಿದರೂ ಕೂಡ ಸುಮ್ಮನೆ ಹೋಮ ಮಾಡ್ತಾ ಕೂತ್ಕೊಂಡು ಹೊರತು ಅನ್ನದಾನವನ್ನು ಮಾಡಲೇ ಇಲ್ಲ. ನಮ್ಮ ಜೀವನ ವ್ಯರ್ಥ ಎಂಬುದಾಗಿ ಆ ರೀತಿಯಾಗಿ ಬೈತಾರೆ, ತಮಗೆ ತಾವೇ ಬೈಕೊಳ್ತಾರೆ. ಕೊನೆಗೆ ತಮ್ಮ ಹೆಂಡತಿಯರ ಮೇಲೆ ತುಂಬ ಅಭಿಮಾನ ಬರುತ್ತೆ ಅಂತೆ. ಹಾಗಾಗಿ ಪ್ರಧಾನವಾದಂತಹ ಅಂಶ ಏನು ಅಂತ ಹೇಳಿದರೆ, ಪರಮಾತ್ಮನ ಪೂಜೆ ಪ್ರತಿಮೆಯಲ್ಲಿ ಹೋಮ ಇತ್ಯಾದಿಗಳಲ್ಲಿ ಮಾಡಲೇಬೇಕು. ಆದರೆ ಅದೇ ರೀತಿಯಾಗಿ ಎಲ್ಲ ಪ್ರಾಣಿಗಳಲ್ಲಿ ಕೂಡ ಪರಮಾತ್ಮನ ಸನ್ನಿಧಾನ ಇದೆ ಅಂತೆ. ಪ್ರತಿಯೊಬ್ಬ ಜೀವನಲ್ಲೂ ಪರಮಾತ್ಮನ ಸನ್ನಿಧಾನ ಇದೆ. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ, ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಹಾಯವನ್ನು ಮಾಡಿದರೆ, ಒಬ್ಬನಿಗೆ ಬಾಯಾರಿಕೆ ಅಂತ ನೀರು ಕೊಟ್ಟರೆ ಅದರಿಂದನೇ ಪರಮಾತ್ಮ ವಿಶೇಷವಾಗಿ ತೃಪ್ತನಾಗ್ತಾನೆ. ಇದೇ 3ನೇ ಸ್ಕಂದದಲ್ಲಿ ಕಪಿಲ ಗೀತೆ ಅಂತ ಬರುತ್ತೆ, ದೇವಹೂತಿ ಕಪಿಲ ಸಂವಾದ. ಅದರಲ್ಲಿ ಒಂದು ಮಾತನ್ನು ಹೇಳ್ತಾನೆ ಕಪಿಲ ರೂಪಿಯಾದಂತಹ ಪರಮಾತ್ಮ. ಜನ ಅನೇಕ ರೀತಿಯಾದಂತಹ ಪೂಜೆಯನ್ನು ಮಾಡ್ತಾರೆ. ಅದರಲ್ಲಿ ಅನೇಕ ಜನ ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ. ಪ್ರತಿಮೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ಮೊದಲ ಸ್ಟೆಪ್, ಮೊದಲ ಹಂತ. ಆದರೆ ಯಾವನು ಇಡೀ ತನ್ನ ಜೀವನ ಪೂರ್ತಿ ಕೇವಲ ಪ್ರತಿಮೆಯ ಮಧ್ಯದಲ್ಲಿ 3-4 ಗಂಟೆ ಪೂಜೆಯನ್ನು ಮಾಡಿ ಬೇರೆ ಕಡೆ ಇರುವಂತಹ ಪರಮಾತ್ಮನನ್ನು, ಅರ್ಥಾತ್ ಪ್ರತಿಯೊಬ್ಬ ಜೀವನಲ್ಲೂ ಪರಮಾತ್ಮ ಇದ್ದಾನೆ, ಪ್ರಕೃತಿಯಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಇನ್ನೊಬ್ಬರಿಗೆ ಸತ್ಕಾರ ಯಾವುದನ್ನು ಕೂಡ ಮಾಡದೇನೆ ಕೇವಲ ಪ್ರತಿಮೆಯ ಮಧ್ಯದಲ್ಲಿಯೇ ಯಾರು ಪೂಜೆಯನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಅವನೇನಂತ ಕರೆಸ್ಕೊಳ್ತಾನೆ, ಡಾಂಭಿಕ. ಡಾಂಭಿಕ ಅಂತ ಹೇಳಿದರೆ ಸುಮ್ಮನೆ ಇನ್ನೊಬ್ಬರು ಮೆಚ್ಚಲಿಕ್ಕೆ ಅಂತ ಪೂಜೆ ಮಾಡೋದು. ಏನೋ ಒಬ್ಬ 10 ನಿಮಿಷ ಸಂಧಾನ ಮಾಡ್ತಾ ಇರ್ತಾನೆ, ಇನ್ನೊಬ್ರು ಯಾರಾದರೂ ಬಂದು ಅರ್ಧ ಗಂಟೆ ಮಾಡ್ತಾನೆ, ಯಾಕೆ ಅವರು ಮೆಚ್ಚಲಿ ಅಂತ. ಹಾಗೆ ಯಾರು ಪ್ರತಿಮೆಯ ಮಧ್ಯದಲ್ಲಿ ಮಾತ್ರ ಪೂಜೆ ಮಾಡ್ತಾನೋ ಅಂತಹ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ. ಅವನು ನಿಜವಾದಂತಹ ಸಾಧಕ ಅಲ್ಲ, ಹೊರತು ಅವನು ಡಾಂಭಿಕ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ಸಾಕ್ಷಾತ್ ಕಪಿಲ ರೂಪಿಯಾದಂತಹ ಪರಮಾತ್ಮ ಹೇಳುವಂತಹ ಮಾತು. ಹಾಗೆ ಇನ್ನೊಂದು ತಮವಜ್ಞಾಯ ಮಾಮರ್ತ್ಯ ಕುರುತೆ ಅರ್ಚಾ ವಿಡಂಬನಾಂ ಅಂತ, ಅದೇನಾಯಿತು, ದೊಂಬರಾಟ ಆಯಿತು ಎಂಬುದಾಗಿ. ದೊಂಬರಾಟ ಅಂತ ಹೇಳಿದ್ರೆ, ಈಗ ಮಧ್ಯದಲ್ಲಿ ಹಿಂದೆ ಕಾಲದೆಲ್ಲ ಬರ್ತಾ ಇದ್ರು, ಹೊಟ್ಟೆಪಾಡಿಗೋಸ್ಕರ ಯಾವುದೋ ಒಂದು ಹಗ್ಗವನ್ನು ಕಟ್ಟಿ ಅದ್ರ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ನಡ್ಕೊಂಡು ಹೋಗ್ತಾ ಇರ್ತಾರೆ, ದೊಂಬರಾಟ ಅಂತ. ಅದು ಕೂಡ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಅಂತ ದೊಂಬರಾಟ ಹೊರತು ಅದೇನಾಗಿಲ್ಲ, ಅದು ನಿಜವಾದಂತಹ ಪರಮಾತ್ಮನ ಪೂಜೆ ಅಲ್ಲ ಅಂತ ಕಪಿಲ ರೂಪಿಯ ಅಂತ ಪರಮಾತ್ಮ ಹೇಳ್ತಾನೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾನೆ, ನೈವ ತೃಪ್ಪೆ ಅರ್ಚಿತೋ ಅರ್ಚಾಯಂ ಭೂತಗ್ರಾಮಾವಮಾನಿನಃ ಅಂತ. ಪ್ರತಿಮೆಯಲ್ಲಿ ನನ್ನನ್ನು ಭಾರೀ ಪೂಜೆಯನ್ನು ಮಾಡಿ ಬೇರೆ ಜನರಿಗೆ ಬೈಯೋದು, ಅಪಮಾನ ಮಾಡೋದು, ತನಗಿಂತ ಬಡವರಿಗೆ ಬೈಯೋದು, ಅಪಮಾನವನ್ನು ಮಾಡೋದು,
ಪ್ರಾಣಿಗಳಿಗೆ ಹೊಡೆಯೋದು ಈ ರೀತಿಯಾದದ್ದನ್ನು ಮಾಡಿದರೆ ನೈವ ತೃಪ್ತೇ, ನಾನು ಯಾವತ್ತೂ ಕೂಡ ತೃಪ್ತನಾಗೋದಿಲ್ಲ. ಪ್ರತಿಮೆಯಲ್ಲಿ ಎಂಥ ದೊಡ್ಡ ಬಂಗಾರದ ಎಲ್ಲವನ್ನು ಕೂಡ ಹಾಕಿ ಪೂಜೆಯನ್ನು ಮಾಡಿದರೂ ಕೂಡ ನನಗೆ ತೃಪ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಮಾತ್ಮನ ಹೇಳ್ತಾನೆ. ಹಾಗೆ ಅವರು ಅಂದ್ಕೊಳ್ತಾರೆ, ಇವತ್ತು ನಾವು ಮಾಡಿದಂತಹ ಯಜ್ಞಯಾಗ ಏನು ಭಾರೀ ಯಾಗ ಮಾಡಿದ್ದೀವಿ, ಭಾರೀ ಮಡಿಯಲ್ಲಿ ಮಾಡಿದ್ದೀವಿ, ಒಂದು ತೊಟ್ಟು ಕೂಡ ಮಾತಾಡಲಿಲ್ಲ, ಒಂದು ತೊಟ್ಟು ನೀರು ಕುಡಲಿಲ್ಲ, ಆಹಾರ ತಿನ್ನಲಿಲ್ಲ, ಮಡಿಯಲ್ಲಿ ಮಾಡಿದೆವು. ಆದರೆ ಏನು ಮಾಡಲಿಲ್ಲ, ಪರಮಾತ್ಮನೇ ಬಂದು ಕೇಳಿದರೂ ಕೂಡ ಅವನಿಗೇನು ಮಾಡಲಿಲ್ಲ, ಆಹಾರವನ್ನೇ ಕೊಡಲಿಲ್ಲ ನಾವು ಎಂಬುದಾಗಿ ತಮ್ಮನ್ನು ತಾವು ಬೈದುಕೊಳ್ತಾರೆ. ತಮ್ಮ ಹೆಂಡತಿಯ ಮೇಲೆ ಅಭಿಮಾನವೂ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ನಾವು ಮಾಡದೇ ಇರುವಂಥ ಕೆಲಸವನ್ನು ನಮ್ಮ ಹೆಂಡತಿಯರು ಮಾಡಿದರು ಎಂಬುದಾಗಿ ಅವರ ಮೇಲೆ ಅಭಿಮಾನ ಜಾಸ್ತಿಯಾಗಿ ಪರಮಾತ್ಮನ ಹತ್ತಿರ ಕ್ಷಮೆಯನ್ನು ಬೇಡ್ತಾರೆ. ಈ ರೀತಿಯಾಗಿ ಪರಮಾತ್ಮ ಅವರ ಉದ್ಧಾರವನ್ನು ಮಾಡಿ ಮುಂದೆ ಮಾಡಿದಂಥ ಇನ್ನೊಂದು ದೊಡ್ಡ ಕೆಲಸ ಅದು ಗೋವರ್ಧನೋದ್ಧಾರ ಅಂತ. ಗೋವರ್ಧನೋದ್ಧಾರ ಅಂತ ಹೇಳಿದರೆ ಅವರೆಲ್ಲರೂ ಕೂಡ ಗೋಪಾಲಕರು, ದನ ಕಾಯುವಂತಹ ವ್ಯಕ್ತಿಗಳು. ಅವರಿಗೆ ಪ್ರಧಾನವಾಗಿ ಬೇಕಾದದ್ದು ಆಕಳುಗಳು ಚೆನ್ನಾಗಿರಬೇಕು ಅಂತ ಹೇಳಿದರೆ ಅದಕ್ಕೇನು ಬೇಕು, ಹಸಿರು ಬೇಕು, ನೀರು ಬೇಕು, ಹುಲ್ಲು ನೀರು ಬೇಕು. ಅದು ಚೆನ್ನಾಗಿರಬೇಕು ಅಂತ ಮಳೆ ಚೆನ್ನಾಗಿ ಆಗಬೇಕು. ಸೊ ಮಳೆ ಸುರಿಸುವವನು ಯಾರು ಅಂತ ಹೇಳಿದ್ರೆ ದೇವೇಂದ್ರ ಅಂತೆ. ದೇವೇಂದ್ರ ಮೋಡಗಳಿಗೆ ಆಜ್ಞೆ ಮಾಡಿದರೆ ಮಳೆ ಸುರಿಸ್ತಾವೆ, ಇಲ್ಲಾಂದರೆ ಮಳೆ ಸುರಿಸೋದಿಲ್ಲ. ಅದಕ್ಕೋಸ್ಕರ ಅವರೇನು ಮಾಡ್ತಾ ಇರ್ತಾರೆ, ಪ್ರತಿ ವರ್ಷವೂ ಕೂಡ ದೇವೇಂದ್ರನ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಒಂದು ದಿವಸ ಇದೇ ರೀತಿ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇರ್ತಾರೆ. ಆವಾಗ ಪರಮಾತ್ಮ ಕೇಳ್ತಾನೆ, ಏನು ಮಾಡ್ತಾ ಇದ್ದೀರಿ ನೀವು ಅಂತ. ಅಲ್ಲಿ ತನಕ ಶ್ರೀಕೃಷ್ಣ ಪರಮಾತ್ಮ ಹುಡುಗ ಆಗಿದ್ದ. ಈಗ ಸ್ವಲ್ಪ ವಯಸ್ಸಿಗೆ 6 ವರ್ಷ 7 ವರ್ಷ ವಯಸ್ಸಾಗಿದೆ. ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ. ನಾವು ದೇವೇಂದ್ರ ಪೂಜೆ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಮಾಡ್ತಾ ಇದ್ದೀರಿ? ಇಲ್ಲ, ಮಳೆ ಕೊಡುವವನೇ ಅವನು, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಕಣ್ಣಿಗೆ ಕಾಣಿಸ್ತೇ ಇರುವಂಥ ಅವನನ್ನು ಯಾಕೆ ಪೂಜೆ ಮಾಡ್ತೀರಿ? ಇವತ್ತು ನಮಗೆ ಊಟ ಕೊಡೋದು ಯಾರು? ಈ ಗೋವುಗಳು. ನಮಗೆ ಜ್ಞಾನವನ್ನು ಕೊಡುವಂಥವರು ಬ್ರಾಹ್ಮಣರು. ಅದೇ ರೀತಿಯಾಗಿ ನಮಗೆ ಹುಲ್ಲು ನೀರು ಎಲ್ಲವನ್ನು ಕೊಡುವಂಥದ್ದು ಈ ಗೋವರ್ಧನ ಪರ್ವತ. ಈ ಗೋವರ್ಧನ ಪರ್ವತದಲ್ಲಿ ಇಷ್ಟು ಹಸಿರಿದೆ ಅಂತ ಹೇಳಿದ್ರೆ ಅದರಿಂದ ನಮ್ಮ ಆಕಳುಗಳು ತಿಂದು ಹಾಲನ್ನು ಕೊಡ್ತವೆ. ಹಾಗಾಗಿ ನಮಗಿವತ್ತು ಪ್ರಯೋಜನ ಆಗ್ತಿರೋದು ಈ ಪ್ರಕೃತಿಯಿಂದ, ನೇಚರಿಂದ. ಹಾಗಾಗಿ ಪ್ರಕೃತಿಯ ಪೂಜೆಯನ್ನು ಮಾಡೋಣ, ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡೋಣ ಅಂತ ತಿಳಿಸ್ತಾನೆ ಅಂತೆ. ಈ ರೀತಿಯಾಗಿ ಯಾಕೆ ತಿಳಿಸಿದ ಅಂತ ಹೇಳಿದರೆ ಇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು ಅಂತೆ. ಶ್ರೀಕೃಷ್ಣ ಪರಮಾತ್ಮ ಅನ್ನೋದನ್ನೇ ಮರೆತು ಬಿಟ್ಟಿದ್ದ. ಅದನ್ನು ಅವನ ಅಹಂಕಾರವನ್ನು ನಾಶ ಮಾಡಬೇಕು, ಅದೇ ರೀತಿಯಾಗಿ ಪ್ರಕೃತಿಯ ಮಹತ್ವವನ್ನು ಜನರಿಗೆ ತಿಳಿಸಬೇಕು ಅಂತ ಈ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಪೂಜೆಯನ್ನು ಮಾಡಲಿಕ್ಕಿಂತ ತೀರ್ಮಾನ ಮಾಡ್ತಾನೆ. ಇಡೀ ಗೋವರ್ಧನ ಪರ್ವತಕ್ಕೆ ಒಳ್ಳೆ ಅಲಂಕಾರ ಎಲ್ಲವನ್ನು ಮಾಡಿ ಪೂಜೆ ಮಾಡಲಿಕ್ಕೆ ಅಂತ ಶುರು ಮಾಡ್ತಾರೆ ಅಂತೆ. ಪೂಜೆ ಎಲ್ಲ ಮುಗೀತು ತಕ್ಷಣದಲ್ಲಿಯೇ ಜೋರಾಗಿ ಮಳೆ ಸುರಿಸಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಯಾರು? ದೇವೇಂದ್ರ. ಸುರಿಸಿದ್ದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಸಿಟ್ಟಿನಿಂದ ಅಂತೆ. ಯಾವ ರೀತಿಯಾಗಿ ಮಳೆ ಹನಿ ಇತ್ತು ಅಂತ ಹೇಳಿದರೆ ಆನೆಯ ಸೊಂಡಿಲಿನ ಗಾತ್ರದಷ್ಟು ಒಂದೊಂದು ಹನಿ ಬೀಳ್ತಾ ಇತ್ತು ಅಂತ. ಆ ರೀತಿಯಾಗಿ ಧಾರಾಕಾರವಾಗಿ ಮಳೆ ಸುರಲಿಕ್ಕೆ ಶುರುವಾಯಿತು. ಮನೆಗಳೆಲ್ಲವೂ ಕೂಡ ಮುಳುಗಲಿಕ್ಕೆ ಶುರುವಾಯಿತು ಅಂತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವೇನೂ ಚಿಂತೆ ಮಾಡಬೇಡಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ತಾನು ತನ್ನ ಎಡಗೈಯ ಕಿರುಬೆರಳಿನಿಂದಾಗಿ ಸಮಗ್ರ ಗೋವರ್ಧನ ಪರ್ವತವನ್ನು ಎತ್ತಿ ಮೇಲಕ್ಕೆ ಹಿಡಿತಾನೆ ಅಂತೆ. ಮೇಲಕ್ಕೆ ಹಿಡಿದು ಹೇಳ್ತಾನೆ, ನೀವೆಲ್ಲರೂ ಕೂಡ ಅದರ ಕೆಳಗೆ ಬಂದು ನಿಂತ್ಕೊಳ್ಳಿ ಅಂತ. ಅವಾಗ ಎಲ್ಲ ಗೋಪಾಲಕರು, ಬೆಕ್ಕುಗಳು, ಆಕಳುಗಳು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಯನ್ನು ಬಿಟ್ಟು ಅದರ ಕೆಳಗಡೆ ಬಂದು ನಿಂತ್ಕೊಳ್ತಾವೆ ಅಂತೆ. ಈ ರೀತಿಯಾಗಿ ಎಷ್ಟಾಯಿತು ಅಂತ ಹೇಳಿದರೆ 1 ವಾರ ಆಯಿತು ಅಂತೆ. ಈ ಸಂದರ್ಭದಲ್ಲಿ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಮಳೆ ನಿಂತೋಗ್ಬಿಟ್ಟಿರುತ್ತೆ, ಮತ್ತೆ ಮಳೆ ಶುರು ಆಗುತ್ತೆ ಅಂತೆ. ಇದೇಕೆ ಮತ್ತೆ ಮಳೆ ಬರ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಆವಾಗ ಗೋಪಾಲಕರು ಹೇಳ್ತಾರೆ ಅಂತೆ, ಇದು ಮಳೆಯಲ್ಲ, ಪ್ರತಿಯೊಬ್ಬರು ಕೂಡ ತಮ್ಮ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೆ ಅಂತ. ಅಂದರೆ ಶ್ರೀಕೃಷ್ಣ ಪರಮಾತ್ಮ 1 ವಾರಗಳ ಕಾಲ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ, ಹಾಗಾಗಿ ಅವರು ಸುರಿಸ್ತಾ ಇರುವಂಥ ಆನಂದ ಬಾಷ್ಪ ಇದು ಅಂತ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ವರ್ಣನೆಯನ್ನು ಮಾಡ್ತಾರೆ. ಕೊನೆಗೆ ಯಾರಿಗೆ ಗೊತ್ತಾಗುತ್ತೆ? ದೇವೇಂದ್ರನಿಗೆ ಗೊತ್ತಾಗುತ್ತೆ ಬಂದಿರುವಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಂತ. ಯಾಕೆ ಅಂತ ಹೇಳಿದರೆ ಅವನಿಗೆ 1 ವಾರ ಮಳೆ ಸುರಿಸಿ ಅವನ ಶಕ್ತಿಯೇ ಕಡಿಮೆಯಾಗಿ ಹೋಗ್ಬಿಡ್ತವಂತೆ. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ 1 ವಾರಗಳ ಕಾಲ ತನ್ನ ಕಿರು ಬೆರಳಿನಿಂದಾಗಿ ಎತ್ತಿಕೊಂಡು ಅದನ್ನು ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಆವಾಗ 7 ವರ್ಷ ವಯಸ್ಸಾಗಿತ್ತು. 7 ವರ್ಷ ವಯಸ್ಸಾದಾಗ
ಶ್ರೀಕೃಷ್ಣ ಪರಮಾತ್ಮ ಕಂಸ ಕಳಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ಸಂಹಾರ ಮಾಡಿ ಹಾಕಿಬಿಟ್ಟಿದ್ದ. ತೃಣಾವರ್ತ ಮುಂತಾದಂಥ ಅನೇಕ ಜನ ರಾಕ್ಷಸ ಬಂದು ಕೇಶಿ ಅನ್ನುವಂಥ ದೈತ್ಯ ಬಂದಿದ್ದ, ಅವನನ್ನು ಪರಮಾತ್ಮ ಸಂಹಾರ ಮಾಡಿ ಕೇಶವ ಅಂತ ಪ್ರಖ್ಯಾತ ಆದ. ಹೀಗೆ ಅನೇಕ ಜನ ಬಂದಿದ್ದರು, ಎಲ್ಲರೂ ಕೂಡ ಸಂಹಾರ ಮಾಡಿ ಹಾಕಿಬಿಟ್ಟ. ಈ ವಿಚಾರ ಕಂಸನಿಗೆ ಗೊತ್ತಾಗುತ್ತೆ, ನನ್ನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹುಟ್ಟಿರುವಂತಹ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಅದು ಶ್ರೀಕೃಷ್ಣನೇ ಅಂತ. ಇದಾದ ಮೇಲೆ ಅವನಿಗೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ ಅಂತೆ, ಆ ಶ್ರೀಕೃಷ್ಣ ಪರಮಾತ್ಮ ಬೇರೆ ಯಾರೋ ಅಲ್ಲ, ವಸುದೇವ ದೇವಕಿಯರ ಮಗ ಅಂತ. ಇಲ್ಲಿ ತನಕ ಗೊತ್ತಿರಲಿಲ್ಲ ಅದು, ಯಾಕೆಂದರೆ ಅವನು ಬೆಳೆದದ್ದು ನಂದ ಗೋಕುಲದಲ್ಲಿ. ಇವತ್ತು ಗೊತ್ತಾಗುತ್ತೆ ಅಂತೆ ಅವನು ನನ್ನ ಸೋದರ ಅಳಿಯ ಅಂತ. ಕೊನೆಗೆ ಏನಾದರೂ ಮಾಡಿ ಅವನನ್ನು ಏನು ಮಾಡಬೇಕು, ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಇವತ್ತು ನಾನೇನು ಮಾಡಿದ್ದೇನೆ, ಬೇಕಾದಷ್ಟು ಜನರನ್ನು ಅಲ್ಲಿ ಕಳಿಸಿದ್ದೇನೆ ಶ್ರೀಕೃಷ್ಣನನ್ನು ಕೊಲ್ಲಬೇಕು ಅಂತ, ಆದರೆ ಯಾರಿಗೂ ಕೂಡ ಕೊಲ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಶ್ರೀಕೃಷ್ಣನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು. ಕೊಲ್ಲೋದು ಅಂತ ಹೇಳಿದರೆ ಅವನಿದ್ದಂತಹ ಜಾಗಕ್ಕೆ ಹೋಗಿ ಅವನನ್ನು ಕೊಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವನಿಗೆ ಶಕ್ತಿ ಜಾಸ್ತಿ ಅಂತೆ, ಹೋಮ್ ಪಿಚ್ನಲ್ಲಿ ಆ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನನ್ನ ಊರಿಗೆ ಕರೆಸಿ ಏನು ಮಾಡಬೇಕು, ಅದನ್ನು ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಇವನ ಪಟ್ಟಣ ಅಂತಲೇ ಮಥುರಾ ಪಟ್ಟಣ. ಮಥುರಾ ಪಟ್ಟಣಕ್ಕೆ ಶ್ರೀಕೃಷ್ಣನನ್ನು ಹೇಗಾದರೂ ಮಾಡಿ ಕಂದು ಅವನನ್ನು ಸಾಯಿಸಬೇಕು ಅಂತ. ಸರಿ, ಅವನು ಕರೆಸೋದು ಹೇಗೆ ಅಂತ ತೀರ್ಮಾನ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಕಂಸ ಒಂದು ಅದು ಉಪಾಯವನ್ನು ಮಾಡ್ತಾನೆ ಅಂತ, ಒಂದು ದೊಡ್ಡ ಹಬ್ಬವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಬ್ಬಕ್ಕೆ ಹೆಸರು ಬಿಲ್ಲು ಹಬ್ಬ ಅಂತ. ಅವನ ಹತ್ತಿರ ಒಂದು ದೊಡ್ಡ ಬಿಲ್ಲಿರುತ್ತೆ, ಆ ಬಿಲ್ಲಿಗೆ ಹೆಸರು ಶಿವಧನುಸ್ಸು ಅಂತ, ರುದ್ರದೇವರು ಕೊಟ್ಟಂಥ ಧನುಸ್ಸು. ಅದಕ್ಕೋಸ್ಕರ ಒಂದು ದೊಡ್ಡ ಹಬ್ಬ ಅಂತ, ಸುಮ್ಮನೆ ಬಿಲ್ಲು ಹಬ್ಬ ಅಂತ ಒಂದು ಹಬ್ಬ, ಹೆಸರಿಗೆ ಅದು ಹಬ್ಬ. ಉದ್ದೇಶ ಏನು, ಶ್ರೀಕೃಷ್ಣನನ್ನು ಕರೆದುಕೊಂಡು ಬಂದು ಕೊಲ್ಲಬೇಕು ಅಂತ. ಸರಿ, ಶ್ರೀಕೃಷ್ಣ ಪರಮಾತ್ಮನೇನು ಕರೆದುಕೊಂಡು ಬರೋರು ಯಾರು ಅಂತ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಸುಮ್ಮನೆ ಬರೋನಲ್ಲ, ಅವನು ಇಲ್ಲಿ ತನಕ ಹಳ್ಳಿ ಬಿಟ್ಟು ಬೇರೆ ಕಡೆ ಬಂದೇ ಇಲ್ಲ. ಹುಟ್ಟಿದ್ದು ಅಲ್ಲಿ ಮಥುರಾ ಪಟ್ಟಣದಲ್ಲಿ, ಹುಟ್ಟಿದ ದಿವಸನೇ ಎಲ್ಲಿ ಹೋಗಿಬಿಟ್ಟ, ನಂದಗೋಕುಲಕ್ಕೆ ಹೋದ. ಆಮೇಲೆ ವೃಂದಾವನಕ್ಕೆ ಬಂದಿದ್ದಾನೆ. ತಾನು ಬೆಳೆದಂತಹ ಊರನ್ನು ಬಿಟ್ಟು ಬೇರೆ ಕಡೆ ಬಂದೇ ಇಲ್ಲ. ಹಾಗಾಗಿ ಕರೆದುಕೊಂಡು ಬರೋದು ಹೇಗೆ ಅಂತ ಆವಾಗ ಈ ಕಂಸನ ಒಬ್ಬ ಮಂತ್ರಿ ಇರ್ತಾನೆ, ಅಕ್ರೂರ ಅಂತ. ಅಕ್ರೂರ ಬಹಳ ದೊಡ್ಡ ಜ್ಞಾನಿ. ಅವನ ಹತ್ರ ಹೇಳ್ತಾನೆ, ನೀನು ಹೇಗಾದರೂ ಮಾಡಿ ಕೃಷ್ಣನನ್ನು ಕರೆದುಕೊಂಡು ಬರಬೇಕು ಅಂತ. ಸರಿ ಅಂತ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಅಕ್ರೂರ ಬರ್ತಾನೆ. ಅಕ್ರೂರ ಬಂದು ಸಾಷ್ಟಾಂಗ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಎಲ್ಲವನ್ನು ಕೂಡ ತಿಳಿಸ್ತಾನೆ ಅಂತೆ. ಈಗ ಬಿಲ್ಲು ಹಬ್ಬಕ್ಕೆ ಬರಬೇಕು ಅಂತ ಕಂಸ ಹೇಳಿ ಕಳಿಸಿದ್ದಾನೆ, ಆದರೆ ಅದು ನಿಜವಾದಂತಹ ಒಳಗಿನ ಉದ್ದೇಶನೇ ಬೇರೆ, ನಿನ್ನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಅಂತ. ಸರಿ, ನನಗೆ ಗೊತ್ತೋದು, ಹೋಗೋಣ ಬಾ ಅಂತ ಹೇಳ್ತಾನೆ ಅಂತೆ. ಆವಾಗ ಮೊದಲ ದಿವಸ ಶ್ರೀಕೃಷ್ಣ ಪರಮಾತ್ಮ ವೃಂದಾವನವನ್ನು ಬಿಟ್ಟು ಬೇರೆ ನಗರಕ್ಕೆ ಅಂತ ಹೋಗ್ತಾ ಇದ್ದಾನೆ. ಆವಾಗ ಅಲ್ಲಿದ್ದಂತಹ ಎಲ್ಲರಿಗೂ, ಅಂದರೆ ಗೋಪಿಕಾ ಸ್ತ್ರೀ ತುಂಬ ದುಃಖ ಆಗುತ್ತೆ ಅಂತೇಳಿ. ಹೇಗೆಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ 7 ವರ್ಷ ಆಗಿದೆ. 7 ವರ್ಷದಲ್ಲಿ ಒಂದು ದಿನವೂ ಕೂಡ ಅವನನ್ನು ಬಿಟ್ಟು ಗೋಪಿಕಾ ಸ್ತ್ರೀ ಇರಲಿಲ್ಲ. ಈಗ ಶ್ರೀಕೃಷ್ಣ ಪರಮಾತ್ಮ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ವಾಪಸ್ ಬರ್ತಾನೆ, ಹೆದರಿಕೆ ಶುರುವಾಗುತ್ತೆ ಅಂತೆ ಅವರಿಗೆ. ಅವರೆಲ್ಲರೂ ಕೂಡ ರಥದ ಎದುರುಗಡೆ ಬಂದು ನಿಲ್ತಾರೆ ಅಂತೆ, ನಿನಗೆ ಹೋಗ್ಲಿಕ್ಕೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನೇನೂ ಚಿಂತೆ ಮಾಡಬೇಡ, ನಾವೆಲ್ಲರೂ ಕೂಡ ಮತ್ತೆ ತಕ್ಷಣದಲ್ಲಿ ವಾಪಸ್ ಬಂದುಬಿಡ್ತೇವೆ, ಹೆದರಬೇಡಿ ಅಂತ. ಆವಾಗ ಸರಿ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನೇನು ಮಾಡ್ತಾನೆ, ಅಲ್ಲಿಂದ ಅಕ್ರೂರನೊಟ್ಟಿಗೆ ರಥದಲ್ಲಿ ಕುಳಿತುಕೊಂಡು ಆ ಪಟ್ಟಣಕ್ಕೆ ಹೋಗಲಿಕ್ಕೆ ಮಥುರಾ ಪಟ್ಟಣಕ್ಕೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಹೋಗಬೇಕಾದ್ರೆ ಒಬ್ಬನೇ ಹೋಗೋದಿಲ್ಲ, ಬಲರಾಮನು ಕೂಡ ಬರ್ತಾನೆ. ಹೀಗೆ ಬಲರಾಮ ಮತ್ತು ಶ್ರೀಕೃಷ್ಣ ಇಬ್ಬರೂ ಸೇರಿಕೊಂಡು ಮಥುರಾ ಪಟ್ಟಣಕ್ಕೆ ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಸಾಯಂಕಾಲದ ಸಂದರ್ಭದಲ್ಲಿ ಸಂಧ್ಯಾವಂದನೆ ಸಮಯ ಆಗುತ್ತೆ. ರಥದಲ್ಲಿ ಯಾರು ಕೂತ್ಕೊಂಡಿದ್ದಾರೆ, ಬಲರಾಮ ಮತ್ತು ಶ್ರೀಕೃಷ್ಣ ಕೂತ್ಕೊಂಡಿದ್ದಾರೆ. ಸಂಧ್ಯಾವಂದನೆ ಸಂದರ್ಭ. ರಥವನ್ನು ಓಡಿಸ್ತಾ ಇರುವಂಥವನು ಅಕ್ರೂರ ತಾನೇನು ಮಾಡ್ತಾನೆ, ನನಗೆ ಸಂಧ್ಯಾವಂದನೆ ಸಮಯ ಆಗಿದೆ, ಸಂಧ್ಯಾವಂದನೆ ಮಾಡ್ತೇನೆ ಅಂತ ನೇರವಾಗಿ ನದಿಗೆ ಇಳಿತಾನೆ ಅಂತೆ. ಆ ಅಕ್ರೂರನಿಗೆ ಒಂದು ದೊಡ್ಡ ಸಿದ್ಧಿ ಇತ್ತು ಅಂತೆ, ಅಂತ ಹೇಳಿ ಸಂಕರ್ಷಣ ಮಂತ್ರದ ಸಿದ್ಧಿ. ಅದರಿಂದಾಗಿ ಅವನು ಪ್ರತಿನಿತ್ಯ ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ದ. ಸ್ನಾನ ಮಾಡಬೇಕಂತ ನದಿಗೆ ಇಳಿದಾಗ ಆ ನದಿಯಲ್ಲಿ ಪ್ರತಿನಿತ್ಯ ಅವನಿಗೆ ಶೇಷದೇವರು ಕಾಣಿಸ್ತಾ ಇದ್ರು ಅಂತೆ. ಸರ್ಪದ ದರ್ಶನ ಆಗ್ತಾ ಇತ್ತು. ಎಲ್ಲಿಗೆ ಹೋಗಿ ಮುಳುಗಲಿ ಸರ್ಪದ ದರ್ಶನ ಆಗ್ತಾ ಇತ್ತು. ಇವತ್ತು ಅದೇ ರೀತಿಯ ಅಂತ ನದಿಗೆ ಅಂತ ಮುಳುಗ್ತಾನೆ. ಮುಳುಗಿದಾಗ ಅಲ್ಲಿ ಏನಾಗುತ್ತೆ,
ಶೇಷದೇವರು ಕಾಣಿಸೋದಿಲ್ಲ. ಶೇಷದೇವರ ಜಾಗದಲ್ಲಿ ಬಲರಾಮ ಕಾಣಿಸ್ತಾನೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಅವನ ಮೇಲೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಕಾಣಿಸ್ತಾನೆ ಅಂತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅವರು ರಥದಲ್ಲಿ ಕುಳಿತುಕೊಂಡಿದ್ದಾರೆ, ಇಲ್ಲಿ ನೋಡಿದರೆ ಇದರಲ್ಲಿ ಕಾಣಿಸ್ತಾ ಇದ್ದಾರಲ್ಲ. ಇನ್ನೊಂದ್ಸಲ ಮೇಲೆದ್ದು ಬಂದು ನೋಡ್ತಾನೆ, ರಥದಲ್ಲಿ ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ಆರಾಮಾಗಿ ಹರಟೆ ಹೊಡಿತಾ ಇದ್ದಾರೆ. ಮತ್ತೆ ಮುಳುಗ್ತಾನೆ, ಮತ್ತೆ ಅದೇ ರೀತಿ ದೃಶ್ಯ. ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ನೀರಲ್ಲಿ ಕಾಣಿಸ್ತಾರೆ, ಮತ್ತೆ ಮೇಲೆದ್ದು ನೋಡ್ತಾನೆ, ಮತ್ತೆ ಅದೇ ರೀತಿ ಇರುತ್ತೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಇವರಿಬ್ಬರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ. ಯಾಕೆಂತ ಹೇಳಿದ್ರೆ ಈ ಯಾವ ಬಲರಾಮ ಸಾಕ್ಷಾತ್ ಶೇಷದೇವರ ಅವತಾರ. ಹಾಗಾಗಿ ಆ ಶೇಷದೇವರನ್ನೇ ಅಲ್ಲಿ ಏನಂತ ಕಾಣಿಸ್ತಾ ಇದ್ದಾರೆ, ಬಲರಾಮನ ರೀತಿ ಕಾಣಿಸ್ತಾ ಇದ್ದಾರೆ. ಶೇಷದೇವರ ಮೇಲೆ ಯಾವತ್ತೂ ಕೂಡ ಪರಮಾತ್ಮ ಮಲಗಿರ್ತಾನೆ, ಪರಮಾತ್ಮ ಶ್ರೀಕೃಷ್ಣ ಅವನೇ ಅಲ್ಲಿ ಕಾಣಿಸ್ತಾ ಇದ್ದಾನೆ. ಆವಾಗ ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ ಎಂಬುದೇ ತಿಳಿಸ್ತಾ ಇದ್ದಾರೆ. ಪರಮಾತ್ಮನ ವಿಶೇಷವಾದಂತಹ ದರ್ಶನ ಆಗುತ್ತೆ. ಈ ರೀತಿಯಾಗಿ ಅವನು ಮತ್ತೆ ಮೇಲೆ ಬಂದು ತಾನೇ ಮಾಡ್ತಾನೆ, ಪರಮಾತ್ಮನಿಗೆ ಸಾಷ್ಟಾಂಗವಾದಂತಹ ನಮಸ್ಕಾರವನ್ನು ಮಾಡಿ ತಾನು ಮುಂದೆ ಸಂಚಾರ ಮಾಡ್ತಾನೆ. ಸಂಚಾರ ಮಾಡಿ ಕೊನೆಗೆ ಮಥುರಾ ಪಟ್ಟಣಕ್ಕೆ ಬರ್ತಾನೆ. ಮಥುರಾ ಪಟ್ಟಣಕ್ಕೆ ಬಂದು ತಾನು ಹೇಳ್ತಾನೆ, ಸರಿ ನನ್ನ ಮನೆಗೆ ಹೋಗೋಣ ಬಾ ಅಂತ ಅಕ್ರೂರ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂತ ಹೇಳಿ ಇವತ್ತು ನಾವು ಬಂದಿರೋದು ಯಾರಿಗೋಸ್ಕರ? ಕಂಸನಿಗೋಸ್ಕರ. ಹಾಗಾಗಿ ಅವನನ್ನು ಸಂಹಾರ ಮಾಡಿಯೇ ನಾನು ನಿಮ್ಮ ಮನೆಗೆ ಬರ್ತೇವೆ ಅಂತ ಹೇಳ್ತಾರೆ. ಸರಿ ಅಂತ ಕ್ರೂರ ತನ್ನ ಮನೆಗೆ ಹೋಗಿಬಿಡ್ತಾನೆ. ತನ್ನ ಮನೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮ ಮುಂದೆ ತಾನು ಮಥುರಾ ಪಟ್ಟಣಕ್ಕೆ ಪ್ರವೇಶವನ್ನು ಮಾಡ್ತಾನೆ. ರಾಜಮಾರ್ಗ ಅಂತ, ರಾಜಮಾರ್ಗ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಇವರು ಬಲರಾಮದೇವರು ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಏನಾಯಿತು ಅಂತ ಹೇಳಿದರೆ, ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದಂಥ ವಿಚಾರ ಆ ಮಥುರಾ ಪಟ್ಟಣದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಗೊತ್ತಾಗುತ್ತೆ ಅಂತೆ. ಗೊತ್ತಾದ ತಕ್ಷಣ ಅವರು ಯಾವ ಯಾವ ಅವಸ್ಥೆಯಲ್ಲಿ ಇದ್ದರೋ ಎಲ್ಲವನ್ನು ಕೂಡ ಹಾಗೇ ಬಿಟ್ಟು ಶ್ರೀಕೃಷ್ಣನನ್ನು ನೋಡಲಿಕ್ಕೆ ಅಂತ ಬರ್ತಾರೆ ಅಂತೆ. ಅದನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಕೆಲವೊಬ್ಬರು ಹೇಗಿದ್ರು ಅಂತ ಹೇಳಿದ್ರೆ, ಆಭರಣವನ್ನು ಉಲ್ಟಾ ಹಾಕೊಂಡ್ಬಿಟ್ಟಿದ್ರು ಅಂತೆ. ಅಂದರೆ ಆಭರಣ ಹಾಕೊಳ್ಳೋ ಪರಿಜ್ಞಾನವೇ ಇಲ್ಲ, ಪರಮಾತ್ಮನಿದ್ದಾನೆ ಅವ್ನು ನೋಡಬೇಕು ಅಂತ. ಕೆಲವೊಬ್ಬರು ಕಿವಿಗೆ ಇಲ್ಲೊಂದು ಆಭರಣ ಹಾಕೊಳ್ಬೇಕು, ಕೆಲವೊಬ್ಬರು ಅವಸರದಲ್ಲಿ ಒಂದೇ ಆಭರಣ, ಕೆಲವೊಬ್ಬರು ಕೈಗೆ ಒಂದೇ ಬಳೆ, ಕೆಲವೊಬ್ಬರು ಕಾಲಿಗೆ ಒಂದೇ ಗೆಜ್ಜೆ, ಕೆಲವೊಬ್ಬರು ಮೈ ಮೇಲೆ ಸರಿಯಾಗಿ ಬಟ್ಟೆ ಕೂಡ ಇಲ್ಲ ಅಂತೆ. ಹೀಗೆ ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಅರ್ಧಮರ್ಧಕ್ಕೆ ಬಿಟ್ಟು ಸರಿಯಾಗಿ ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಬಂದಿರೋದು. ಹೀಗೆ ಅನೇಕ ಜನ ತಮ್ಮ ಯಾವ ವೇಷದಲ್ಲಿ ಇದ್ದಾರೋ ಅದೇ ವೇಷದಲ್ಲಿ ಬಂದು ಶ್ರೀಕೃಷ್ಣ ಪರಮಾತ್ಮ ನೋಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ 7 ವರ್ಷ ಇದ್ದಾಗಲೇ ಶ್ರೀಕೃಷ್ಣ ಜಗತ್ ಪ್ರಸಿದ್ಧನಾಗಿ ಬಿಟ್ಟಿದ್ದ. ಶ್ರೀಕೃಷ್ಣ ಪರಮಾತ್ಮ ಅಷ್ಟು ಸುಂದರವಾಗಿದ್ದಾನೆ, ಅಷ್ಟು ಒಳ್ಳೆಯ ವ್ಯಕ್ತಿ ಅಂತ ಎಲ್ಲ ಕಡೆ ಪ್ರಸಿದ್ಧನಾಗಿ ಬಿಟ್ಟಿದ್ದ. ಹಾಗಾಗಿ ಜಗತ್ತಿನ ಪ್ರತಿಯೊಬ್ಬ ಜನರಿಗೂ ಕೂಡ ಶ್ರೀಕೃಷ್ಣನನ್ನು ನೋಡಬೇಕು, ಕೃಷ್ಣನನ್ನು ನೋಡಬೇಕು ಅಂತ ಆಸೆ ಇತ್ತು. ಯಾವಾಗ ತಾನಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದನೋ ಆವಾಗ ಆ ಮಥುರಾ ಪಟ್ಟಣದ ಪ್ರತಿಯೊಂದು ಪ್ರಸಾದಗಳು ಕೂಡ, ಪ್ರಸಾದ ಅಂತಿದ್ರೆ ಬಾಲ್ಕನಿ ಅಂತ, ಬಾಲ್ಕನಿಯ ಎಲ್ಲ ಜಾಗವು ಕೂಡ ಫುಲ್ಲಾಗಿಬಿಟ್ಟಿತ್ತು ಅಂತ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಶ್ರೀಕೃಷ್ಣನನ್ನು ನೋಡ್ತಾ ಇದ್ರು. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವನು ವಾಸ್ತವಿಕವಾಗಿ 7 ವರ್ಷದ ಪುಟ್ಟ ಹುಡುಗ, ಮೊಣಕಾಲಿನಷ್ಟು ಬಟ್ಟೆ ಹಾಕ್ಕೊಂಡು ಬಂದಿದ್ದ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆವಾಗ ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅಂತ ಅನಿಸುತ್ತೆ ಅಂತೆ. ಅದಕ್ಕೆ ಸರಿಯಾಗಿ ಅಲ್ಲಿ ಒಬ್ಬ ಅಗಸ ಬರ್ತಾನೆ, ಬಟ್ಟೆ ಒಗೆಯುವಂತಹ ವ್ಯಕ್ತಿ. ಅವನು ಯಾರು ಅಂತ ಹೇಳಿದ್ರೆ ಕಂಸನ ಅರಮನೆಯ ಬಟ್ಟೆ ಒಗೆಯುವಂತಹ ವ್ಯಕ್ತಿ ಅಂತೆ. ಅವನ ಹತ್ತಿರ ಏನಿರುತ್ತೆ, ರಾಜರು ಹಾಕಿಕೊಳ್ಳುವಂತಹ ಬಟ್ಟೆಗಳೆಲ್ಲ ಇರುತ್ತೆ. ಆವಾಗ ಬಟ್ಟೆ ಕೊಡುವಂತ, ಆವಾಗ ಕೊಡೋದಿಲ್ಲ ಅಂತ ಹೇಳ್ತಾನೆ. ತಕ್ಷಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನು ವಾಸ್ತವಿಕವಾಗಿ ಒಬ್ಬ ರಾಕ್ಷಸನಾಗಿದ್ದ. ಅವನು ಸಾಗಬೇಕಾದ್ರೆ ಇನ್ನೊಬ್ಬ ಹೆಂಗಸು ಬರ್ತಾಳೆ. ಅವಳು ಯಾರು ಅಂತ ಹೇಳಿದ್ರೆ ಒಬ್ಬ ಕುಬ್ಜೆ ಅಂತ. ಕುಬ್ಜೆ ಅಂತ ಹೇಳಿದ್ರೆ ಗೂನು ಬೆನ್ನು ಬಾಗಿಬಿಟ್ಟಿರುತ್ತೆ. ಅವಳಿಗೆ 3 ಕಡೆ ವಕ್ರತೆ ಇರುತ್ತೆ ಅಂತೆ. 3 ಕಡೆ ವಕ್ರತೆ ಅಂತಿದ್ರೆ 3 ಕಡೆ ಸೊಟ್ಟಗಿರುತ್ತೆ. ವಾಸ್ತವಿಕವಾಗಿ ಹಿಂದೆ ತ್ರಿವಕ್ರೆ ಅಂತ ಇರ್ತಾರೆ. ರಾಮಾಯಣದಲ್ಲಿ ಒಬ್ಬ ಹೆಣ್ಣು, ಅವಳು ಸೀತೆಯ ಸೇವೆಯನ್ನು ಮಾಡ್ತಾ ಇರ್ತಾಳೆ ಲಂಕಾಪಟ್ಟಣದಲ್ಲಿ ಇದ್ದುಕೊಂಡು. ಅವಳೇನೇ ಈಗ ಇವಳಾಗಿ ಹುಟ್ಟಿರ್ತಾಳೆ. ಅಲ್ಲಿ ಏನಾಗುತ್ತೆ, ಅವಳು ನಡೆದುಕೊಂಡು ಬರ್ತಾ ಇರ್ತಾಳೆ. ಅವಳ ಕೆಲಸ ಏನು ಅಂತ ಹೇಳಿದ್ರೆ ಪ್ರತಿನಿತ್ಯ ಕಂಸನಿಗೆ ಗಂಧವನ್ನು ತೆಗೆದುಕೊಂಡು ಹೋಗಿ ಕೊಡೋದು. ಮನೆಯಲ್ಲಿ ತಾನು ಚೆನ್ನಾಗಿ ಗಂಧವನ್ನು ತೆಗೆದು ಆ ಗಂಧವನ್ನು ಅವನಿಗೆ ಕೊಡೋದು. ರಾಜನಾದಂತೂ ಗಂಧವನ್ನು ಮೇಗೆ ಹೆಚ್ಚಿಕೊಳ್ತಾ ಇದ್ದ. ಆವಾಗ ಶ್ರೀಕೃಷ್ಣ ಪರಮಾತ್ಮನ ತಾನು ಅವಳ ಹತ್ತಿರ ಬಂದು ನನಗೆ ಗಂಧವನ್ನು ಕೊಡು ಅಂತ ಕೇಳ್ತಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಯಾವಾಗ ಗಂಧವನ್ನು ಕೊಡು ಅಂತ ಕೇಳಿದನೋ ತಕ್ಷಣದಲ್ಲಿಯೇ
ತಾನೇ ಗಂಧವನ್ನು ತೆಗೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ಮೈಗೆ ಹಚ್ಚಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವಳೇನಾಗಿದ್ದಳು, ವಾಸ್ತವಿಕವಾಗಿ ಗೂನು ಬೆನ್ನು ಬಾಗಿ ಹೋಗಿಬಿಟ್ಟಿತ್ತು. ಅವಳ ಬೆನ್ನನ್ನು ಒಂದ್ಸಲ ಹೀಗೆ ಮುಟ್ಟುತ್ತಾನೆ. ಮುಟ್ಟಿದ ತಕ್ಷಣ ಅವಳಿಗಿದ್ದಂತಹ ಎಲ್ಲ ವಿಧವಾದಂತಹ ರೋಗವು ಕೂಡ ಪರಿಹಾರ ಆಗಿ ಅವಳು ಮೊದಲಿನಂತೆ ಅತ್ಯಂತ ಸುಂದರವಾಗಿ ಆಗ್ತಾಳೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆ ಬಟ್ಟೆ ಒಗೆಯುವಂಥ ವ್ಯಕ್ತಿ ಬಟ್ಟೆ ಕೇಳಿದರೆ ಕೊಡಲಿಲ್ಲ, ಅವನನ್ನು ಸಂಹಾರ ಮಾಡಿ ಹಾಕಿದ. ಇವಳು ಗಂಧ ಕೇಳಿದ, ಗಂಧ ಕೊಟ್ಲು, ಅದಕ್ಕೇನಾಯಿತು, ಅವಳ ಉದ್ಧಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಪರಮಾತ್ಮನಿಗೆ ನಾವೇನನ್ನು ಸ್ವೀಕಾರ ಮಾಡ್ತೇವೋ ಪ್ರತಿಯೊಂದನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಯೇ ನಾವು ಸ್ವೀಕಾರ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಆಯಿತು. ನಂತರ ಕಂಸ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮ ಕಂಸನ ಅರಮನೆಗೆ ಹೋಗ್ತಾನೆ. ಮರುದಿವಸ ಬೆಳಗ್ಗೆ ಹೋದಾಗ ಅಲ್ಲಿ ಪ್ರಾರಂಭದಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಒಂದು ದೊಡ್ಡ ಆನೆ ಇರುತ್ತೆ. ಆ ಆನೆಯನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಇಬ್ಬರು ದೊಡ್ಡ ಜಗಜ್ಜಟ್ಟಿಗಳು, ಒಳ್ಳೆ ಪೈಲ್ವಾನ್ಗಳು ಇರ್ತಾರೆ, ಅವರಿಬ್ಬರನ್ನು ಕೂಡ ಪರಮಾತ್ಮ ಸಂಹಾರ ಮಾಡ್ತಾನೆ. ಅವರ ಹೆಸರು ಮುಷ್ಟಿಕ ಮತ್ತು ಚಾಣೂರ ಅಂತ. ಚಾಣೂರ ಮತ್ತು ಮುಷ್ಟಿಕ ಎಂಬಂತಹ ಇಬ್ಬರು ಇವರನ್ನು ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ಸಂಹಾರ ಮಾಡಿ ಆ ಆನೆಯನ್ನು ಕೂಡ ಸಂಹಾರ ಮಾಡಿ ಮುಂದೆ ಆ ಕಂಸನ ಸಂಹಾರವನ್ನು ಪರಮಾತ್ಮ ಮಾಡ್ತಾನೆ. ಹೀಗೆ ತನ್ನ ಸೋದರ ಮಾವನಾದಂತಹ ಕಂಸನ ಸಂಹಾರವನ್ನು ಮಾಡಿ ನೇರವಾಗಿ ಎಲ್ಲಿ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ. ಜೈಲಿನಲ್ಲಿ ಯಾರಿರ್ತಾರೆ, ತನ್ನ ಜನ್ಮ ಕೊಟ್ಟ ತಂದೆ ತಾಯಿಗಳಾದಂತಹ ವಸುದೇವ ದೇವಕಿಯರು ಇರ್ತಾರೆ. ಅವರನ್ನು ಬಿಡಿಸ್ತಾನೆ. ಬಿಡಿಸಿ ಮುಂದೆ ಅವನ ಕಂಸನ ತಂದೆಯಾದಂತಹ ಉಗ್ರಸೇನ ಅನ್ನುವಂಥ ವ್ಯಕ್ತಿಗೆ ತಾನು ರಾಜ್ಯದ ಪಟ್ಟವನ್ನು ಕೂಡ ಕಟ್ಟಿ ತಾನು ಅಲ್ಲಿಯೇ ಅನೇಕ ವರ್ಷಗಳ ಕಾಲ ವಾಸವನ್ನು ಮಾಡಿ ಮುಂದೆ ಪರಮಾತ್ಮ ತಾನು ತನ್ನ ನಗರಕ್ಕೆ ವಾಪಸ್ ಬರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಎಲ್ಲ ಆಯಿತು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ 8 ವರ್ಷ ಆಯಿತು ಅಂತೆ. 8 ವರ್ಷ ಆದಾಗ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ. ಉಪನಯನ ಸಂಸ್ಕಾರ ಬ್ರಾಹ್ಮಣನಿಗೆ 8ನೇ ವರ್ಷಕ್ಕೆ ಉಪನಯನ ಮಾಡಬೇಕು ಅಂತೆ. ಕ್ಷತ್ರಿಯರಿಗೆ 11ನೇ ವರ್ಷಕ್ಕೆ ಉಪನಯನ ಮಾಡಬೇಕು ಅಂತ. ಇಲ್ಲಿ ಇವನಿಗೆ 8ನೇ ವರ್ಷಕ್ಕೆ ಉಪನಯನವನ್ನು ಮಾಡ್ತಾರೆ. ಉಪನಯನ ಮಾಡಬೇಕಾದ್ರೆ ಏನಾಯಿತು, ಮುಂದೆ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಉಪನಯನ ಆದ ಮೇಲೆ ವಿದ್ಯಾಭ್ಯಾಸ ಶುರುವಾಗಬೇಕು. ಆವಾಗ ವಿದ್ಯಾಭ್ಯಾಸಕ್ಕೆ ಅಂತ ಯಾರತ್ರ ಕಳಿಸೋದು ಅಂತ. ಆವಾಗಿನ ಕಾಲದ ದೊಡ್ಡ ಜ್ಞಾನಿಗಳು ಸಾಂದೀಪಿನಿ ಎನ್ನುವಂಥ ಋಷಿಗಳು, ಅವರು ಪ್ರಭಾಸ ಎನ್ನುವಂಥ ಕ್ಷೇತ್ರದಲ್ಲಿ ಇರ್ತಾರೆ. ಅವರ ಹತ್ತಿರ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ತಾರೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಹೋಗಿದ್ದು ಕೇವಲ ಗುರುಗಳ ಹತ್ರ ಅಧ್ಯಯನ ಮಾಡಬೇಕು ಅನ್ನೋದು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಅಂತ. ಹಾಗಾಗಿ ಕೇವಲ 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ಉಪದೇಶ ಪಡೆದುಕೊಂಡು ತಾನು ಅದರಲ್ಲಿ ಪಾರಂಗತನಾಗ್ತಾನೆ. ಕೊನೆಗೆ ಗುರುದಕ್ಷಿಣೆ ಅಂತ ಕೊಡಬೇಕು. ಗುರುಗಳ ಅಧ್ಯಯನ ಮಾಡಿದ ಮೇಲೆ ಗುರುದಕ್ಷಿಣೆ ಅಂತ ಕೊಡಬೇಕು. ಆವಾಗ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳ್ತಾರೆ. ವಾಸ್ತವಿಕವಾಗಿ ಏನಾಗಿರುತ್ತೆ ಅಂತ ಹೇಳಿದರೆ, ಈ ಸಾಂದೀಪಿನಿ ಋಷಿಗಳನ್ನು ಒಬ್ಬ ರಾಕ್ಷಸ ಸಂಹಾರ ಮಾಡಿ ಹಾಕಿಬಿಟ್ಟಿರ್ತಾನೆ. ಅದಕ್ಕೆ ಸಾಂದೀಪಿನಿ ಋಷಿಗಳು ಕೇಳ್ತಾರೆ ಅಂತೆ, ನನ್ನ ಮಗನನ್ನು ಕೊಂದು ಹಾಕಿದ್ದಾರೆ, ಹಾಗಾಗಿ ನೀನೇ ಮಾಡಬೇಕು, ನನ್ನ ಮಗನನ್ನು ಬದುಕಿಸಿಕೊಡಬೇಕು ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ತಾನು ಸಮುದ್ರಕ್ಕೆ ಹೋಗ್ತಾನೆ. ಸಮುದ್ರದಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಶಂಖ ಅನ್ನುವಂತಹ ರಾಕ್ಷಸ. ಅವನನ್ನು ಸಂಹಾರ ಮಾಡಿ ಅಲ್ಲಿಂದ ನೇರವಾಗಿ ಯವನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅವನ ಮಗನನ್ನು ತಾನು ಮತ್ತೆ ವಾಪಸ್ ಕರೆದುಕೊಂಡು ಬರ್ತಾನೆ. ಹೀಗೆ ಸತ್ತಂತಹ ಅವರ ಮಗನನ್ನೇ ವಾಪಸ್ ಗುರುದಕ್ಷಿಣೆಯನ್ನಾಗಿ ಅವರಿಗೆ ಕೊಟ್ಟು ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿ ತಾನು ಅನೇಕ ರಾಕ್ಷಸನ ಸಂಹಾರ ಮಾಡ್ತಾನೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಸ ಸತ್ತಿರುವಂತಹ ವಿಚಾರ ಅವನ ಮಾವನಿಗೆ ಗೊತ್ತಾಗುತ್ತೆ ಅಂತೆ. ಕಂಸನ ಮಾವ, ಹೆಣ್ಣು ಕೊಟ್ಟಂತಹ ಮಾವ ಯಾರು ಅಂತ ಹೇಳಿದ್ರೆ ಜರಾಸಂಧ ಅಂತ. ಆ ಕಂಸನ ಹೆಂಡತಿಯರು ಇಬ್ಬರು, ಅಸ್ಥಿ ಮತ್ತು ಪ್ರಾಸ್ತಿ ಅಂತ. ಅವರ ಹೆಸರೇ ವಿಚಿತ್ರ. ಅಸ್ಥಿ ಅಂತ ಹೇಳಿದ್ರೆ ಇದ್ದಾಳೆ ಅಥವಾ ಇದ್ದಾನೆ ಅಂತ, ಪ್ರಾಸ್ತಿ ಅಂತ ಹೇಳಿ ಚೆನ್ನಾಗಿ ಇದ್ದಾರೆ ಅಂತ. ಆ ರೀತಿಯ ವಿಚಿತ್ರ ಹೆಸರು ಜರಾಸಂಧನ ಹೆಸರು. ಈ ಜರಾಸಂಧನ ಅವನು ಹುಟ್ಟಿದ್ದು ಕೂಡ ಒಂದು ವಿಚಿತ್ರವಾದಂತಹ ಕಾರ್ಯ. ಹೇಗೆ ಅಂತ ಹೇಳಿದ್ರೆ, ಜರಾಸಂಧನ ಅವನು ಹುಟ್ಟಬೇಕಾದ್ರೆ ಏನಾಗ್ಬಿಟ್ಟಿರುತ್ತೆ, ಅರ್ಧ ದೇಹ ಕಟ್ಟಾಗಿ ಹುಟ್ಟುಬಿಟ್ಟಿರ್ತಾನೆ ಅಂತ ಹೇಳಿದ್ರೆ, ಅವನ ಯಾವ್ದಕ್ಕೆ ಉಪಯೋಗ ಇಲ್ಲ ಮಗು ಅಂತ ಅವನ ತಂದೆ ತಾಯಿಗಳ ತಿಪ್ಪೆಗೆ ಬಿಸಾಕ್ಬಿಡ್ತಾರೆ ಹುಟ್ಟಿದಂತಹ ಮಗುವನ್ನು. ರಾಕ್ಷಸಿ ಅವಳು ಬಂದು ತಿನ್ಬೇಕಂತ ಅನ್ಕೊಳ್ತಾಳೆ, ತಿಂದು ಬಿಡೋಣ ಅಂತ ರಾಕ್ಷಸಿ ಅಂತ. ಅದು
ಕೈಯಲ್ಲಿ ಎಡಭಾಗವನ್ನು ಬಲಗೈಯಲ್ಲಿ ಬಲಭಾಗವನ್ನು ತೆಗೆದುಕೊಂಡು ಜೋಡಿಸ್ತಾಳೆ. ಜೋಡಿಸಿ ತಿನ್ನಬೇಕು ಅಂತ ಇಟ್ಕೊಳ್ತಾಳೆ. ಯಾವಾಗ ಅದು ಪ್ರತ್ಯೇಕ ಇದ್ದಿದ್ದು ಟಚ್ ಆಯಿತು ಒಂದಕ್ಕೊಂದಕ್ಕೆ, ಆವಾಗ ಅದಕ್ಕೆ ಜೀವ ಬರುತ್ತೆ ಅಂತೆ. ಆವಾಗ ಅವನಿಗೇನಂತ ನಾಮಕರಣ ಮಾಡಿದರು, ಜರಾಸಂಧ ಅಂತ. ಈ ಜರ ಅಂತ ಹೇಳಿದರೆ ಆ ರಾಕ್ಷಸಿ, ಸಂಧ ಅಂತ ಹೇಳಿದ್ರೆ ಜಾಯಿಂಟ್ ಆಗಿರೋದು ಅಂತ. ಜರೆಯಿಂದ ಅವನು ಏನಾದ ಜಾಯಿಂಟ್ ಆದ, ಹಾಗಾಗಿ ಅವನಿಗೆ ಜರಾಸಂಧ ಅಂತ ನಾಮಕರಣ ಮಾಡಿದರು. ಜರಾಸಂಧ ಆಗಿನ ಕಾಲದ ಮಹಾಪರಾಕ್ರಮಶಾಲಿಯಾದಂತಹ ದೊಡ್ಡ ದೈತ್ಯ. ಅವನು ತನ್ನ ಇಬ್ಬರು ಮಕ್ಕಳನ್ನು ಕೂಡ ಕಂಸನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ ಅಂತೆ. ಕೊಟ್ಟು ಮದುವೆ ಮಾಡಿದಂತಹ ಕಾರಣ ಏನು ಅಂತ ಹೇಳಿದ್ರೆ ಒಂದು ಪಾಲಿಟಿಕ್ಸ್. ಹೇಗೆ ಇವತ್ತು ಅನೇಕ ಜನ ಪಾಲಿಟಿಷಿಯನ್ಸು ತಮ್ಮ ಮಗಳನ್ನು ಇಲ್ಲಿ ಯಾರೊಬ್ಬರಿಗೆ ಕೊಟ್ಟು ಮದುವೆ ಮಾಡ್ತಾರೆ, ದೊಡ್ಡ ಪಾಲಿಟಿಷಿಯನಿಗೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಪಾಲಿಟಿಷಿಯನ್ ಲಾಭ ಇರುತ್ತೆ ಅಂತ. ಹಾಗೆ ಕಂಸನು ಕೂಡ ಜರಾಸಂಧ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಕಂಸನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಕಂಸನೂ ಆಗಿನ ಕಾಲದ ದೊಡ್ಡ ರಾಜನಾಗಿದ್ದ, ಜರಾಸಂಧನು ಕೂಡ ದೊಡ್ಡ ಫೇಮಸ್ ರಾಜನಾಗಿದ್ದ. ಯಾವಾಗ ತನ್ನ ಇಬ್ಬರು ಮಕ್ಕಳ ಗಂಡದನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಕೊಂದಿದ್ದಾನೆ ಅಂತ ಗೊತ್ತಾಯಿತು, ಆವಾಗ ಈ ಜರಾಸನಿಗೆ ತುಂಬ ಸಿಟ್ಟು ಬರುತ್ತೆ. ತುಂಬ ಸಿಟ್ಟು ಬಂದು ತಾನೇನು ಮಾಡ್ತಾನೆ, ಅವತ್ತಿನಿಂದಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾನು ಹೇಗಾದರೂ ಮಾಡಿ ಅವನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತಾನೇನು ಮಾಡ್ತಾನೆ, ಒಂದು ದಿವಸ ಒಂದು ವಿಚಾರವನ್ನು ಮಾಡ್ತಾನೆ ಅಂತೆ. ತಾನು ಕುಳಿತ ಕಡೆಯಿಂದನೇ ಒಂದು ಗದೆಯನ್ನು ಚೆನ್ನಾಗಿ ತಿರುಗಿಸಿ ಶ್ರೀಕೃಷ್ಣ ಪರಮಾತ್ಮನ ನಗರದ ಮೇಲೆ ಎಸಿಬೇಕು. ಎಸೆದಾಗ ಏನಾಗುತ್ತೆ, ಆ ಪಟ್ಟಣ ಎಂಬುದು ಪುಡಿ ಪುಡಿಯಾಗಿ ಹೋಗಿಬಿಡುತ್ತೆ ಅಂತ. ಶ್ರೀಕೃಷ್ಣ ಪರಮಾತ್ಮ ವಾಸ್ತವಿಕವಾಗಿ ಎಲ್ಲಿ ಇದ್ದ ಅಂತ ಹೇಳಿದ್ರೆ ಮಥುರಾ ಪಟ್ಟಣದಲ್ಲಿ ಇದ್ದಂತೆ. ಆ ಸಂದರ್ಭದಲ್ಲಿ ಮಥುರಾ ಪಟ್ಟಣದಲ್ಲಿ ಇದ್ದಾನೆ. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇವನು ಇದ್ದಿದ್ದು ಪಾಟಲಿಪುತ್ರ ಅಂತ ಜರಾಸಂಧನ ರಾಜಧಾನಿ. ಅಲ್ಲೇನಾಗಿತ್ತು, ಅವನು ಎಸಿಬೇಕು ಅಂತ ಹೇಳಿದಾಗ ಅಲ್ಲಿಗೆ ಸಾಕ್ಷಾತ್ತಾಗಿ ನಾರದರು ಬರ್ತಾರೆ ಅಂತೆ. ಅವನಿಗೇನಾಗಿತ್ತು, ಆ್ಯಕ್ಚುಲಿ ಪಾಟಲಿಪುತ್ರದಿಂದ ಮಥುರಾ ಪಟ್ಟಣ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ, ಎಕ್ಸಾಕ್ಟಾಗಿ. ನಾರದರು ಬರ್ತಾರೆ. ನಾರದರ ಹತ್ರ ಕೇಳ್ತಾನೆ, ಇಲ್ಲಿಂದ ಮಥುರಾ ಪಟ್ಟಣ ಎಷ್ಟು ದೂರ ಇದೆ ಅಂತ. ಯಾಕೆ ಅಂತ ಕೇಳ್ತಾರೆ. ಇಲ್ಲ, ನಾನು ಗದೆಯನ್ನು ಬಿಸಾಕಿ ಅದನ್ನು ನಾಶ ಮಾಡಿ ಹಾಕ್ತೇನೆ ಅಂತ. ಆವಾಗ ನಾರದರು ಹೇಳ್ತಾರೆ, ಅದು ಎಷ್ಟು ದೂರ ಇದೆ ಅಂತ ಹೇಳಿದ್ರೆ 100 ಯೋಜನ ದೂರ ಇದೆ ಅಂತ. ಅಂದರೆ ಕರೆಕ್ಟಾಗಿ 100 ಯೋಜನ ದೂರ ಇದೆ ಅಂತ. ವಾಸ್ತವಿಕವಾಗಿ ಏನಾಗಿತ್ತು ಅಂತ ಹೇಳಿದ್ರೆ ಅದು ಕೇವಲ 99 ಯೋಜನ ದೂರ ಇತ್ತು. ಇವರೇನು ಹೇಳಿದರು, 101 ಯೋಜನ ದೂರ ಇತ್ತು. ಇವ್ರು ಹೇಳಿದ್ದೇನು 100 ಯೋಜನ ಅಂತ. ಕೊನೆಗೆ ಜರಾಸಂಧನ ಪರಾಕ್ರಮ ಎಷ್ಟಿತ್ತು ಅಂತ ಹೇಳಿದ್ರೆ, ತಾನು ಕುಳಿತುಕೊಂಡಂತಹ ಅರಮನೆಯಲ್ಲಿದ್ದಲೇ ಆ ಗದೆಯನ್ನು ಚೆನ್ನಾಗಿ ಬೀಸಿ, ಅಂದರೆ ಆ ಗದೆಗೆ ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಒಂದು ಸಲ ಬಿಸಾಕಿದರೆ ಅದು 1 ಯೋಜನದ ಹೋಗ್ತಾ ಇತ್ತು. ಹಾಗೆ ಇವನೇ ಮಾಡಿದ 100 ಸಲ ಅದನ್ನು ಚೆನ್ನಾಗಿ ತಿರುಗಿಸಿ ತನ್ನ ಶಕ್ತಿಯನ್ನು ಪ್ರಯೋಗ ಮಾಡಿ ಮಥುರಾ ಪಟ್ಟಣದ ಮೇಲೆ ಬಿಸಾಕಿದ. ಅದೇನಾಯಿತು, ಮಥುರಾ ಪಟ್ಟಣಕ್ಕಿಂತ 1 ಯೋಜನ ಮುಂಚೆ ಬಿದ್ದು ಬಿಡ್ತು. ಮಥುರಾ ಪಟ್ಟಣ ಇದ್ದದ್ದು 101 ಯೋಜನ, ಅದು ಬಿದ್ದದ್ದು 1 ಯೋಜನ ಮುಂಚೆ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆ ನಾರದರು ಮಾಡಿದಂತಹ ಉಪದೇಶ. ನಾರದರು ಸುಳ್ಳು ಹೇಳಿದರು, ಅದು ಇರೋದು 100 ಯೋಜನ ಅಂತ. ಹಾಗಾಗಿ ಆ ರೀತಿಯಾಗಿ ಅವರು ಯಾಕೆ ಹೇಳಿದರು ಅಂತ ಹೇಳಿದರೆ, ಗದೆ ಬೀಳೋದ್ರಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಏನೂ ಆಗೋದಿಲ್ಲ, ಅದಂತೂ ನಿಶ್ಚಿತ. ಆದರೆ ಅಲ್ಲಿರುವಂಥ ಅಮಾಯಕ ಜನರಿಗೆ ಅದರಿಂದ ತೊಂದರೆಯಾಗತ್ತೆ. ಹಾಗಾಗಿ ಅವರಿಗೆ ಏನು ಕೂಡ ತೊಂದರೆಯಾಗಬಾರದು ಅನ್ನೋ ಉದ್ದೇಶದಿಂದ ಹಾಗಾಗಿ ನಾರದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಮಥುರೆಯಲ್ಲಿರುವಂತಹ ಬೇರೆ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು ಅಂತ. ಹಾಗಾಗಿ ಅವನಿಗೆ ಸುಳ್ಳು ಹೇಳಿದರು. ಕೊನೆಗೆ ಗದೆ ಅಲ್ಲೇ 1 ಯೋಜನ ಮುಂಚೆ ಬಿತ್ತು. ಅದು ಒಳ್ಳೆ ಕಾಡು ಪ್ರದೇಶ, ಹಾಗಾಗಿ ಯಾರಿಗೂ ಕೂಡ ಏನೋ ತೊಂದರೆ ಆಗಲಿಲ್ಲ ಎಂಬುದಾಗಿ ತಿಳಿಸ್ತಾರೆ.
ಈ ರೀತಿಯಾಗಿ ಆದ ಮೇಲೆ ಜರಾಸಂಧ ತೀರ್ಮಾನ ಮಾಡ್ತಾನೆ, ನಾನು ಇಲ್ಲಿಂದನೇ ಕೂತ್ಕೊಂಡು ಗದೆಗಿದೆ ಹೋದರೆ ಏನೋ ಅದು ಎಫೆಕ್ಟ್ ಆಗೋದಿಲ್ಲ, ಹಾಗಾಗಿ ನಾನೇ ಹೋಗಿ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಯುದ್ಧ ಮಾಡಬೇಕಾದ್ರೆ ಅವನ ಹತ್ತಿರ 23 ಅಕ್ಷೋಹಿಣಿ ಸೈನ್ಯ ಇತ್ತು ಅಂತೆ. ಮಹಾಭಾರತದಲ್ಲಿ ಟೋಟಲಾಗಿ ಇದ್ದಿದ್ದೇ ಕೇವಲ 18 ಅಕ್ಷೋಹಿಣಿ ಸೈನ್ಯ, ಆದರೆ ಇಲ್ಲಿ ಇದ್ದಿದ್ದು 19 ಅಕ್ಷೋಹಿಣಿ ಸೈನ್ಯ, 23 ಅಕ್ಷೋಹಿಣಿ ಸೈನ್ಯ. ಅದರೊಟ್ಟಿಗೆ ಜರಾಸಂಧ ಮಥುರಾ ಪಟ್ಟಣದ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಯುದ್ಧ ಮಾಡಲಿಕ್ಕೆ ಅಂತ ಹೋದಾಗ ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವನೇನು ಮಾಡ್ತಾನೆ, ಆ ಜರಾಸಂಧನ ಎಲ್ಲ ಸೈನ್ಯವನ್ನು ಕೂಡ ಸಂಹಾರ ಮಾಡಿ ಹಾಕಿಬಿಡ್ತಾನೆ ಅಂತೆ. ಒಂದು ಸಲ ಏನು ಮಾಡಿದ, ಇಡೀ ಸೈನ್ಯವನ್ನು ಸಂಹಾರ ಮಾಡಿ ಜರಾಸಂಧನ ಮಾತ್ರ ಬದುಕಿಸಿಬಿಟ್ಟ. ಜರಾಸಂಧ ವಾಪಸ್ ತನ್ನ ಮನೆಗೆ ಬಂದ, ಮತ್ತೆ 23 ಅಕ್ಷೋಹಿಣಿ ಸೈನ್ಯ ಕರೆಕ್ಟ್ ಮಾಡಿಕೊಂಡ, ಮತ್ತೆ ಯುದ್ಧಕ್ಕೆ ಅಂತ ಹೋದ. ಹೀಗೆ 16 ಬಾರಿ ತಾನೇನು ಮಾಡಿದ, ಎಷ್ಟು ಬಾರಿ ಪ್ರಯತ್ನ ಮಾಡಿದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಸೋಲಿಸಲಿಕ್ಕೆ ಆಗಲಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಯಾವತ್ತೂ ಕೂಡ ಅವನು ಜರಾಸಂಧನನ್ನು ಕೊಲ್ಲಿಲ್ಲ ಅಂತೆ. ಯಾಕೆ ಕೊಲ್ಲಿಲ್ಲ ಅಂತ ಹೇಳಿದರೆ, ಜರಾಸಂಧನನ್ನು ಹಾಗೆ ಬಿಟ್ಟರೆ ಅವನೇನು ಮಾಡ್ತಾನೆ, ಮತ್ತೆ ತನ್ನ ಮನೆಗೆ ಹೋಗ್ತಾನೆ, 23 ಅಕ್ಷೋಹಿಣಿ ಸೈನ್ಯ ಕಲೆಕ್ಟ್ ಮಾಡ್ಕೊಳ್ತಾನೆ, ಬರ್ತಾನೆ. ಅಂದರೆ ಜಗತ್ತಿನಲ್ಲಿ ಎಷ್ಟು ಜನ ದುಷ್ಟರಿದ್ದಾರೋ ಅವರೆಲ್ಲರನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮ ತಾನು ಇದ್ದಲ್ಲೇ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದ. ಯಾಕಂದರೆ ಎಲ್ಲ ದುಷ್ಟರನ್ನ ಯಾಕೆ ಕರ್ಕೊಂಡು ಬರ್ತಾ ಇದ್ರು, ಜರಾಸಂಧ ಕರ್ಕೊಂಡು ಬರ್ತಾ ಇದ್ದ, ಅವರನ್ನೇ ಮಾಡ್ತಾ ಇದ್ದ ಕೃಷ್ಣ ಪರಮಾತ್ಮ ಕೊಂದು ಹಾಕ್ತಾ ಇದ್ದ. ಹಾಗಾಗಿ ತಾನು ಇದ್ದಲ್ಲಿಯೇ ಎಲ್ಲರನ್ನು ಕೊಂದ ಹಾಗೆ ಆಗುತ್ತೆ ಅಂತ ಜರಾಸಂಧನ ಒಬ್ಬನನ್ನು ಬಿಡ್ತಾ ಇದ್ದ. ಜರಾಸಂಧ ಮತ್ತೆ ಹೋಗ್ತಾ ಇದ್ದ, ಸೈನ್ಯ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದ, ಮತ್ತೆ ಬರ್ತಾ ಇದ್ದ, ಸೋಲ್ತಾ ಇದ್ದ. ಈ ರೀತಿಯಾಗಿ 16 ಬಾರಿ ಆಯಿತು ಅಂತೆ. 16 ಬಾರಿ ಆದಾಗ ಕೊನೆಗೆ ಒಂದು ತೀರ್ಮಾನವನ್ನು ಮಾಡ್ತಾನೆ. ಇದು ಕೇವಲ ಭಾರತದ ನಮ್ಮ ರಾಜ್ಯದ ಸೈನಿಕರಾದರೆ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. ಹಾಗಾಗಿ ಒಬ್ಬ ಬೇರೆ ದೊರೆ, ವಿದೇಶಿಯದ ಒಬ್ಬ ರಾಜನನ್ನು ಕರೆದುಕೊಂಡು ಬರ್ತಾನೆ. ಅವನ ಹೆಸರು ಕಾಲಯವನ ಅಂತ. ಆ ಕಾಲಯವನ ಅವನ ಹತ್ತಿರ 3 ಕೋಟಿ ಸೈನ್ಯ ಎಂಬುದು ಇರುತ್ತೆ ಅಂತೆ. ಆ 3 ಕೋಟಿ ಸೈನ್ಯದಿಂದಾಗಿ ಇವಾಗ ಏನು ಪ್ಲೇನ್ ಮಾಡಿದ್ದ ಅಂತ ಹೇಳಿದರೆ, ಒಂದೇ ಕಡೆಯಿಂದ ಅಟ್ಯಾಕ್ ಅಲ್ಲ, ಮಥುರಾ ಪಟ್ಟಣ ಇದೆ, ಮಥುರಾ ಪಟ್ಟಣದ 4 ಕಡೆಯಿಂದ ಅಟ್ಯಾಕ್ ಮಾಡಿ ಹೇಗಾದರೂ ಮಾಡಿ ಅದನ್ನು ಕೊಲ್ಲಬೇಕು ಶ್ರೀಕೃಷ್ಣ ಪರಮಾತ್ಮನ ಅಂತ ತೀರ್ಮಾನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನೋ ಒಂದು ವಿಚಾರ ಮಾಡ್ತಾನೆ ಅಂತ ಹೇಳಿದರೆ, ಏನಾದರೂ ಮಾಡಿ ಅದನ್ನು ಕೊಲ್ಬೋದು, ಅದು ದೊಡ್ಡ ವಿಷಯ ಅಲ್ಲ ಇಡೀ ಜರಾಸಂಧನ ಸೈನ್ಯವನ್ನು. ಆದರೆ ಈಗ ಬಂದಿರೋದು ಕೇವಲ ಜರಾಸಂಧನ ಸೈನ್ಯ ಮಾತ್ರ ಅಲ್ಲ, ಬೇರೆ ಬೇರೆ ಸೈನ್ಯವು ಕೂಡ ಬಂದಿದೆ, 4 ಕಡೆಯಿಂದ ಅಟ್ಯಾಕ್ ಮಾಡಿಬಿಟ್ಟಿದೆ. ಹಾಗಾಗಿ ಇದರಿಂದ ಬೇರೆ ಜನರಿಗೆ ತೊಂದರೆಯಾಗುತ್ತೆ ಅಂತ ಅಂದ್ಕೊಂಡು ತಾನೇ ಮಾಡ್ತಾನೆ, ತನ್ನ ಇಡೀ ರಾಜಧಾನಿಯನ್ನು ಬದಲಿಸಿ ಬಿಡ್ತಾನೆ ಅಂತೆ. ಇಡೀ ಮಥುರಾ ಪಟ್ಟಣವನ್ನೇ ಬಿಟ್ಟು ಸಮಗ್ರ ತನ್ನ ಎಲ್ಲ ಜನರನ್ನು ಕೂಡ ಸಮುದ್ರದ ಮಧ್ಯದಲ್ಲಿ ದ್ವಾರಕಾ ಪಟ್ಟಣವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಎಲ್ಲ ತನ್ನ ರಾಜ್ಯವನ್ನು ಶಿಫ್ಟ್ ಮಾಡ್ತಾನೆ ಅಂತೆ. ಮಥುರಾ ಪಟ್ಟಣಕ್ಕೆ ಬಂದು ನೋಡ್ತಾನೆ, ಮಥುರೆಯಲ್ಲಿ ಯಾರು ಜನರೇ ಇಲ್ಲ, ಇರೋದು ಯಾರು, ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ಯುದ್ಧ ಎಂಬುದಾಗುತ್ತೆ. ಕೊನೆಗೆ ಎಲ್ಲ ಸೈನ್ಯವನ್ನು ಕೂಡ ಸಂಹಾರ ಮಾಡಿ ಆಗ್ತಾನೆ. ಸಂಹಾರ ಮಾಡಿ ಕಾಲಯವನ ಒಬ್ಬನನ್ನು ಮಾತ್ರ ಬಿಡ್ತಾನೆ ಅಂತೆ. ಕಾಲಯವನನ್ನು ಸಂಹಾರ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಹೋಗ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮನ ಒಂದು ಉಪಾಯ ಮಾಡ್ತಾನೆ ಅಂತೆ. ಶ್ರೀಕೃಷ್ಣ ಪರಮಾತ್ಮ ತಾನು ಸೋತಂತೆ ಯಾಕೆ ಮಾಡ್ತಾನೆ. ಆವಾಗ ಹೆದರಿ ಓಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಓಡ್ತಾ ಇರ್ತಾನೆ. ಓಡ್ತಾ ಇದ್ದಾಗ ಅವನ ಹಿಂದ್ಗಡೆ ಯಾರು ಬರ್ತಾ ಇರ್ತಾರೆ, ಈ ಕಾಲಯವನ ಬರ್ತಾ ಇರ್ತಾನೆ. ಹೀಗೆ ಓಡಿ ಒಂದು ದೊಡ್ಡ ಪರ್ವತಕ್ಕೆ ಬರ್ತಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಪರ್ವತಕ್ಕೆ ಬಂದಾಗ ಒಂದು ದೊಡ್ಡ ಗುಹೆ ಇರುತ್ತೆ. ಆ ಗುಹೆಯಲ್ಲಿ ಪ್ರವೇಶ ಮಾಡ್ತಾನೆ. ಆವಾಗ ಕಾಲಯವನನು ಕೂಡ ಆ ಗುಹೆಯೊಳಗಡೆ ಬರ್ತಾನೆ. ಬಂದಾಗ ಏನಾಗುತ್ತೆ, ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಒಬ್ಬ ವ್ಯಕ್ತಿ ಮಲಗಿರ್ತಾನೆ. ಮಲಗಿದಂತಹ ವ್ಯಕ್ತಿಯ ಮೇಲೆ ಶ್ರೀಕೃಷ್ಣ ತಾನು ಹೊತ್ತುಕೊಂಡಂತಹ ಒಂದು ಉತ್ತರೀಯವನ ಶಲ್ಯವನ್ನು ಅವನ ಮೇಲೆ ಒದಗಿಸಿ ಬಿಡ್ತಾನೆ ಅಂತೆ. ಕಾಲಯವನ ಬರ್ತಾನೆ, ನೋಡ್ತಾನೆ, ಒಬ್ಬ ವ್ಯಕ್ತಿ ಮಲಗಿರ್ತಾನೆ. ಅವನ ಮೇಲೆ ಯಾರ ಬಟ್ಟೆ ಇರುತ್ತೆ? ಶ್ರೀಕೃಷ್ಣ ಪರಮಾತ್ಮನ ಬಟ್ಟೆ ಇರುತ್ತೆ. ಹಾಗಾಗಿ ಅವನೇ ಶ್ರೀಕೃಷ್ಣ ಇರ್ಬೋದು ಅಂತ ಕಾಲಿನಿಂದಾಗಿ ಅವನಿಗೆ ಒದಿತಾನೆ ಅಂತೆ. ಒದ್ದ ತಕ್ಷಣ ಆ ವ್ಯಕ್ತಿ ಕಣ್ಣು ಬಿಟ್ಟು ನೋಡ್ತಾನೆ. ನೋಡಿದ ತಕ್ಷಣ ಕಾಲಯವನ ಬೂದಿಯಾಗಿ ಹೋಗಿಬಿಡ್ತಾನೆ ಅಂತೆ. ಈ ರೀತಿಯಾಗಿ ಯಾಕೆ ಆಯಿತು ಅಂತ ಹೇಳಿದರೆ, ಮಲಗಿದಂತಹ ವ್ಯಕ್ತಿ ಮುಚುಕುಂದ ಅಂತ. ಆ ಮುಚುಕುಂದ ಎನ್ನುವಂತಹ ರಾಜ ಹಿಂದೆ ಅನೇಕ ಜನ ದೇವತೆಗಳ ಒಟ್ಟಿಗೆ ಯುದ್ಧ ಮಾಡಬೇಕಾದ್ರೆ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆಗಬೇಕಾದ್ರೆ ಸಹಾಯ ಮಾಡ್ತಾ ಇದ್ದ. ದೇವತೆಗಳಿಗೆ ಹೋಗಿ ಅನೇಕ ಸಾವಿರಾರು ವರ್ಷಗಳ ಕಾಲ ದೊಡ್ಡ ಯುದ್ಧ ಆಯಿತು ಅಂತೆ. ಒಂದು ಸಲ ಯುದ್ಧ ಆಗಿ ಕೊನೆಗೆ ದೇವತೆಗಳಿಗೆ ಗೆದ್ದರು. ಮುಚುಕುಂದ ತುಂಬ ಸಹಾಯ ಮಾಡಿದ ದೇವತೆಗಳಿಗೆ. ಆವಾಗ ದೇವತೆಗಳ ಹತ್ರ
ಪ್ರಾರ್ಥನೆ ಮಾಡ್ತಾನೆ ಅಂತೆ, ನನಗೆ ತುಂಬ ಸುಸ್ತಾಗಿಬಿಟ್ಟಿದೆ, 1000 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿಬಿಟ್ಟಿದ್ದೇನೆ, ಹಾಗಾಗಿ ನನಗೆ ನೀವೊಂದು ವರವನ್ನು ಕೊಡಬೇಕು ಅಂತ. ಏನಂತೇಳಿ, ನಾನು ದೀರ್ಘಕಾಲ ಮಲಕ್ಕೊಂಡು ಬಿಡ್ತೇನೆ, ನಿದ್ರೆ ಮಾಡ್ತಾ ಇರ್ತೇನೆ, ಯಾರಾದರೂ ಬಂದು ನನ್ನ ನಿದ್ದೆಯಿಂದ ಎಬ್ಬಿಸಿದರೆ ಅವರು ಸುಟ್ಟು ಬೂದಿಯಾಗಬೇಕು ಅಂತ ವರ ಕೊಟ್ಬಿಟ್ಟಿರ್ತಾನೆ. ಮುಚುಕುಂದ ರಾಜ ಒಳ್ಳೆ ಸಾತ್ವಿಕ ರಾಜ, ಒಳ್ಳೆ ಸಾಧನೆ ಮಾಡಲಿಕ್ಕೆ ಅಂತ ಹುಟ್ಟಿದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ತನ್ನ ಇಡೀ ಜೀವನವನ್ನು ನಿದ್ರೆಯಿಂದ ಏನು ಮಾಡ್ತಾ ಇದ್ದಾನೆ, ವ್ಯರ್ಥ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಅವನನ್ನು ಎಬ್ಬಿಸಬೇಕು. ಎಬ್ಬಿಸಿದರೆ ಏನಾಗುತ್ತೆ, ಎದುರುಗಡೆ ಇರುವಂಥ ವ್ಯಕ್ತಿ ಬೂದಿಯಾಗಿ ಹೋಗ್ತಾನೆ. ಹಾಗಾಗಿ ಈ ಕಾಲಯವನನ್ನು ಆ ಗುಹೆಗೆ ಕರೆದುಕೊಂಡು ಬಂದು ಆ ಮೂಲಕ ಮುಚುಕುಂದನನ್ನು ಎಬ್ಬಿಸಿ, ಆವಾಗ ಏನಾಯಿತು, ದೇವತೆಗಳ ವರವು ಒಪ್ಪಿತು. ಈ ಕಡೆ ಕಾಲಯವನು ಕೂಡ ಸತ್ತು ಹೋದ. ಮುಚುಕುಂದ ಕೂಡ ಎದ್ದಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ದರ್ಶನವನ್ನು ಅವನಿಗೆ ಕೊಡ್ತಾನೆ. ಆವಾಗ ಮುಚುಕುಂದ ಮುಂದೆ ಅನೇಕ ವರ್ಷಗಳ ಕಾಲ ವಿಶಿಷ್ಟವಾದಂತಹ ಒಂದು ತಪಸ್ಸನ್ನು ಮಾಡಿ ಮುಂದೆ ವಿಶಿಷ್ಟವಾದಂತಹ ಪರಮಾತ್ಮನ ಲೋಕವನ್ನು ಸೇರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮುಚುಕುಂದನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ ಮುಂದೆ ಪರಮಾತ್ಮನ ಬರುವಂತಹ ಸಂದೇಶ ಅದು ರುಕ್ಮಿಣಿಯ ವಿವಾಹದ ಸಂದೇಶ. ಆ ರುಕ್ಮಿಣಿ ವಿವಾಹದ ಚಿಂತನೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.